ಈ ಸಂಕೀರ್ತನೆಯಲ್ಲಿ ಮೊದಲನೆಯದಾಗಿ ಪಲ್ಲವಿ ಹೀಗಿದೆ: ಹ್ಯಾಂಗೆ ಮಾಡಲಯ್ಯ ಕೃಷ್ಣ ಹೋಗುತ್ತಿದೆ ಆಯುಷ್ಯ, ಮಂಗಳಾಂಗ ಭವಭಂಗ ಬಿಡಿಸಿ ನಿನ್ನ ಡಿಂಗರಿಗನ ಮಾಡು ಅನಂಗ ಜನಕ. ಹ್ಯಾಂಗೆ ಮಾಡಲಯ್ಯ ಕೃಷ್ಣ ಹೋಗುತ್ತಿದೆ ಆಯುಷ್ಯ. ಇದು ಪಲ್ಲವಿ. ಇದನ್ನ ಹೇಳ್ತಾ ಇದ್ದಾರೆ ದಾಸರು. ಹ್ಯಾಂಗೆ ಮಾಡಲಯ್ಯ ಕೃಷ್ಣ, ಹೆಂಗೆ ಈ ರಂಧ್ರವಾಗಿರ್ತಕ್ಕಂಥ ಮಡಿಕೆಯಲ್ಲಿ ನೀರು ಹರಿದು ಹೋಗ್ತಾ ಇದೆ, ಜಲ್ಲಡಿನಲ್ಲಿರ್ತಕ್ಕಂಥ ನೀರು ಹೆಂಗೆ ಹರಿದು ಹೋಗ್ತಾ ಇದೆ, ಹಾಗೆ ನಮಗೆ ಗೊತ್ತಿಲ್ದಿರನೇ ನಮ್ಮ ಆಯುಷ್ಯ ಅಂತಕ್ಕಂಥದ್ದು ತೀರು ಹೋಗ್ತಾ ಇರುತ್ತೆ, ನಮ್ಗೆ ಗೊತ್ತಾಗೋದಿಲ್ಲ. ದಿನಮಪಿ ರಜನಿ ಸಾಯಂ ಪ್ರಾತಃ ಅಂತ ಹೇಳ್ಬಿಟ್ಟು ಅಂತ ಕಳೆದು ಹೋಗ್ತಾ ಇರುತ್ತೆ, ಹಗಲಾಗ್ತಾ ಇರುತ್ತೆ, ರಾತ್ರಿ ಆಗ್ತಾ ಇರುತ್ತೆ, ಕಳೆದು ಹೊರಟೋಗ್ತಾ ಇರುತ್ತೆ. ಹಾಗಾಗಿ ಇದನ್ನು ನಾವೇನು ಮಾಡೋದಕ್ಕಾಗೋದಿಲ್ಲ. ಆಯಸ್ಸು ಅಂತಕ್ಕಂಥದ್ದು ಯಾರು ಹಿಡಿದಿಡೋದಕ್ಕಾಗೋದಿಲ್ಲ, ಯಾರು ಶಾಶ್ವತ ಅಂತಕ್ಕಂಥದ್ದಿಲ್ಲ. ಆ ಬ್ರಹ್ಮ ಭುವನಾಲೋಕ ಪುನರಾವರ್ತಿನೋ ಅರ್ಜುನ ಅಂತ ಹೇಳ್ಬಿಟ್ಟು ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ಅಪ್ಪ ಎಲ್ಲಿವರೆಗೂ ಹೋಗ್ತೀಯ? ಬ್ರಹ್ಮನಿಗೂ ಕೂಡ ಒಂದು ಆಯಸ್ಸು ಅಂತ ಇದೆ. ಅದಾದಮೇಲೆ ಅವನು ಕೂಡ ಅಂತರ್ಲೀನಲಾಗಬೇಕಾಗಿರುತ್ತೆ. ಹಾಗಾಗಿ ಈ ಪ್ರಕೃತಿನಲ್ಲಿ ಯಾವುದೂ ಶಾಶ್ವತ ಅಲ್ಲ, ಎಲ್ಲರೂ ಹೋಗ್ಬೇಕಾಗಿರೋದೆ. ಹಾಗೇನೆ ನಮ್ಮ ಆಯಸ್ಸು ಅಂತಕ್ಕಂಥದ್ದು ನಮಗೇ ಗೊತ್ತಿಲ್ದಿರ ಕಳೆದು ಹೋಗ್ತಾ ಇರುತ್ತೆ. ಹೇಗೆ ಮಾಡಲಯ್ಯ ಕೃಷ್ಣ ಹೋಗುತ್ತಿದೆ ಆಯುಷ್ಯ, ಮಂಗಳಾಂಗ ಭವಭಂಗ ಬಿಡಿಸಿ ನಿನ್ನ ಡಿಂಗರಿಗನ ಮಾಡು ಅನಂಗ ಜನಕ. ಹೇ ಮಂಗಳಾಂಗನ ಆಗಿರ್ತಕ್ಕಂಥ ಹೇ ಶ್ರೀಕೃಷ್ಣನೇ, ಸರ್ವಾಂತರ್ಯಾಮಿಯೇ, ಗುರುಗಳಂತರ್ಯಾಮಿ ಕರಮುಗಿದು ಬೇಡುವೆನು ಅಂತ ಹೇಳ್ತಾರೆ. ಹಾಗಾಗಿ ಗುರುಗಳಲ್ಲೂ ಕೂಡ ಅಂತರ್ಯಾಮಿ ಆಗಿರ್ತಕ್ಕಂಥ ಹೇ ಪರಮಾತ್ಮ ಶ್ರೀಕೃಷ್ಣ, ಹೀಗೆ ನಿನ್ನಲ್ಲಿ ಬೇಡ್ಕೊತಾ ಇದ್ದೀನಿ, ಭವಭಂಗ ಬಿಡಿಸಿ. ಭವಭಂಗ ಅಂತಂದ್ರೆ ಏನು ಅಂತಂದ್ರೆ, ನಾವು ಎಲ್ಲೋ ಆಸೆ ಪಡೋದಕ್ಕೆ ಹೋಗ್ತೀವಿ, ಏನೋ ಆಸೆ ಪಡೋದಕ್ಕೆ ಹೋಗ್ತೀವಿ, ಆ ಆಸೆ ನೆರವೇರೋದಿಲ್ಲ. ಹೆಂಗೆ ಅಂತಂದ್ರೆ, ಮ್ಯಾನ್ ಪ್ರಪೋಸಸ್ ಗಾಡ್ ಡಿಸ್ಪೋಸಸ್ ಅಂತೇಳ್ಬಿಟ್ಟು ಅಂತ. ಹರಿಚಿತ್ತ ಒಂದೇ ಸತ್ಯ, ನರಚಿತ್ತಕ್ಕೆ ಬಂದದ್ದು ಲವಲೇಶ ನಡೆಯೋದು ಅಂತೇಳ್ಬಿಟ್ಟು ಅಂತ. ನಾವು ಏನೇನೋ ಅನ್ಕೊಂತೀವಿ, ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತೇಳ್ಬಿಟ್ಟು ಅಂತ. ಭಗವಂತ ಏನು ತೀರ್ಮಾನ ಮಾಡಿರ್ತಾನೆ ಅದಾಗತ್ತೆ ಹೊರತಾಗಿ ನಾವು ಅನ್ಕೊಂಡಿರ್ತಕ್ಕಂಥದ್ದು ಯಾವುದು ನೆರವೇರೋದಿಲ್ಲ. ಹಾಗಾಗಿ ನಿನ್ನ ಡಿಂಗರಿಗನ ಮಾಡೋ ಅನಂಗ ಜನಕ. ಅನಂಗ ಅಂತಂದ್ರೆ ಕಾಮ, ಮನ್ಮಥ ಅಂತೇಳ್ಬಿಟ್ಟು ಅಂತ. ಹೇ ಮನ್ಮಥ ಜನಕನಾಗಿರ್ತಕ್ಕಂಥ ಹೇ ಶ್ರೀಕೃಷ್ಣ ಪರಮಾತ್ಮನೇ, ನಿನಗೆ ದಾಸತ್ವವನ್ನು ನನಗೆ ಕೊಡಿಸು. ಆ ದಾಸತ್ವ ಅಂತಕ್ಕಂಥದ್ದನ್ನ ದಾಸನ ಮಾಡಿಕೋ ಎನ್ನ ಸಾಸಿರ ನಾಮದ ವೆಂಕಟರಮಣ ಅಂತೇಳ್ಬಿಟ್ಟು ಅಂತ. ದಾಸತ್ವವನ್ನು ಕೊಡಿಸ್ಬಿಡಪ್ಪ ಅಂತೇಳ್ಬಿಟ್ಟು. ಸಕೃತ್ ಸೇವಯಾ ನಿತ್ಯ ಸೇವಾ ಫಲಂ ತ್ವಂ ಪ್ರಯಚ್ಛ ಪ್ರಯಚ್ಛ ಪ್ರಭೋ ವೆಂಕಟೇಶ ಅಂತ ವೆಂಕಟೇಶ್ವರ ಸುಪ್ರಭಾತದಲ್ಲಿ ಬರುತ್ತೆ. ನಾವು ಭಗವಂತನಲ್ಲಿ ಕೇಳ್ಕೋಬೇಕಾಗಿರ್ತಕ್ಕಂಥದ್ದು ಏನು ಅಂತಂದರೆ ಅವನ ದಾಸತ್ವ. ಅದಕ್ಕೆ ದಾಸರೆಲ್ಲ ದಾಸ ಪರಂಪರೆ ಅಂತಕ್ಕಂಥದ್ದು ನಮ್ಮ ಜಗದ್ಗುರು ಮಧ್ವ ಸಂಪ್ರದಾಯದಲ್ಲಿ ಅದೆಲ್ಲ ನಡ್ಕೊಂಡು ಬಂದಿರತಕ್ಕಂಥದ್ದು. ಹಾಗಾಗಿ ಈ ದಾಸ ಪರಂಪರೆ ಅಂತಕ್ಕಂಥದ್ದು, ಡಿಂಗರಿಗ ಅಂತಂದರೆ ದಾಸ, ಸೇವಕ ಅಂತ ಹೇಳ್ಬಿಟ್ಟು ಅಂತ. ಏನು ದಾಸತ್ವ ಅಂತಂದರೆ ಏನು ಅಂತಂದರೆ, ಅಕ್ಸೆಪ್ಟೆನ್ಸ್ ಅಂತಕ್ಕಂಥದ್ದು ಏನಿದೆ ಅದೇ ದಾಸತ್ವ. ಶರಣಾಗತಿ ಅಂದರೆ ಏನು ಅಂತಂದರೆ, ಒಪ್ಕೊಬಿಡೋದೇ ಶರಣಾಗತಿ. ಅಂದರೆ ಏನು? ಹಗಲಾಗಲಿ ರಾತ್ರಿ ಆಗಲಿ, ಕಷ್ಟ ಬರಲಿ ಸುಖ ಬರಲಿ, ಏನೇ ಬಂದರೂ ಕೂಡ ಪರಮಾತ್ಮನ ಸಂಕಲ್ಪ, ಆ ಸಂಕಲ್ಪದಂತೆ ನಡೀತಾ ಇದೆ ಅಂತ ನಾವೇನು ಒಪ್ಕೊತೀವಿ ಅದೇ ದಾಸತ್ವ. ದಾಸತ್ವ ಅಂತಂದರೆ ಬೇರೆ ಏನು ಅಂತ ತಿಳ್ಕೊಬಾರ್ದು. ಇವಾಗ ನಾವು ಏನೋ ಒಂದು ಅಂದ್ಕೊಂಡಿರ್ತೀವಿ, ಅದು ಆ ಕೆಲಸ ಆಗೋದಿಲ್ಲ. ಹರಿಚಿತ್ತ ಒಂದೇ ಸತ್ಯ. ಪರಮಾತ್ಮ ಏನು ನಿರ್ಣಯ ಮಾಡ್ಕೊಂಡಿದ್ದಾನೆ ಅದೇ ನಡೆಯುತ್ತೆ. ಸುಖ ಬಂತ, ಹೇ ದೇವ ನಿನ್ನದೇ ಲೀಲೆ ಅಂತೇಳ್ಬಿಟ್ಟು ಅಂತ. ಕಷ್ಟ ಬಂತ, ಇದು ಕೂಡ ನಿನ್ನ ಪ್ರಸಾದ ಅಂತೇಳ್ಬಿಟ್ಟು ಅಂತ. ಕಷ್ಟ ಬರಲಿ, ಸುಖ ಬರಲಿ, ರೋಗ ಬರಲಿ, ರುಜುನ ಬರಲಿ, ಏನೇ ಬಂದರೂ ಕೂಡ ಪರಮಾತ್ಮನಿಗೆ ಸಮರ್ಪಣೆ ಮಾಡಿಬಿಡ್ಬೇಕು. ಎಲ್ಲ ನಿನ್ನದೇನಪ್ಪ ಅಂತ ಹೇಳ್ಬಿಟ್ಟು ಅಂತ. ಏನು ಪರಮಾತ್ಮ ನಮಗೆ ಕೊಡ್ತಾನೆ ಅದು ಎಲ್ಲ ಕೂಡ ಕರೆಕ್ಟಾಗೇ ಇರುತ್ತೆ. ದೇವರು ಮಾಡಿದ್ದು ಯಾವತ್ತೂ ಕೂಡ ನಮಗೆ ಅನುಕೂಲವಾಗೇ ಇರುತ್ತೆ. ದೇವರು ಯಾವತ್ತೂ ಕೂಡ ನಮಗೆ ಕೆಟ್ಟದ್ದು ಅಂತಕ್ಕಂಥದ್ದು ಮಾಡೋದಿಲ್ಲ. ಪರಮಾತ್ಮನ ಸಂಕಲ್ಪದಂತೆ ಎಲ್ಲ ನಡೀತಾ ಇರುತ್ತೆ. ಈ ಇಡೀ ಪ್ರಪಂಚ ಪರಮಾತ್ಮ ತೇನವಿನ ತೃಣಮಪಿ ನ ಚಲತಿ ಅಂತ ಬಿಟ್ಟು, ಒಂದು ಹುಲ್ಲು ಕಡ್ಡಿ ಕೂಡ ಪರಮಾತ್ಮನ ಸಂಕಲ್ಪ ಇಲ್ದಿರ ಅಲ್ಲಾಡೋದಿಲ್ಲ. ಹಾಗಾಗಿ ಎಲ್ಲ ಪರಮಾತ್ಮನ ಸಂಕಲ್ಪದಂತೆ ನಡೀತಾ ಇರೋದ್ರಿಂದ ಪರಮಾತ್ಮನ ಲೀಲೆ ಏನೇ ಬಂದರೂ ಕೂಡ ಅದು ಪರಮಾತ್ಮನ ಒಂದು ಪ್ರಸಾದ ಅಂತ ತಿಳ್ಕೊಂಡು ಜೀವನನ್ನ ಹಸನು ಮಾಡ್ಕೊಳ್ತಕ್ಕಂಥದ್ದೇ ಒಂದು ಬುದ್ಧಿವಂತರ ಲಕ್ಷಣ ಅಂತಕ್ಕಂಥದ್ದು ಈ ಪಲ್ಲವಿಯಿಂದ ನಾವು ಅರಿಬೇಕಾಗಿದೆ. ಇನ್ನು ಮೊದಲನೇ ಚರಣ ಹೇಳ್ತಾ ಇದೆ ಈ ಒಂದು ಕೀರ್ತನೆಯಲ್ಲಿ, ಏಸು ಜನುಮದ ಸುಕೃತದ ಫಲವು ತಾನು ಜನಿಸಲಾಗಿ, ಭೂಸುರ ದೇಹದ ಜನುಮವು ಎನಗೆ ಸಂಭವಿಸಿದೆಯಾಗಿ,
ಮೋದ ತೀರ್ಥ ಮತ ಚಿಹ್ನಿತನಾಗದೆ ದೋಷಕ್ಕೆ ಒಳಗಾಗಿ, ಮೋದ ತೀರ್ಥ ಮತ ಚಿಹ್ನಿತನಾಗದೆ ದೋಷಕ್ಕೆ ಒಳಗಾಗಿ, ಲೇಷ ಸಾಧನವ ಕಾಣದೆ ದುಸ್ಸಹವಾಸದಿಂದಲೇ ದಿನ ದಿನ ಕಳೆದೆ ಹಾಂಗೆ ಮಾಡಲಯ್ಯ ಕೃಷ್ಣ, ಹೋಗುತ್ತಿದೆ ಆಯುಷ್ಯ ಅಂತ ಮೊದಲನೇ ಚರಣದಲ್ಲಿ ದಾಸರು ಹೇಳ್ತಾ ಇದ್ದಾರೆ. ಏಸು ಜನ್ಮದ ಸುಕೃತದ ಫಲವು ತಾನು ಜನಿಸಲಾಗಿ ಅಂತ ಹೇಳ್ಬಿಟ್ಟು, ಈ ನಮಗೆ ಬಂದಿರತಕ್ಕಂಥ ಜನ್ಮ ಸುಮ್ಮನೆ ಬಂದಿರತಕ್ಕಂಥ ಜನ್ಮ ಅಲ್ಲ, 84 ಲಕ್ಷ ಜೀವರಾಶಿಗಳಿದೆ ಅಂತ ಹೇಳ್ತಾರೆ. ಅಮೀಬಾಯಿಂದ ಆನೆಯವರೆಗೂ ಕೂಡ 84 ಲಕ್ಷ ಜೀವರಾಶಿಗಳು. ಅದರಲ್ಲಿ ಹುಟ್ಟದ ಯೋನಿಗಳಿಲ್ಲ, ಮೆಟ್ಟದ ಭೂಮಿಗಳಿಲ್ಲ, ಅಟ್ಟು ಉಣ್ಣದ ವಸ್ತುಗಳಿಲ್ಲ ಅಂತ ಹೇಳ್ತಾರೆ ಕನಕದಾಸರು. ಹುಟ್ಟದ ಯೋನಿಗಳೇ ಇಲ್ಲ. 84 ಲಕ್ಷ ಜೀವರಾಶಿಗಳಲ್ಲಿ ನಾವು ಹುಟ್ಟಿ ಎಲ್ಲ ಥರದ ಜೀವನಗಳನ್ನು ನಾವು ಕಳ್ಕೊಂಡು ನಾವು ಈ ಒಂದು ಮಾನವ ಜನ್ಮಕ್ಕೆ ಬಂದಿದ್ದೀವಿ. ಆ ಮಾನವ ಜನ್ಮ ಅಂತಕ್ಕಂಥದ್ದು ಕೂಡ ಅಷ್ಟು ಅಪರೂಪ. ಅದರಲ್ಲೂ ವಿಶೇಷವಾಗಿ ಸಂಸ್ಕಾರವಂತವಾಗಿರತಕ್ಕಂಥ ಮಾನವ ಜನ್ಮ ಅಂತಕ್ಕಂಥದ್ದು ಅಷ್ಟೇ ಅಪರೂಪ. ನೋಡಿ, ಎಷ್ಟೋ ಜನನ ನಾವು ನೋಡ್ತಾ ಇರ್ತೀವಿ ಪ್ರಪಂಚದಲ್ಲಿ, 2 ಕಾಲಿರ್ತಕ್ಕಂಥ ಮೃಗಗಳ ಥರ ಅವರು ಸಂಚಾರ ಮಾಡ್ತಾ ಇರ್ತಾರೆ. ಯಾವುದೇ ನಿಯಮ ನಿಬಂಧನೆಗಳಿರಲ್ಲ, ಅವ್ರಿಗೆ ಯಾವುದೇ ಒಂದು ಇದಿರಲ್ಲ, ಕಟ್ಟುಪಾಡುಗಳಿರಲ್ಲ. ಅವ್ರದ್ದೇನೋ ನಡೆದಿದ್ದೇ ದಾರಿ, ಅವರ ಜೀವಿಸಿದ್ದೇ ಜೀವನ ಅಂತ ಜೀವನ ಕಳೆದು ಬಿಡ್ತಾ ಇರ್ತಾರೆ. ಎಷ್ಟೋ ಜನಕ್ಕೆ ಭಗವಂತನ ಮೇಲೆ ನಂಬಿಕೆನೇ ಇಲ್ದಿರ ಕಳೆದು ಬಿಡ್ತಾ ಇರ್ತಾರೆ. ಭಗವಂತ ಅನ್ನೋನು ಇದ್ದಾನೆ, ಎಲ್ಲರನ್ನೂ ಆಳ್ತಾ ಇರ್ತಕ್ಕಂಥ ಪ್ರಭು ಇದ್ದಾನೆ ಅಂತಕ್ಕಂಥ ಒಂದು ಪರಿವೇನೇ ಇಲ್ದಿರ ನಡೆದು ಹೋಗ್ಬಿಡ್ತಾ ಇರುತ್ತೆ. ಅಂಥ ಎಲ್ಲ ಜನ್ಮಗಳಿಗೆ ಹೋಲಿಸ್ಕೊಂಡ್ರೆ ನಮ್ಮ ಜನ್ಮ ತುಂಬ ಶ್ರೇಷ್ಠ. ಯಾಕೆ ಅಂತಂದರೆ, ಒಂದು ಸಂಸ್ಕಾರವಂತವಾಗಿರತಕ್ಕಂಥ ಜನ್ಮ ನಮಗೆ ಕೊಟ್ಟಿದ್ದಾರೆ. ನಮ್ಮ ತಂದೆ ತಾಯಿಗಳು ನಮಗೆ ಒಳ್ಳೆಯದು ಕೆಟ್ಟದ್ದು ಅಂತಕ್ಕಂಥದ್ದನ್ನೆಲ್ಲ ತಿಳಿಸ್ಕೊಟ್ಟಿದ್ದಾರೆ. ಹೆಂಗೆ ಮಾತಾಡಬೇಕು, ಹೆಂಗೆ ನಡ್ಕೋಬೇಕು ಅಂತ ಹೇಳ್ಬಿಟ್ಟು. ನಡೆಯೋದ್ರಲ್ಲಿ ಕೆಲವು ಪದ್ಧತಿಗಳಿದೆ, ಮಾತಾಡೋದ್ರಲ್ಲಿ ಕೆಲವು ಪದ್ಧತಿಗಳಿದೆ, ಊಟ ಮಾಡೋದ್ರಲ್ಲಿ ಒಂದೊಂದು ಪದ್ಧತಿಗಳಿವೆ. ಪ್ರತಿಯೊಂದಕ್ಕೂ ಕೂಡ ಅವರವರ ಅದರದ್ದೇ ಆಗಿರ್ತಕ್ಕಂಥ ಸಂಸ್ಕಾರಗಳಿವೆ. ಆಯಾ ಸಂಸ್ಕಾರಗಳಿಗೆ ತಕ್ಕಂತೆ ನಾವು ನಡ್ಕೊಂಡು ಹೋದಾಗ ನಮ್ಮನ್ನು ಸಂಸ್ಕಾರವಂತರು ಅಂತ ಕರೀತಾರೆ. ಜನ್ಮನ ಜಾಯತೆ ಶೂದ್ರ ಸಂಸ್ಕಾರೇಣ ದ್ವಿಜಃ ಅಂತ. ಅಂದರೆ ನಾವು ಜನ್ಮಿಸಿದ ತಕ್ಷಣ ನಾವೇನು ಅಂತಂದರೆ ಸಂಸ್ಕಾರಹೀನರಾಗಿ ಜನ್ಮಿಸ್ತೀವಿ. ಬರ್ತಾ ಬರ್ತಾ ಏನಾಗುತ್ತೆ, ಸಂಸ್ಕಾರನ ಪಡ್ಕೊಂಡು ನಾವು ಉತ್ತಮವಾಗಿರ್ತಕ್ಕಂಥ ಮನುಷ್ಯರು ಅಂತ ಅನಿಸ್ಕೊಳೋದಕ್ಕೆ ಶುರು ಮಾಡ್ತೀವಿ. ಏಸು ಜನ್ಮದ ಸುಕೃತದ ಫಲವು ತಾನು ಜನಿಸಲಾಗಿ, ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವ ಸರ್ವಮಿತಿ ಸಮಹಾತ್ಮ ಸುದುರ್ಲಭ ಅಂತ. ಎಷ್ಟೋ ಜನ್ಮಗಳನ್ನು ಕಳೆದಿದ್ದಾದ್ಮೇಲೆ ಕಟ್ಟಕಡೆಯ ಜನ್ಮ ನೋಡಿ, ನಮಗೇನಾರ ಕಟ್ಟಕಡೆಯ ಜನ್ಮ ಯಾವುದು ಅಂತ ತಿಳ್ಕೋಬೇಕಾದ್ರೆ ನಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಇದೇ ನಮ್ಮ ಕಟ್ಟಕಡೆಯ ಜನ್ಮ ಅಂತ ಹೇಗೆ ತಿಳಿಯುತ್ತೆ ಅಂತಂದರೆ, ಬಹೂನಾಂ ಜನ್ಮನಾಮಂತೆ ಎಷ್ಟೋ ಜನ್ಮಗಳನ್ನು ಕಳೆದಿದ್ದಾದ್ಮೇಲೆ ಕಟ್ಟಕಡೆಯ ಜನ್ಮದಲ್ಲಿ ಜ್ಞಾನವಾನ್ ಮಾಂ ಪ್ರಪದ್ಯತೆ ಪರಮಾತ್ಮನಿಗೆ ಶರಣಾಗತಿ ಮಾಡ್ತಾನೆ. ಜ್ಞಾನವಂತನಾಗಿ ಪರಮಾತ್ಮನಿಗೆ ಶರಣಾಗತಿ ಮಾಡ್ತಾನೆ. ಪರಮಾತ್ಮ ಇದ್ದಾನೆ, ನಮ್ಮನ್ನು ಕಾಪಾಡ್ತಾ ಇದ್ದಾನೆ ಅಂತಕ್ಕಂಥದ್ದನ್ನು ಅವನಿಗೆ ಅರಿವಿಗೆ ಬರುತ್ತೆ. ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವ ಸರ್ವಮಿತಿ ಸಮಹಾತ್ಮ ಸುದುರ್ಲಭ. ವಾಸುದೇವ ಅಂದರೆ ಯಾರು ಅಂತಂದರೆ, ವಾಸನಾದ್ ವಾಸುದೇವಸ್ಯ ವಾಸಿತಂತೆ ಜಗತ್ರಯಂ ಸರ್ವಭೂತ ನಿವಾಸೋಸಿ ವಾಸುದೇವ ನಮೋಸ್ತುತೆ ಅಂತ ಬಿಟ್ಟು ಅಂತ. ಯಾರು 3 ಲೋಕಗಳಲ್ಲೂ ಅಂತರ್ಯಾಮಿಯಾಗಿ ವಾಸಿಸ್ಕೊಂಡಿದ್ದಾನೋ, 3 ಲೋಕಗಳು ಅಖಿಲಾಂಡ ಕೋಟಿ ಬ್ರಹ್ಮಾಂಡಗಳು ಯಾವನ ಉದರದಲ್ಲಿ ಇದೆಯೋ, ಯಾರು ಎಲ್ಲರಲ್ಲೂ ಕೂಡ ಸಕಲ ಜೀವಿಗಳಲ್ಲೂ ಅಂತರ್ಯಾಮಿಯಾಗಿದ್ದಾನೋ, ಬಿಂಬ ಪ್ರತಿಬಿಂಬದಂತೆ ಅಂತ ಹೇಳ್ತಾರೆ. ಬಿಂಬ ಪ್ರತಿಬಿಂಬ ನ್ಯಾಯ ಅಂತ ಹೇಳ್ತಾರೆ. ನಾವೆಲ್ಲ ಪ್ರತಿಬಿಂಬಗಳು, ಪರಮಾತ್ಮ ಬಿಂಬ. ಆ ಬಿಂಬದಲ್ಲಿ ಏನು ಕನ್ನಡಿಯೊಳಗೆ ಕಾಣ್ತಕ್ಕಂಥ ಪ್ರತಿಬಿಂಬಕ್ಕೆ ಬಿಂಬ ಹೇಗಿರುತ್ತೋ ಪರಮಾತ್ಮ ನಮಗೆ ಹಾಗಿದ್ದಾನೆ. ಏಕೋ ವಿಷ್ಣುರ್ ಮಹದ್ಭೂತಂ ಪೃಥಗ್ಭೂತಾನ್ ಅನೇಕಶಃ ತ್ರೀನ್ ಲೋಕಾನ್ ವ್ಯಾಪ್ಯಭೂತಾತ್ಮ ಭುಂಕ್ತೆ ವಿಶ್ವ ಭುಗವ್ಯಯ ಅಂತ ಬಿಟ್ಟು ಇರ್ತಕ್ಕಂಥ ಅವನು ಪರಮಾತ್ಮ. ಅವನೇ ಎಲ್ಲರಲ್ಲೂ ಅಂತರ್ಯಾಮಿ ಆಗಿದ್ದಾನೆ. ಹಾಗಾಗಿ ವಾಸುದೇವ ಸರ್ವಮಿತಿ ಎಲ್ಲದರೊಳಗೂ ಕೂಡ ಅವನೇ ತುಂಬಿಕೊಂಡಿದ್ದಾನೆ ಅಂತಕ್ಕಂಥ ಜ್ಞಾನ ಯಾರಿಗೆ ಉಂಟಾಗುತ್ತೋ ಅದೇ ಕಟ್ಟಕಡೆಯ ಜನ್ಮ. ಪುರಂದರದಾಸರು ಹೇಳ್ತಾರೆ, ಎಳ್ಳು ಮೊನೆಯ ಮುಳ್ಳು ಕೊನೆಯ ಪೊಳ್ಳು ಬಿಡದೆ ಒಳಗೆ ಹೊರಗೆ ಎಲ್ಲ ಠಾವಿನಲ್ಲಿ ಲಕುಮಿನಲ್ಲನಿದ್ದಾನೆ ಅಂತ ಹೇಳ್ಬಿಟ್ಟಂತ. ಇಂದುಗಲಡಂದುಲೇಡನಿ ಸಂದೇಹಂಬು ಒಲದು ಚಕ್ರಿ ಸರ್ವೋಪಗತಂಡು ಎಂದೆಂದು ವೇದಕ್ಕೆ ಚೂಸಿನ ಅಂದಂದೇ ಗಲಡು ಅಂತ ಹೇಳ್ಬಿಟ್ಟಂತ. ಪ್ರತಿಯೊಂದು ವಸ್ತುವಿನಲ್ಲೂ ಪ್ರತಿಯೊಂದು ಪ್ರಾಣಿಗಳಲ್ಲೂ ಅವನೇ ಅಂತರ್ಯಾಮಿಯಾಗಿರೋದ್ರಿಂದ, ಪ್ರತಿಯೊಂದು ದೇವತೆಗಳಲ್ಲೂ ಅವನೇ ಅಂತರ್ಯಾಮಿಯಾಗಿರೋದ್ರಿಂದ
ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವ ಸರ್ವಮಿತಿ. ಎಲ್ಲವೂ ವಾಸುದೇವ ಅಂತಕ್ಕಂಥ ಜ್ಞಾನ ಉಂಟಾಗತ್ತೆ. ಇದು ಅಂದರೆ ಎಷ್ಟು ಜನ್ಮಗಳಿದೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಪರಮಾತ್ಮನೇ ಹೇಳ್ತಾ ಇದ್ದಾರೆ ಬಹೂನಾಂ ಜನ್ಮನಾಮಂತೆ ಅಂತ, ಅಂದರೆ ಕೋಟ್ಯಾಂತರ ಜನ್ಮಗಳನ್ನು ಕಳೆದಿದ್ದಾದ ಮೇಲೆ ಅಂತ ಹೇಳ್ಬಿಟ್ಟು ಅಂತ. ಹಾಗಾಗಿ ಏಸು ಜನ್ಮದ ಸುಕೃತದ ಫಲವು ತಾನು ಜನಿಸಲಾಗಿ. ಸುಮ್ಮನೆ ಆಗಿಲ್ಲ ನಮ್ಮ ಜನ್ಮಗಳೆಲ್ಲ ಕೂಡ ಈಸಿಯಾಗಿ ನಾವು ಹುಟ್ಟುಬಿಟ್ಟಿದ್ದೀವಿ, ಏನೋ ಬೆಳ್ಕೊಂಡ್ ಬಂದ್ಬಿಟ್ಟಿದ್ದೀವಿ ಅನ್ನೋ ಥರದಲ್ಲ. ಎಷ್ಟೋ ಕೋಟಿ ಜನ್ಮದ ತಪಸ್ಸಿನ ಫಲವಾಗಿ ಈ ಜನ್ಮವನ್ನು ಪಡ್ಕೊಂಡಿದ್ದೀವಿ, ಈ ಸಂಸ್ಕಾರವನ್ನು ಪಡ್ಕೊಂಡಿದ್ದೀವಿ, ಈ ಒಂದು ಭಗವಂತನ ಒಂದು ಭಕ್ತಿ ಮಾರ್ಗದಲ್ಲಿ ನಡೀತಾ ಇದ್ದೀವಿ. ಹಾಗಾಗಿ ಆಯ್ತಾ, ಎಂದಿಗೂ ದೊರಕದ ಮಾಣಿಕ್ಯವನು ಕೈ ಸೇರಿರುವ ಸೌಭಾಗ್ಯವನು ಸಾವಿರ ಜನುಮದ ಪೂಜಾ ಫಲವನು ಸಾವಿರ ಜನುಮದ ಪೂಜಾ ಫಲವನು ಕಳೆದುಕೊಂಡರೆ ಉಳಿಯುವೆನೆ ಹೇ ಕೃಷ್ಣ ನಿನ್ನ ಬಿಡುವೆನೆ. ಬಿಡಬಾರ್ದು ಕೃಷ್ಣನ್ನ. ಸಿಗದೇ ಸಿಕ್ಕಿರ್ತಕ್ಕಂಥ ಜನ್ಮ, ಸಿಗದೇ ಸಿಕ್ಕಿರ್ತಕ್ಕಂಥ ಸಂಸ್ಕಾರ, ಸಿಗದೇ ಸಿಕ್ಕಿರ್ತಕ್ಕಂಥ ಈ ಭಕ್ತಿ ಮಾರ್ಗ ಸಿಕ್ಕಿದ ಮೇಲೆ ಈ ಜನ್ಮದಲ್ಲಿ ನಾವೇನನ್ನ ಅದನ್ನು ಕಳ್ಕೊಂಡಿದ್ದೀವಿ ಅಂತಂದರೆ ಖಂಡಿತ ಇಂಥ ಜನ್ಮ ನಮಗೆ ಮತ್ತೆ ಬರುತ್ತೆ, ನಾವು ಮತ್ತೆ ಈ ಥರದ ಜನ್ಮನ ಪಡ್ಕೊತೀವಿ, ಸಾಧನೆ ಮಾಡ್ತೀವಿ ಅನ್ನೋದು ಬಹಳ ಕಬ್ಬಿಣದ ಕಡಲೆ ಆಗಿಬಿಡುತ್ತೆ. ಹಾಗಾಗಿ ಸಿಕ್ಕಿರ್ತಕ್ಕಂಥ ಜನ್ಮನ ಸಾರ್ಥಕ ಮಾಡ್ಕೋಬೇಕು. ಒಬ್ಬ ರಾಜ ಇದ್ದಂತೆ, ಆ ರಾಜನ ಆಸ್ಥಾನದಲ್ಲಿ ಒಬ್ಬ ಮಂತ್ರಿ ಇದ್ದಂತೆ. ನೋಡಿ ಕತೆ ಚೆನ್ನಾಗಿದೆ ಕೇಳಿ. ಆ ಮಂತ್ರಿ ಒಂದ್ಸಲಿ ಏನೋ ತಪ್ಪು ಮಾಡಿಬಿಟ್ನಂತೆ. ಮಂತ್ರಿಗೆ ನಾವು ಶಿಕ್ಷೆ ಹಾಕೋಕ್ಕಾಗತ್ತಾ? ಎಲ್ಲರಿಗೂ ನ್ಯಾಯ ಹೇಳ್ತಾ ಇರ್ತಕ್ಕಂಥ ಅವನು ಇವನು ಏನೋ ಸಚಿವ, ಅವನಿಗೆ ನಾವು ಶಿಕ್ಷೆ ಹಾಕೋದಕ್ಕೆ ಆಗೋದಿಲ್ಲ. ಹಾಗಾಗಿ ರಾಜ ಏನು ಮಾಡ್ತಾನೆ, ಆತನಿಗೊಂದು ಶಿಕ್ಷೆ ಹಾಕ್ತಾನೆ. 100 ಕೋಣೆಗಳಿರ್ತಕ್ಕಂಥ ಒಂದು ದೊಡ್ಡ ಹಾಲ್, ಅದರಲ್ಲಿ 100 ಕೋಣೆಗಳ ಬಾಗಿಲುಗಳು ಕೂಡ ಮುಚ್ಚಿರುತ್ತೆ. 100 ಕೋಣೆಗಳ ಬಾಗಿಲು ಕೂಡ ಓಪನ್ ಆಗದಿರ ಅದಕ್ಕೆ ಬೀಗ ಅಂತಕ್ಕಂಥದ್ದನ್ನು ಹಾಕಿರ್ತಾರೆ, ಅಂದರೆ ಡೋರ್ ಲಾಕ್ ಹಾಕಿರ್ತಾರೆ. ಡೋರ್ ಲಾಕ್ ಹಾಕಿರ್ತಕ್ಕಂಥ 100 ಕೋಣೆಗಳಿರ್ತಕ್ಕಂಥ ಆ ಒಂದು ಕೊಠಡಿನಲ್ಲಿ ಈ ಮಂತ್ರಿನ ತೊಗೊಂಡೋಗಿ ಬಿಟ್ಬಿಡ್ತಾರೆ. ಆ ಮಂತ್ರಿಗೆ ಹೇಳಲಾಗಿರುತ್ತೆ ಮೊದಲನೇ 100 ಕೋಣೆಗಳಿರ್ತಕ್ಕಂಥ ಈ ಕೊಠಡಿನಲ್ಲಿ 99 ಕೋಣೆಗಳ ಬಾಗಿಲುಗಳು ಮುಚ್ಚಲ್ಪಟ್ಟಿದೆ. ನಾಣ್ಯ ಪಂಥ ವಿದ್ಯತೆಯ ನಾಯ ಅಂತ ಹೇಳುತ್ತೆ ಪುರುಷ ಸೂಕ್ತ. ಎಲ್ಲ ದಾರಿಗಳು ಮುಚ್ಚಲ್ಪಟ್ಟಿದೆ, ಯಾವ ದಾರಿನೂ ತೆಗೆದಿಲ್ಲ, ಒಂದೇ ಒಂದು ದಾರಿ ಮಾತ್ರ ತೆರೆದಿದೆ. ಅದೇನು ಅಂದರೆ ಭಗವಂತನ ಸ್ಮರಣೆ ಅಂತಕ್ಕಂಥ ಬಾಗಿಲು ಮಾತ್ರ ತೆರೆದಿದೆ. ಇನ್ನೆಲ್ಲ 99 ಬಾಗಿಲುಗಳು ಮುಚ್ಚಲ್ಪಟ್ಟಿದೆ. ಅದಕ್ಕೆ ನಾಣ್ಯ ಪಂಥ ವಿದ್ಯತೆಯ ನಾಯ ಅಂತ ಹೇಳುತ್ತೆ ಪುರುಷ ಸೂಕ್ತ. ಪಂಥ ಅಂದರೆ ದಾರಿಗಳು, ಎಲ್ಲ ದಾರಿಗಳು ಮುಚ್ಚಲ್ಪಟ್ಟಿದೆ, ಡೆಡ್ ಎಂಡ್, ನಾವು ಹೋಗೋದಕ್ಕಾಗಲ್ಲ ಅಂತ ಕಡೆ ಎತ್ಕೊಂಡೋಗಿ ಮಂತ್ರಿನ ಬಿಟ್ಬಿಟ್ರಂತೆ. ಹೋಗಪ್ಪ, ನಿನ್ಗೇನು ಶಿಕ್ಷೆ ಅಂತಂದರೆ, ನೀನು ಮಾಡಿರ್ತಕ್ಕಂಥ ತಪ್ಪಿಗೆ ಏನು ಶಿಕ್ಷೆ ಅಂತಂದರೆ 99 ಬಾಗಿಲುಗಳನ್ನು ತಟ್ಕೊಂಡು ಬಾ. ತಟ್ಕೊಂತ ಬಂದು 100ನೇ ಬಾಗಿಲು ನೀನೇನೋ ತಟ್ಟಿ ಓಪನ್ ಮಾಡಿದ್ದೀಯಾ ಅಂತಂದರೆ 99 ಬಾಗಿಲು ಮುಚ್ಚಿದೆ, ಡೋರ್ ಲಾಕ್ ಹಾಕ್ಬಿಟ್ಟಿದೆ. ಒಂದು ಬಾಗಿಲು ಮಾತ್ರ ಓಪನ್ ಇದೆ. ಆ ಓಪನ್ ಮಾಡಿರ್ತಕ್ಕಂಥ ಬಾಗಿಲು ಯಾವುದು ಅಂತ ಕಂಡಿಡ್ಕೊಂಡು ನೀನು ಆಚೆಗೆ ಬರಬೇಕು. ಇದೇ ನಿನಗಿರ್ತಕ್ಕಂಥ ಮಾರ್ಗ ಅಂತ ಹೇಳ್ಬಿಟ್ಟು ಹಾಕ್ಬಿಟ್ಟು ಅವನನ್ನು ಹಾಲ್ನಲ್ಲಿ ಬಿಟ್ಬಿಟ್ರಂತೆ ಮಂತ್ರಿನ. ಅವನೇನು ಮಾಡಂದಂತೆ ಒಂದೊಂದೇ ಬಾಗಿಲು ತಟ್ತಾ ಬಂದಂತೆ. ತಟ್ಕೊಂತ ಬಂದ್ಬಿಟ್ಟು 97, 98 ಬಾಗಿಲ ಹತ್ರಕ್ಕೆ ಬಂದಂತೆ. 99 ಬಾಗಿಲು ತಟ್ಟದಂತೆ. ಇನ್ನೇನು 100ನೇ ಬಾಗಿಲು ತಟ್ಟಬೇಕು. ಅಷ್ಟೊತ್ತಿಗೆ ಅವನಿಗೇನಾಯ್ತಂತೆ, ಮೂಗ್ ಮೇಲೆ ಒಂದು ನೊಣ ಬಂದು ಕೂತ್ಕೊಂತು. ಏನಾಯ್ತಂತೆ, ಮೂಗ್ ಮೇಲೆ ಒಂದು ನೊಣ ಬಂದು ಕೂತ್ಕೊಂತು. ಆ ನೊಣ ಹಿಂಗೆ ಓಡಿಸ್ಕೊಂತ ಅವನೇನು ಮಾಡಿದಂತೆ, ಆ 100ನೇ ಬಾಗಿಲು ದಾಟ್ಬಿಟ್ಟು ಮುಂದಕ್ಕೆ ಬಂದ್ಬಿಟ್ಟು ಮತ್ತೇನಾಯ್ತು ಅವ್ನ ಪರಿಸ್ಥಿತಿ, ಮತ್ತೆ ತಟ್ಕೊಂತ ವಾಪಸ್ ಬರಬೇಕು. ಈ ಪರಿಸ್ಥಿತಿಗೆ ಇದನ್ನೇ ಜನನ ಮರಣ ಸಂಸಾರ ಚಕ್ರ ಅಂತ ಕರೀತಾರೆ. ಇಲ್ಲಿ ನಮ್ಗೆ ದಾರಿ ಗೊತ್ತಾಗ್ತಾ ಇಲ್ಲ. ಜನನ ಮರಣ ಸಂಸಾರ ಚಕ್ರದಿಂದ ಪಾರಾಗೋದಕ್ಕೆ ನಮಗೆ ದಾರಿ ಗೊತ್ತಾಗ್ತಾ ಇಲ್ಲ. ನಾವೇನು ಮಾಡ್ತಾ ಇದ್ದೀವಿ, ಇಲ್ಲಿ ದಾರಿ ಇದೆಯಾ ಅಂತ ಎಲ್ಲ ಬಾಗಿಲುಗಳನ್ನು ತಟ್ತಾ ಇದ್ವಿ. ಸುಖ ನರಸ್ತಾ ಇದ್ದೀವಿ, ಇಲ್ಲಿ ಸುಖ ಇದೆಯಾ ಅಂತ. ಎಲ್ಲೆಲ್ಲಿ ಸುಖ ಅಂತ ನಾವು ಅರಸೋದಕ್ಕೆ ಹೋಗ್ತೀವೋ ಅಲ್ಲೆಲ್ಲ ನಮ್ಗೇನು ಕಾದಿರುತ್ತೆ, ದುಃಖನೇ ಕಾದಿರುತ್ತೆ. ಯಾರನ್ನೋ ನಂಬೋಕೆ ಹೋಗ್ತೀವಿ, ಅಲ್ಲಿ ಅವರಿಂದ ಎಡವಟ್ಟು ಮಾಡ್ಕೊತೀವಿ. ದುಡ್ಡನ್ನು ನಂಬೋಕೆ ಹೋಗ್ತೀವಿ, ದುಡ್ಡು ಕೈ ಹಿಡಿಯೋದಿಲ್ಲ. ಅಥವಾ ಶರೀರನ ನಂಬೋಕೆ ಹೋಗ್ತೀವಿ, ಶರೀರ ಕೈ ಹಿಡಿಯೋದಿಲ್ಲ. ಹಾಗಾಗಿ ಯಾರು ಕೂಡ ಕೈ ಹಿಡಿಯೋದಿಲ್ಲ. ಕಡೆಗೆ ಕೈ ಹಿಡಿತಾ ಇರ್ತಕ್ಕಂಥವನು ಪರಮಾತ್ಮ ಒಬ್ಬನೇ. ನಾವು ಭಾಗವತದಲ್ಲಿ ಅಜಾಮಿಳೋಪಾಖ್ಯಾನ ಕೇಳಿದ್ದೀವಿ. ಅದರಲ್ಲಿ ನಾರಾಯಣ ಅಂತಕ್ಕಂಥ ಒಂದು ನಾಮದಿಂದ ಅಜಾಮಿಳ ತಪ್ಪಿಸ್ಕೊಂಡ.
ಅಂತ್ಯಕಾಲದಲ್ಲಿ ಚಿಂತಿಸೋ ಹಂಗೆ ಅಂತ ಬಿಟ್ಟು ನಾರಾಯಣ ನಿನ್ನ ನಾಮದ ಸ್ಮರಣೆಯ ಸಾರಾಮೃತ ಎನ್ನ ನಾಲಿಗೆಗೆ ಬರಲಿ ನಾರಾಯಣ ಅಂತ ಹೇಳ್ತಾರೆ ದಾಸರು. ಅಂದ್ರೆ ನಾರಾಯಣ ಅಂತಕ್ಕಂಥ ನಾಮ ನನ್ನ ನಾಲಿಗೆ ಮೇಲೆ ನಲಿದಾಡ್ಲಿ ಅಂತ ಹೇಳ್ಬಿಟ್ಟು ನೋಡಿ. ಈ ನಾಲಿಗೆ ಅಂತಕ್ಕಂಥದ್ದು ಯಾವಾಗಲೂ ಒದ್ದೆಯೇ ಆಗಿರುತ್ತೆ. ನಾಲಿಗೆ ಅಂತಕ್ಕಂಥದ್ದು ಬಹಳ ಜಾರತಕ್ಕಂಥ ಒಂದು ನೇಚರಿಂದ ಕೂಡಿರ್ತಕ್ಕಂಥದ್ದು. ಈ ನಾಲಿಗೆ ಅಂತಕ್ಕಂಥದ್ದನ್ನು ಯಾವ್ದು ಹೋಲಿಸ್ತಾರೆ ಅಂತಂದ್ರೆ ಇದು ಕಾಳಿಂಗ ಸರ್ಪ ಅಂತ. ಯಾವುದಿದು? ಕಾಳಿಂಗ ಸರ್ಪ. ಇದರೊಳಗೆ ಘೋರವಾಗಿರತಕ್ಕಂಥ ವಿಷ ತುಂಬಿಕೊಂಡಿರುತ್ತೆ. ಯಾಕೆಂದ್ರೆ ಜಿಹ್ವಾಗ್ರೇ ವರ್ತತೆ ಲಕ್ಷ್ಮಿ, ಜಿಹ್ವಾಗ್ರೇ ಮಿತ್ರ ಬಾಂಧವ, ಜಿಹ್ವಾಗ್ರೇ ವರ್ತತೆ ಮೃತ್ಯು ಅಂತ ಹೇಳ್ತಾರೆ. ಅಂದ್ರೆ ಏನು? ಎಲ್ಲ ನಮ್ಮ ನಾಲ್ಗೆ ತುದಿನಲ್ಲೇ ಇರುತ್ತೆ. ಜಿಹ್ವಾಗ್ರೇ ವರ್ತತೆ ಲಕ್ಷ್ಮಿ. ನಾವು ಬಂದವ್ರನ್ನ ನಗನಗ್ತಾ ಮಾತಾಡಿ ಕ್ಲೀನಾಗಿ ಇದು ಮಾಡಿದ್ರೆ ನಮ್ಗೇನಾಗುತ್ತೆ? ಲಕ್ಷ್ಮಿ ಅಂತಕ್ಕಂಥವಳು ಒಲಿತಾಳೆ. ಜಿಹ್ವಾಗ್ರೆ ಮಿತ್ರ ಬಾಂಧವ, ಮನೆಗೆ ಯಾರನ್ನ ಬಂದರೆ ಬನ್ನಿ ಬನ್ನಿ ಕೂತ್ಕೊಳ್ಳಿ, ಏನನ್ನ ಹಾಲು ಕಾಫಿ ಕುಡಿತೀರಾ ಅಂತ ನಾವು ಪ್ರೀತಿಯಿಂದ ಮಾತಾಡಿದ್ರೆ ಮಿತ್ರರು ಬಾಂಧವರು ನಮ್ಮ ಮನೆಗೆ ಬರ್ತಾರೆ. ಏನು ಬಂದಿದ್ದು, ಏನು ಸಮಾಚಾರ, ಏನು ಕೆಲಸ ಆಗಬೇಕಾಗಿತ್ತು ಅಂತಂದ್ರೆ ಇವನು ಯಾವನು ಅಂತ ಹೇಳ್ಬಿಟ್ಟು ಮತ್ತೆ ಯಾರು ನಮ್ಮ ಮನೆ ಕಡೆನೇ ಬರ್ದಿರ ಆಗೋಗ್ಬಿಡ್ತಾರೆ. ಹಂಗಾಗಿ ಜಿಹ್ವಾಗ್ರೆ ವರ್ತತೆ ಲಕ್ಷ್ಮಿ, ಜಿಹ್ವಾಗ್ರೆ ಮಿತ್ರ ಬಾಂಧವ, ಜಿಹ್ವಾಗ್ರೆ ವರ್ತತೆ ಮೃತ್ಯು ಅಂತ ಹೇಳ್ಬಿಟ್ಟು ಅಂತ. ನಮಗೆ ಮೃತ್ಯು ತಂದು ಕೊಡ್ತಕ್ಕಂಥದ್ದು ನಾಲ್ಗೆ ತುದಿನೇ. ಹಾಗಾಗಿ ನಾಲ್ಗೆ ತುದಿನಲ್ಲಿ ನಾವೇನನ್ನ ಕೆಟ್ಟ ಮಾತು ಮಾತಾಡಿದ್ರೆ ಏನಾಗುತ್ತೆ? ಯಾವನ ಕಪಾಳಕ್ಕಾಗ್ತಾನೆ ಅಥವಾ ಯಾವನನ್ನ ಏನನ್ನ ಮಾಡಿಬಿಡ್ತಾನೆ. ಹಾಗಾಗಿ ಎಲ್ಲ ಕೂಡ ನಮ್ಮ ನಾಲ್ಗೆ ತುದಿನಲ್ಲಿ ಇರುತ್ತೆ. ಹಾಗಾಗಿ ಕಾಲಕೂಟ ವಿಷನ ಧಾರಿಸಿರ್ತಕ್ಕಂಥ ಕಾಳಿಂಗ ಸರ್ಪ ಯಾವುದು ಅಂತಂದ್ರೆ ನಮ್ಮ ನಾಲ್ಗೆ. ನಾಲ್ಗೆ ಮೇಲೆ ಯಾವಾಗಲೂ ಕೂಡ ಶ್ರೀಕೃಷ್ಣ ತಾಂಡವ ಆಡ್ತಾ ಇರಬೇಕು. ತಾಂಡವ ಕೃಷ್ಣನಾಗಿ ನಾಲ್ಗೆ ಮೇಲೆ ತಾಂಡವ ಆಡ್ತಾ ಇದ್ರೆ, ಕೃಷ್ಣ ನಾಮ ತಾಂಡವ ಆಡ್ತಾ ಇದ್ರೆ ಆವಾಗ ಅದು ಅಮೃತಮಯ ಆಗೋಗ್ಬಿಡುತ್ತೆ. ಹೆಂಗೆ ಕಾಳಿಂಗ ಸರ್ಪದ ಮೇಲೆ ಶ್ರೀಕೃಷ್ಣ ನೃತ್ಯ ಮಾಡಿ ತಾಂಡವ ಕೃಷ್ಣನಾಗಿ ಆ ಕಾಳಿಂಗ ಸರ್ಪದ ವಿಷಾನ್ನ ಪರಿಹರಿಸ್ದ, ಆ ಥರ ನಮ್ಮ ನಾಲ್ಗೆ ಮೇಲೆ ಕೃಷ್ಣನಾಮನ್ನ ಸ್ಮರಣೆ ಮಾಡ್ತಾ 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 ಅದಕ್ಕೆ ಆ ಒಂದು ವಿಷಯನ್ನ ನಾವು ಪರಿಹರಿಸ್ಕೋಬೇಕು, ಅಮೃತಮಯವಾಗಿ ಮಾಡ್ಕೋಬೇಕು ನಾಲ್ಗೆಯನ್ನ ಅಂತ ಹೇಳ್ಬಿಟ್ಟು ಅಂತ. ಹಂಗಾಗಿ ಸದಾಕಾಲ ಪರಮಾತ್ಮನ ಸ್ಮರಣೆ ಮಾಡ್ತಾ ಇದ್ರೆ ಅಭ್ಯಾಸ ಯೋಗ ಯುಕ್ತೇನ ಅಂತ ಹೇಳ್ತಾನೆ ಪರಮಾತ್ಮ. ಸುಮ್ಮನೆ ಅಂತ್ಯಕಾಲದಲ್ಲಿ ನಮಗೆ ಸ್ಮರಣೆ ಅಂತಕ್ಕಂಥದ್ದು ಬರೋದಿಲ್ಲ. ಹಂಗಾಗಿ ಅಭ್ಯಾಸ ಯೋಗ ಯುಕ್ತೇನ ಅಂತ ಹೇಳ್ಬಿಟ್ಟು ಅಂತ ಈ ನಾವು ಪ್ರಾಕ್ಟೀಸ್ ಮಾಡಿ 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 ನಮಗೆ ಅಂತ್ಯಕಾಲದಲ್ಲಿ ಏನು ಪ್ರಾಕ್ಟೀಸ್ ಮಾಡಿರ್ತೀವಿ ಜೀವನ ಪರ್ಯಂತ ಅದೇ ಅಂತ್ಯಕಾಲದಲ್ಲಿ ಸ್ಮರಣೆ ಬರುತ್ತೆ. ಹಾಗಾಗಿ ಏಸು ಜನ್ಮದ ಸುಕೃತದ ಫಲವು ತಾನು ಜನಿಸಲಾಗಿ ಭೂಸುರ ದೇಹದ ಜನ್ಮವು ನನಗೆ ಸಂಭವಿಸಿದೆಯಾಗಿ. ಸಾಮಾನ್ಯವಾದ ಜನ್ಮನಪ್ಪ ಇದನ್ನ ಸಂಸ್ಕಾರವಂತವಾಗಿರತಕ್ಕಂಥ ಜನ್ಮ ಭೂಸುರ ಜನ್ಮ. ಭೂಸುರ ಅಂದರೆ ಏನು? ಭೂಮಿನಲ್ಲಿ ಓಡಾಡ್ತಾ ಇರ್ತಕ್ಕಂಥ ದೇವತೆಗಳು ಅಂತ ಹೇಳ್ಬಿಟ್ಟಂತ. ಯಾರು ಭೂಮಿನಲ್ಲಿ ಓಡಾಡ್ತಾ ಇರ್ತಕ್ಕಂಥ ದೇವತೆಗಳು? ಸಂಸ್ಕಾರವಂತವಾಗಿರ್ತಕ್ಕಂಥ ಮನುಷ್ಯರು. ಯಾರು ಸಂಸ್ಕಾರವಂತವಾಗಿರ್ತಕ್ಕಂಥ ಮನುಷ್ಯರು? ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ವಿದ್ಯಾ ವಿನಯ ಸಂಪನ್ನೆ, ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೆ ಅಂತ ಕರೀತಾನೆ. ಯಾರನ್ನ ಬ್ರಾಹ್ಮಣ ಅಂತ ಕರೀತಾನೆ ಪರಮಾತ್ಮ ಭಗವದ್ಗೀತೆಯಲ್ಲಿ ಅಂದರೆ ವಿದ್ಯಾ ವಿನಯ ಸಂಪನ್ನೆ ಅಂತ ಹೇಳ್ಬಿಟ್ಟು. ಈ ವಿದ್ಯೆ ವಿನಯ ಎರಡು ಕೂಡ ಒಂದು ಕಡೆ ಇರೋದಿಲ್ಲ, ಅಪರೂಪ. ವಿದ್ಯೆ ವಿನಯ ಎರಡು ಕೂಡ ಇರತಕ್ಕಂಥದ್ದು ಅಪರೂಪ. ಗರ್ವಗಳಲ್ಲಿ ಸಾಕಷ್ಟು ಗರ್ವ ಇದೆ. ಹಂಗಾಗಿ ಶಿಶುಮೋಹ, ಸತಿಮೋಹ, ಜನನಿ ಜನಕರ ಮೋಹ, ಅನ್ನಮದ ಅರ್ಥಮದ ಅಖಿಲ ವೈಭವದ ಮದ, ಮುನ್ನ ಪ್ರಾಯದ ಮದವು ರೂಪ ಮದವು ಅಂತ ಹೇಳ್ತಾರೆ ದಾಸರು. ಹಂಗಾಗಿ ಮದಗಳಲ್ಲಿ ಎಷ್ಟೋ ಮದಗಳಿದೆ, ಅದರಲ್ಲಿ ವಿದ್ಯಾ ಮದ ಕೂಡ ಒಂದು. ಒಂದೇನೋ ಒಂದು ಡಿಗ್ರಿ ಸಂಪಾದನೆ ಮಾಡ್ಕೊಂಡ್ಬಿಟ್ಟಿದ್ದೀವಿ ಅಂದರೆ ನಮ್ಮ ಸಮಾನ ಇಲ್ಲ ಅಂತ ಹೇಳ್ಬಿಟ್ಟು. ಡಿಗ್ರಿ ಸಂಪಾದನೆ ಮಾಡ್ಬೋದು, ಆದರೆ ಅನುಭವ ಸಂಪಾದನೆ ಮಾಡೋದಕ್ಕಾಗತ್ತಾ? ಆಗೋದಿಲ್ಲ. 4 ಡಿಗ್ರಿ ಅಲ್ಲ 40 ಡಿಗ್ರಿ ಸಂಪಾದನೆ ಮಾಡ್ಬೋದು, ಆದರೆ ಹಿರಿಯರಲ್ಲಿರ್ತಕ್ಕಂಥ ಅನುಭವವನ್ನು ನಾವು ಸಂಪಾದನೆ ಮಾಡೋದಕ್ಕಾಗೋದಿಲ್ಲ. ಅದಕ್ಕೆ DVG ಅವರು ಏನು ಹೇಳ್ತಾರೆ ಅಂತಂದರೆ, ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮರ ಸೊಗಸು, ಹೊಸ ಯುಕ್ತಿ ಹಳೆ ತತ್ವ ಕೇಳಿದರ ಮರ್ಮ ಅಂತ ಹೇಳ್ಬಿಟ್ಟು ಅಂತ. ಜೀವನ ಅಂದರೆ ಹೇಗಿರಬೇಕು ಅಂತಂದರೆ, ಹೊಸ ಚಿಗುರು ಅಂದರೆ ಯುವಜನತೆ ಏನಿದೆ ಆ ಯುವಜನತೆಯ ಒಂದು ಕಾರ್ಯವೈಖರಿ ಅಂತಕ್ಕಂಥದ್ದು ನಮಗೆ ಇರಬೇಕು. ಹಳೆ ಬೇರು ಪ್ಲ್ಯಾನ್ ಯಾರ್ದಿರಬೇಕು, ಮಾರ್ಗದರ್ಶನ ಯಾರ್ದಿರಬೇಕು ಅಂತಂದರೆ ಹಿರಿಯರದಿರಬೇಕು. ಆ ಹಿರಿಯರ ಮಾರ್ಗದರ್ಶನ, ಹೊಸಬರ ಕಾರ್ಯವೈಖರಿ ಎರಡೂ ಸೇರಿದ್ರೆ ಆವಾಗ ಮರಕ್ಕೆ ಸೊಗಸು ಅಂತಕ್ಕಂಥದ್ದು ಬರುತ್ತೆ. ಹಾಗೆ DVG ಅವರು ಹೇಳ್ತಾರೆ. ಅದೇ ಥರನೇ ನಾವು ಹಿರಿಯರಿಗೆ ಪ್ರತಿದಿನ ಕಾಲಕ್ಕೆ ನಮಸ್ಕಾರ ಮಾಡಬೇಕು, ಹಿರಿಯರಿಗೆ ವಂದಿಸಬೇಕು, ವಿನಯಶೀಲರಾಗಿ ನಾವು ನಡ್ಕೋಬೇಕು.
ಹಾಗಾಗಿ ಅನುಭವನ ನಾವು ಪಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಹಿರಿಯರ ಅನುಭವ ತುಂಬ ದೊಡ್ಡದು. ಹಾಗಾಗಿ ವಿದ್ಯಾ ವಿನಯ ಸಂಪನ್ನೇ ಬ್ರಾಹ್ಮಣೆ ಅಂತ ಕರೀತಾನೆ ಭಗವಂತ. ವಿದ್ಯಾ ದದಾತಿ ವಿನಯಂ. ವಿದ್ಯೆಯನ್ನು ಕಲಿತಾ 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 ಅಹಂಕಾರ ಬೆಳಿಬಾರ್ದು ನಮಗೆ. ನೋಡಿ, ಕರು ಆ ಹುಟ್ಟಿದಾಗ ಕೊಂಬಿರುತ್ತೆ, ಕರುಗೆ ಇರೋದಿಲ್ಲ. ಹಸುವಿನ ಕರುಗೆ ಬೆಳೀತಾ 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 ಏನಾಗುತ್ತೆ, ಕೋಡುಗಳು ಬೆಳೀತಾ ಹೋಗುತ್ತೆ. ಅದೇ ಥರನೇ ಹೆಂಗೆ ಕರುಗೆ ಕೋಡುಗಳು ಬೆಳೆಯುತ್ತೋ ಹಾಗೆ ವಿದ್ಯೆ ಕಲಿತಾ ಕಲಿತಾ ಅಥವಾ ಧನ ಸಂಪಾದನೆ ಮಾಡ್ತಾ ಮಾಡ್ತಾ ನಮಗೆ ಕೋಡುಗಳು ಅಂತಕ್ಕಂಥದ್ದು ಬೆಳಿಬಾರ್ದು. ಯಾವತ್ತೂ ಕೂಡ ವಿದ್ಯಾ ದದಾತಿ ವಿನಯಂ ಅಂತ. ವಿದ್ಯೆ ಇದ್ದವನು ವಿನಯಶೀಲನಾಗಿ ನಡ್ಕೊಂಡ್ರೆ ಅವನು ದೇವತೆ, ಅವನು ಭೂಸುರ. ಅಂದರೆ ಪ್ರಪಂಚದಲ್ಲಿ ಭೂಮಿ ಮೇಲೆ ಓಡಾಡ್ತಾ ಇರ್ತಕ್ಕಂಥ ದೇವತೆ ಅವನು. ಹಾಗಾಗಿ ವಿದ್ಯಾ ದದಾತಿ ವಿನಯಂ, ವಿನಯಾದ್ಯಾತಿ ಪಾತ್ರತಾಂ ಅಂತ ಹೇಳ್ಬಿಟ್ಟಂತ. ಪಾತ್ರತ್ವ ಅಂದರೆ ನಮ್ಮನ್ನು ಗುರುತಿಸ್ತಕ್ಕಂಥ ಒಂದು ಪಾತ್ರತ್ವ ಎಲ್ಲಿಂದ ಬರುತ್ತೆ ಅಂತಂದರೆ ವಿದ್ಯೆ ವಿನಯ ಯಾರಲ್ಲಿರುತ್ತೋ ಅವ್ರಿಗೆ ಪಾತ್ರತ್ವ ಅಂತಕ್ಕಂಥದ್ದು ಬರುತ್ತೆ. ಪಾತ್ರತ್ವ ಧನಮಾಪ್ನೋತಿ. ಯಾರಿಗೆ ವಿದ್ಯೆ ವಿನಯ ಪಾತ್ರತ್ವ ಸಿಗುತ್ತೆ ಅಲ್ಲಿ ಮಹಾಲಕ್ಷ್ಮಿ ಅಂತಕ್ಕಂಥವಳು ಹುಡುಕೊಂಡು ಬರ್ತಾಳೆ. ಧನಾಧರ್ಮಂ ತತಸ್ಸುಖಂ. ಆ ಧನದಿಂದ ನಾವೇನು ಮಾಡ್ತೀವಿ, ಧರ್ಮ ಕಾರ್ಯಗಳನ್ನು ಮಾಡ್ತೀವಿ, ಅದರಿಂದ ಸುಖ ಅಂತಕ್ಕಂಥದ್ದನ್ನು ಸಂಪಾದನೆ ಮಾಡ್ಬೋದು ಅಂತಕ್ಕಂಥದ್ದು. ನಾರದರು ಭಕ್ತಿ ಸೂತ್ರದಲ್ಲಿ ಹೇಳ್ತಾರೆ, ಈಶ್ವರಸ್ಯ ಅಭಿಮಾನ ದ್ವೇಷಿತ್ವ ದೈನ್ಯ ಪ್ರಿಯತ್ವಾಚ ಅಂತ. ಅಹಂಕಾರ ಬಂತು ನಮಗೆ ಅಂತಂದರೆ, ಎಳ್ಳಷ್ಟು ಅಹಂಕಾರ ಬಂದರೂ ಕೂಡ ಪರಮಾತ್ಮನ ಸನ್ನಿಧಾನದಲ್ಲಿ ನಾವು ನಿಲ್ಲೋದಕ್ಕೆ ಯೋಗ್ಯರಾಗೋದೇ ಇಲ್ಲ. ಫಸ್ಟ್ ನಮ್ಮನ್ನು ಪರಮಾತ್ಮ ಏನು ಮಾಡ್ತಾನೆ, ಅವನ ಸನ್ನಿಧಾನದಿಂದ ಆಚೆಗೆ ಹಾಕ್ತಾನೆ. ಅದಕ್ಕೆ ಭಾಗವತದಲ್ಲಿ ಪುರಾಣಗಳಲ್ಲಿ ಬರ್ತಕ್ಕಂಥ ಕಥೆಗಳೇ ನಮಗೆ ಸಾಕ್ಷಿಗಳು. ಯಾಕೆಂದರೆ ಜಯ ವಿಜಯರಿಗೆ ಶಾಪ ಅಂತಕ್ಕಂಥದ್ದು ಬಂತು, ಗರುಡನಿಗೆ ಗರ್ವಭಂಗ ಅಂತಕ್ಕಂಥದ್ದಾಯಿತು, ಆಮೇಲೆ ಸುದರ್ಶನಿಗೆ ಗರ್ವಭಂಗ ಅಂತಕ್ಕಂಥದ್ದಾಗತ್ತೆ, ರುಕ್ಮಿಣಿಗೆ ಗರ್ವಭಂಗ ಆಗತ್ತೆ, ಎಷ್ಟು ಜನಕ್ಕೆ ಸತ್ಯಭಾಮೆಗೆ ಗರ್ವಭಂಗ ಅಂತಕ್ಕಂಥದ್ದಾಗತ್ತೆ, ಬಲರಾಮನಿಗೆ ಗರ್ವಭಂಗ ಅಂತದ್ದು ಆಗುತ್ತೆ. ಅವನ ಪಾರ್ಷದರಿಗೆ ಬಿಡಲಿಲ್ಲ ಭಗವಂತ ಅಂತಂದರೆ ಸಾಮಾನ್ಯರು ನಮಗೆ ಬಿಡ್ತಾನ? ಹಾಗಾಗಿ ಗರ್ವ ಅಂತಕ್ಕಂಥದ್ದು ಎಳ್ಳಷ್ಟು ಕೂಡ ನಮ್ಗಿರಬಾರ್ದು. ಈ ಗರ್ವ ಅಂತಕ್ಕಂಥದ್ದು ದಾರಕ್ಕಿರೋ ಸಿಕ್ಕಿದ್ದಂಗಂತ. ದಾರ ನೋಡಿದ್ದೀರಾ, ಸಿಕ್ಕಿರುತ್ತೆ. ಆ ಸೂಜಿ ಕಣ್ಣಲ್ಲಿ ಏನನ್ನ ದಾರಕ್ಕೆ ಏರಿಸ್ಬೇಕಾಗಿದ್ರೆ ಸ್ವಲ್ಪ ಸಿಕ್ಕಿದ್ರು ಕೂಡ ಏನಾಗುತ್ತೆ, ಸೂಜಿ ಕಣ್ಣಲ್ಲಿ ಅದು ಹೋಗೋದಿಲ್ಲ, ಸಿಕ್ಕಾಕೊಂಡ್ಬಿಡುತ್ತೆ. ಅದೇ ಥರನೇ ನಾವು ಈ ಪ್ರಕೃತಿಯಿಂದ, ಈ ಭವ ಬಂಧನದಿಂದ ನಾವು ಪಾರಾಗಬೇಕು ಅಂತಂದರೆ ಎಳ್ಳಷ್ಟು ಗರ್ವ ಇದ್ದರೂ ಕೂಡ ನಮಗೆ ಪರಮಾತ್ಮ ಹೋಗೋದಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ. ಹಾಗಾಗಿ ವಿದ್ಯಾವಿನಯ ಸಂಪನ್ನೆ ಬ್ರಾಹ್ಮಣೆ ಅಂತ ಹೇಳ್ತಾರೆ. ಅವರೇ ಭೂಸುರರು. ಭೂಸುರ ದೇಹದ ಜನ್ಮವು ನನಗೆ ಸಂಭವಿಸಿದೆಯಾಗಿ. ಒಳ್ಳೆ ಮನುಷ್ಯ ಜನ್ಮ ಕೊಟ್ಟಿದ್ದಾನೆ ಪರಮಾತ್ಮ. ಅದಕ್ಕೆ ತಕ್ಕಂತೆ ಭೂಸುರ ಅಂದರೆ ದೇವತೆಗಳಂತೆ ನಾವು ಭೂಮಿ ಮೇಲೆ ಓಡಾಡ್ಕೊಂಡಿರ್ತಕ್ಕಂಥ ಒಳ್ಳೆ ವಿನಯಶೀಲರು ಸಂಸ್ಕಾರವಂತರಾಗಿರ್ತಕ್ಕಂಥ ಜನ್ಮವನ್ನು ಕೊಟ್ಟಿದ್ದಾನೆ. ಮೋದ ತೀರ್ಥ ಮತ ಚಿಹ್ನಿತನಾಗದೆ ದೋಷಕ್ಕೆ ಒಳಗಾಗಿ. ಮೋದ ತೀರ್ಥರು ಅಂತಂದರೆ ಇಲ್ಲಿ ಆನಂದ ತೀರ್ಥರು, ಜಗದ್ಗುರು ಮಧ್ವಾಚಾರ್ಯರು ಅಂತ ಹೇಳ್ಬಿಟ್ಟು ಅಂತ. ಅವರ ಒಂದು ಚಿಹ್ನೆಗೆ ನಾವು ಒಳಗಾಗ್ದಿರ ದೋಷಕ್ಕೆ ಒಳಗಾಗಿದ್ದೀನಿ ಅಂತ ಹೇಳ್ಬಿಟ್ಟು. ಆಮೇಲೆ ಇಲ್ಲಿ ಏನು ಅಂತಂದರೆ ಇವರ ಚಿಹ್ನೆಗಳು ಅಂತಂದರೆ ಏನು ಅಂತಂದರೆ ಗೋಪಿ ಚಂದನ ಧಾರಣೆ ಮಾಡ್ಕೊತಕ್ಕಂಥದ್ದು, ಶಂಖಚಕ್ರ, ಶೀತಲ ಮುದ್ರೆ, ತಪ್ತ ಮುದ್ರೆ ಇವೆಲ್ಲ ಹಾಕ್ಕೊಳ್ತಕ್ಕಂಥದ್ದು ಅಂತ ಹೇಳ್ಬಿಟ್ಟು. ಇದೇನು ಮಧ್ವಾಚಾರ್ಯರು, ಜಗದ್ಗುರು ಮಧ್ವಾಚಾರ್ಯರು ತಾವೇ ತಾವಾಗಿ ಕಪೋಲ ಕಲ್ಪಿತವಾಗಿರ್ತಕ್ಕಂಥದ್ದನ್ನು ಹುಟ್ಟಾಕಿರ್ತಕ್ಕಂಥದ್ದಲ್ಲ. ಇದು ವೇದಗಳಲ್ಲಿ, ಪುರಾಣಗಳಲ್ಲಿ, ಶಾಸ್ತ್ರಗಳಲ್ಲಿ ಏನಿತ್ತೋ ಅದನ್ನೇ ಅವರು ಹೇಳಿರ್ತಕ್ಕಂಥದ್ದು. ಮುದ್ರಾಧಾರಣೆ ಅಂತಕ್ಕಂಥದ್ದು. ಹಾಗಾಗಿ ಹರಿಯ ಶ್ರೀ ಮುದ್ರೆಯು ಆಭರಣವಾಯಿತು ಅಂತ ಹೇಳ್ತಾರೆ ಕನಕದಾಸರು. ಅಂದರೆ ನೋಡಿ, ನಾವು ಎಷ್ಟೇ ಬಂಗಾರ ಹಾಕ್ಕೊಳ್ಳಿ, ಬೆಳ್ಳಿ ಹಾಕ್ಕೊಳ್ಳಿ, ಏನೇ ಮುತ್ತು ರತ್ನ ಮಾಣಿಕ್ಯಗಳನ್ನು ಹಾಕ್ಕೊಂಡ್ರು ಕೂಡ ಅದು ಅಲಂಕಾರ ಅಲ್ಲ. ಹರಿಯ ಶ್ರೀಮುದ್ರೆಯು ಆಭರಣವಾಯಿತು. ನಾಮ ಹಾಕ್ತಕ್ಕಂಥದ್ದು, ತಿರುಕ ಇಡ್ತಕ್ಕಂಥದ್ದು, ಲಾಂಛನಗಳನ್ನು ಇಟ್ಕೊಳ್ತಕ್ಕಂಥದ್ದು ಅದು ನಿಜವಾದ ಆಭರಣ. ಮೈ ಮೇಲೆ ಅದು ಇರಬೇಕು. ಹಾಗಾಗಿ ಮೋದ ತೀರ್ಥ ಮತ ಚಿಹ್ನಿತನಾಗದೆ ದೋಷಕ್ಕೆ ಒಳಗಾಗಿ. ಯಾಕೆ ದೋಷಕ್ಕೆ ಒಳಗಾದ್ವಿ? ನಾವು ಅವಮಾನ ಅಂತ ತೀರ್ಮಾನ ಮಾಡ್ಕೊತೀವಿ. ಅಯ್ಯೋ, ಹೊರಗಡೆ ನನ್ನನ್ನು ಏನು ಅನ್ಕೊಂಡ್ಬಿಡ್ತಾರೆ, ನೋಡಿದವ್ರು ಏನು ಅನ್ಕೊತಾರೆ, ನನ್ನನ್ನು ಆಡ್ಕೊಂಡು ನಗ್ತಾರೆ, ಹುಚ್ಚ ಅಂತಾರೆ, ಇದೆಲ್ಲ ಯಾಕೆ ಈ ಥರ ಹಾಕ್ಕೋಬೇಕು, ಲೇಪನಗಳನ್ನೆಲ್ಲ ನಾವು ಯಾಕೆ ಹಾಕ್ಕೋಬೇಕು, ಈ ಥರ ನಾವೆಲ್ಲ ತಿಳ್ಕೊತೀವಿ. ಆದರೆ ಹಂಗೆ ತಿಳ್ಕೊಬಾರ್ದು. ಅದು ನಾವು ಹೆಮ್ಮೆ ಅಂತ ತಿಳ್ಕೊಬೇಕು. ಇದನ್ನು ನಾವು ಧಾರಣೆ ಮಾಡ್ತಕ್ಕಂಥದ್ದು ನಮ್ಮ ಹೆಮ್ಮೆ ಅಂತ ತಿಳ್ಕೊಬೇಕು. ಹಾಗಾಗಿ ಅದನ್ನು ಹೆಮ್ಮೆಯಿಂದ ಧರಿಸಬೇಕು ಅಂತ ಹೇಳ್ಬಿಟ್ಟು ಅಂತ. ನೋಡಿ, ಈ ಚಿಹ್ನೆಗಳ ಬಗ್ಗೆ ಏನು ಹೇಳ್ತಾರೆ ಅಂತಂದರೆ, ಈ ಆಷಾಢ ಶುದ್ಧ ಏಕಾದಶಿ ದಿವಸ ನಾವೆಲ್ಲ ನೋಡಿದ್ದೀವಿ ಮಠಗಳಲ್ಲಿ ನಮ್ಗೆ ಏನು ಮಾಡ್ತಾರೆ, ಮುದ್ರಾಧಾರಣೆ, ತಪ್ತ ಮುದ್ರೆ ಅಂತ ಮಾಡ್ತಾರೆ. ಶೀತಲ ಮುದ್ರೆ, ತಪ್ತ ಮುದ್ರೆ ಅಂತ ಅದರಲ್ಲಿ ಎರಡಿದೆ. ಶಂಖ, ಚಕ್ರ, ಗದಾ, ಪದ್ಮ, ಆಮೇಲೆ ಅಷ್ಟಾಕ್ಷರಿ ನಾರಾಯಣ ಮುದ್ರೆ ಅಂತ ಹಾಕ್ತಾರೆ. ಎಷ್ಟು ಅದ್ಭುತವಾಗಿರ್ತಕ್ಕಂಥದ್ದು ಅಂದರೆ ಸದಾಕಾಲ ಶರೀರದ ಮೇಲೆ ಆ ಒಂದು ಶೋಭಾಯಮಾನವಾಗಿರತಕ್ಕಂಥ ಆ ಮುದ್ರಾಧಾರಣೆ ಅಂತಕ್ಕಂಥದ್ದು ಮಾಡ್ಕೋಬೇಕು ಅಂತ ಹೇಳ್ತಾರೆ. ಇದು ಎಲ್ಲೆಲ್ಲಿ ಇದೆ ಇದಕ್ಕೆ ಉಲ್ಲೇಖಗಳು ಅಂದರೆ
ಮಹಾಭಾರತ ಮೋಕ್ಷ ಧರ್ಮ ಪರ್ವದಲ್ಲಿ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮನೇ ಯುಧಿಷ್ಠಿರನಿಗೆ ಉಪದೇಶ ಮಾಡ್ತಾನೆ ಈ ಮುದ್ರಾಧಾರಣೆಗಳ ಬಗ್ಗೆ, ತಪ್ತ ಮುದ್ರೆ ಮತ್ತು ಶೀತಲ ಮುದ್ರೆ ಬಗ್ಗೆ ಮಹಾಭಾರತದಲ್ಲಿ ಮೋಕ್ಷ ಧರ್ಮ ಪರ್ವದಲ್ಲಿ ಉಪದೇಶ ಮಾಡ್ತಾನೆ. ನಾರದ ಪಾಂಚರಾತ್ರ ಆಗಮದಲ್ಲಿ ಹಯಗ್ರೀವ ಸ್ವಾಮಿ ನಾರದರಿಗೆ ಉಪದೇಶ ಮಾಡಿದ್ದಾರೆ ಈ ಮುದ್ರಾಧಾರಣೆ ಅಂತಕ್ಕಂಥದ್ದು. ಇದನ್ನು ಪಂಚ ಸಂಸ್ಕಾರ ಅಂತ ಕರೀತಾರೆ. ಈ ಪಂಚ ಸಂಸ್ಕಾರಗಳ ಕುರಿತಾಗಿ ನಾರದರಿಗೆ ಹಯಗ್ರೀವ ಸ್ವಾಮಿ ಉಪದೇಶ ಮಾಡಿದ್ದಾರೆ. ಗರುಡ ಪುರಾಣದಲ್ಲಿ ವೇದವ್ಯಾಸರಿಂದ ರಚಿತವಾಗಿರ್ತಕ್ಕಂಥ ಮಹಾಪುರಾಣ ಗರುಡ ಪುರಾಣ. ಈ ಗರುಡ ಪುರಾಣದಲ್ಲಿ ಮಹಾವಿಷ್ಣು ಗರುಡ ದೇವರಿಗೆ ಉಪದೇಶ ಮಾಡಿದರು. ಏನಂತ, ಈ ತಪ್ತ ಮುದ್ರೆ ಮತ್ತು ಶೀತಲ ಮುದ್ರೆಗಳನ್ನು ಧಾರಣೆ ಮಾಡ್ಕೋಬೇಕು ಅಂತೇಳ್ಬಿಟ್ಟು. ಈ ಪಂಚ ಸಂಸ್ಕಾರಗಳು ಏನಂತ ಮಾಡ್ಕೋಬೇಕು ಅಂತಂದರೆ, ಆಮೇಲೆ ವಿಶೇಷವಾಗಿರ್ತಕ್ಕಂಥದ್ದು ಗೋಪಿಚಂದನ ಅಂತೇಳ್ಬಿಟ್ಟು ಅಂತ. ಈ ಗೋಪಿಚಂದನ ಅಂತಕ್ಕಂಥದ್ದು ಎಲ್ಲೂ ಸಿಗೋದಿಲ್ವಂತೆ. ಸಿಗ್ತಕ್ಕಂಥದ್ದು ದ್ವಾರಕೆಯಲ್ಲಿ ಮಾತ್ರ ಸಿಗ್ತಕ್ಕಂಥದ್ದು ಗೋಪಿಚಂದನ. ಈ ಗೋಪಿಚಂದನ ಅಷ್ಟು ಪವಿತ್ರವಾಗಿರತಕ್ಕಂಥ ಒಂದು ಪದಾರ್ಥ, ಶ್ರೀಕೃಷ್ಣನಿಗೆ ಅತ್ಯಂತ ಪ್ರಿಯವಾಗಿರ್ತಕ್ಕಂಥ ಪದಾರ್ಥ, ಭಾಗವತರೆಲ್ಲ ಧರಿಸಲೇಬೇಕಾಗಿರ್ತಕ್ಕಂಥ ಪದಾರ್ಥ. ನಮ್ಮ ಉಡುಪಿ ಶ್ರೀಕೃಷ್ಣ ಸ್ವಾಮಿ ಕೂಡ ಸಿಕ್ಕಿದ್ದು ಗೋಪಿಚಂದನದ ಮುದ್ದೆನಲ್ಲೇನೆ. ಹಾಗಾಗಿ ಇಲ್ಲಿ ಹೇಳ್ತಾರೆ, ಗೋಪಿ ಚಂದನ ಪಾಪಗ್ನ ವಿಷ್ಣು ದೇಹ ಸಮುದ್ಭವ ಚಕ್ರಾಂಕಿತ ನಮಸ್ತುಭ್ಯಂ ಧಾರಣಾನ್ ಮುಕ್ತಿದೋ ಭವ ಅಂತಕ್ಕಂಥ ಶ್ಲೋಕ ಹೇಳುತ್ತೆ. ಈ ಗೋಪಿ ಚಂದನ ಅಂತಕ್ಕಂಥದ್ದು ವಿಷ್ಣುವಿನ ದೇಹದಿಂದ ಉತ್ಪತ್ತಿ ಆಗಿರ್ತಕ್ಕಂಥದ್ದಂತೆ. ವಿಷ್ಣು ದೇಹ ಸಮದ್ಭವ ಚಕ್ರಾಂಕಿತ ನಮಸ್ತುಭ್ಯಂ, ಅದರಲ್ಲಿ ಚಕ್ರಗಳಿರುತ್ತೆ. ಅಂದರೆ ಈ ಒಣಗಿರ್ತಕ್ಕಂಥ ಗೋಪಿಚಂದನನ್ನು ನಾವು ಒಡೆದ್ರೆ, ಅದರ ಮುದ್ದೆಯನ್ನು ಒಡೆದ್ರೆ ಅದರೊಳಗೆ ಸಹಜವಾಗಿರತಕ್ಕಂಥ ಚಕ್ರಗಳು ಕಾಣುತ್ತೆ ನಮಗೆ. ಹಾಗಾಗಿ ಚಕ್ರಾಂಕಿತ ನಮಸ್ತುಭ್ಯಂ, ಅದರಿಂದ ನಾನು ಚಕ್ರನ ಧಾರಣೆ ಮಾಡ್ತಾ ಇದ್ದೀನಿ. ಧಾರಣಾನ್ ಮುಕ್ತಿದೋ ಭವ, ನನಗೆ ಮೋಕ್ಷಕ್ಕೆ ದಾರಿ ಅಂತಕ್ಕಂಥದ್ದನ್ನು ತೋರಿಸ್ಕೊಡಪ್ಪ ಪರಮಾತ್ಮ ಅಂದೇಬಿಟ್ಟು. ಸುದರ್ಶನ ಮಹಾಜ್ವಾಲ ಕೋಟಿ ಸೂರ್ಯ ಸಮಪ್ರಭಾ ಅಜ್ಞಾನಾಂದಸ್ಯ ಮೇ ನಿತ್ಯಂ ವಿಷ್ಣೋರ್ ಮಾರ್ಗಂ ಪ್ರದರ್ಶಯ. ನಾನು ಇಷ್ಟೊತ್ತು ಹೇಳಿದೆ, 100 ಬಾಗಿಲುಗಳದ ಒಂದು ಎಕ್ಸಾಂಪಲ್ ಹೇಳಿದೆ. ನಾನ್ಯಪ್ಪಂತ ವಿದ್ಯತೆಯ ನಾಯ 99 ಬಾಗಿಲುಗಳು ಮುಚ್ಚಲ್ಪಟ್ಟಿದೆ. ತೆರೆದಿರ್ತಕ್ಕಂಥದ್ದು ಒಂದೇ ಒಂದು ಮಾರ್ಗ. ಆ ಮಾರ್ಗ ಸುಮ್ಮನೆ ಗೊತ್ತಾಗತ್ತಾ? ಎಲ್ಲರಿಗೂ ಗೊತ್ತಾಗೋದಿಲ್ಲ. ಪರಮಾತ್ಮ ತನ್ನ ರಹಸ್ಯನ ಅಷ್ಟು ಈಸಿಯಾಗಿ ಬಿಟ್ಕೊಡೋದಿಲ್ಲ. ಮಮ ಮಾಯಾ ದುರತ್ಯಯ ಅಂತ ಹೇಳ್ತಾನೆ, ನಾನು ಮಾಯೆಯಿಂದ ಆವರಿಸಲ್ಪಟ್ಟಿದ್ದೀನಿ, ಎಲ್ಲರಿಗೂ ಈ ಮಾರ್ಗವನ್ನು ಬಿಟ್ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು. ಆ ಮಾರ್ಗ ಗೊತ್ತಾಗಬೇಕಾಗಿದ್ರೆ ಸುದರ್ಶನನ್ನ ಪ್ರಾರ್ಥನೆ ಮಾಡ್ಕೋಬೇಕಂತೆ. ಸುದರ್ಶನ ಮಹಾಜ್ವಾಲ ಕೋಟಿ ಸೂರ್ಯ ಸಮಪ್ರಭ. ಅಪ್ಪ ಸುದರ್ಶನ, ನೀನು ಕೋಟಿ ಸೂರ್ಯನಾಗೆ ಸಮಪ್ರಭ ಆಗಿರತಕ್ಕಂಥ ಒಂದು ಪ್ರಕಾಶವನ್ನು ಹೊಂದಿದ್ದೀಯಾ. ಅಜ್ಞಾನಾಂದಸ್ಯ ಮೇ ನಿತ್ಯಂ, ಅಂಧ, ನಾನು ಅಜ್ಞಾನದಿಂದ ಅಂಧನಾಗ್ಬಿಟ್ಟಿದ್ದೀನಿ, ಅಂದರೆ ಕಣ್ಣಿದ್ದು ಕುರುಡನಾಗ್ಬಿಟ್ಟಿದ್ದೀನಿ, ನನಗೆ ದಾರಿ ಗೊತ್ತಾಗ್ತಾ ಇಲ್ಲ. ವಿಷ್ಣೋರ್ ಮಾರ್ಗಂ ಪ್ರದರ್ಶಯ, ವಿಷ್ಣುವಿನ ಒಂದು ಧಾಮಕ್ಕೆ ಹೋಗ್ತಾ ಇರ್ತಕ್ಕಂಥ ಮಾರ್ಗಕ್ಕೆ ನನ್ನನ್ನು ದಾರಿ ತೋರಿಸು, ನನಗೆ ತೋರಿಸ್ಕೊಡು, ಗೋಚರ ಮಾಡಿಸು ಅಂತ ಬಿಟ್ಟು ಕೇಳ್ಕೊತಾರೆ. ಪಾಂಚಜನ್ಯ ನಿಜ ಧ್ಯಾನ ಧ್ವಸ್ತಪಾತಕ ಸಂಚಯ ತ್ರಾಹಿ ಮಾಂ ನರಕಾದ್ಘೋರಾತ್ ಸಂಸಾರ ಅರ್ಣವ ಪಾತಿನಂ. ಅರ್ಣವ ಅಂತಂದ್ರೆ ಸಮುದ್ರ ಅಂತ. ಸಂಸಾರ ಅಂತಕ್ಕಂಥ ಸಮುದ್ರದಲ್ಲಿ ಬಿಟ್ಬಿಟ್ಟಿದ್ದೀನಪ್ಪ ನಾನು. ಹೇ ಪಾಂಚಜನ್ಯ, ಭಗವಂತನ ಪಾಂಚಜನ್ಯನ ಪ್ರಾರ್ಥನೆ ಮಾಡ್ಕೊತಾ ಇರ್ತಕ್ಕಂಥದ್ದು. ಹೇ ಪಾಂಚಜನ್ಯ, ನಾನು ಸಂಸಾರ ಅಂತಕ್ಕಂಥ ಸಮುದ್ರದೊಳಗೆ ಬಿದ್ದೋಗ್ಬಿಟ್ಟಿದ್ದೀನಿ, ನನಗೆ ಇಲ್ಲಿಂದ ಪಾರಾಗಿ ಹೋಗ್ತಕ್ಕಂಥ ಮಾರ್ಗ ನನಗೆ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಹೇ ಪಾಂಚಜನ್ಯ, ನನ್ನನ್ನು ಉದ್ಧರಿಸು, ಈ ಸಂಸಾರದಿಂದ ಉದ್ಧರಿಸು ಅಂತ. ದೈತ್ಯ ಶೋಣಿತ ದಗ್ಧಾಂಗೆ ಕೌಮೋದಕಿ ಗದೇ ಹರೇ ಚಿಂದಿಸ್ತಮೋಂತಸ್ತತ್ವಾಂ ನಮಾಮಿ ಪುನಃ ಪುನಃ ಅಂತ ಬರುತ್ತೆ. ಅಂದರೆ ಈ ಕೌಮೋದಕಿ ಅಂತಕ್ಕಂಥದ್ದು ಶ್ರೀಕೃಷ್ಣನ ಕೈನಲ್ಲಿರ್ತಕ್ಕಂಥ ಗದೆ. ಈ ಗದೆಯನ್ನು ಪ್ರಾರ್ಥನೆ ಮಾಡ್ಕೊತಾ ಇದ್ದಾರೆ. ಅಪ್ಪ, ನನಗೆ ಶತ್ರುಗಳು ಅಂತಕ್ಕಂಥದ್ದು ಸುತ್ತೂರ ತುಂಬ್ಕೊಂಡ್ಬಿಟ್ಟಿದ್ದಾರೆ. ನನಗೆ ಯಾರು ಶತ್ರುಗಳು ಯಾರು ಮಿತ್ರರು ಗೊತ್ತಾಗ್ತಾ ಇಲ್ಲ. ಆರು ತೆರೆಯ ನೋಡಂಬಿಗ ಅದು ಏರಿ ಬರುತ್ತಲಿದೆ ಅಂಬಿಗ, ಯಾರಿಂದಲಾಗದು ಅಂಬಿಗ ಅದ ನಿವಾರಿಸಿ ದಾಟಿಸಂಬಿಗ. ಆರು ತೆರೆ ಯಾವುದಪ್ಪ ಬರ್ತಾ ಇರತಕ್ಕಂಥದ್ದು ಅಂದರೆ ಅರಿಷಡ್ ವರ್ಗಗಳು. ಈ ಅರಿಷಡ್ ವರ್ಗಗಳು ಅಂತಕ್ಕಂಥ ಶತ್ರುಗಳನ್ನ ದಮನ ಮಾಡಬೇಕಾಗಿದ್ರೆ, ಕುಟ್ಟಿ ಪುಡಿ ಮಾಡಬೇಕಾಗಿದ್ರೆ ಪರಮಾತ್ಮನ ಕೌಮೋದಕಿ ಗದೆನೇ ನಮಗೆ ಬೇಕಾಗಿರ್ತಕ್ಕಂಥದ್ದು. ಹಾಗಾಗಿ ಗದೆಯನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಸಂಸಾರ ಭಯಭೀತಾನಾಂ ಯೋಗಿನಾಮ ಭಯಪ್ರದ ಪದ್ಮಹಸ್ತಸ್ಥಿತಂ ವಿಷ್ಣು ಪಾಹಿ ಮಾಂ ಸರ್ವತೋ ಭಯಾತ್. ಹೇ ಪದ್ಮಹಸ್ತವಾಗಿರ್ತಕ್ಕಂಥ ವಿಷ್ಣುವಿನ ಪದ್ಮವೇ ಅಂದರೆ ಹಸ್ತವೇ, ಆ ಪದ್ಮವನ್ನು ಹಿಡಿದಿರ್ತಕ್ಕಂಥ ವಿಷ್ಣುವಿನ ಆ ಅಭಯ ಹಸ್ತ ಇದೆಯಲ್ಲ, ಅದನ್ನು ನಾನು ಶರಣಾಗತಿ ಮಾಡ್ತಾ ಇದ್ದೀನಿ, ನನ್ನನ್ನು ಉದ್ಧರಿಸು ಅಂತಕ್ಕಂಥದ್ದು ಇಲ್ಲಿ. ಅಂದರೆ ಇಲ್ಲೇನು ಅಂತಂದರೆ ಪಂಚಾಯುಧ ಸ್ತೋತ್ರವನ್ನು ಇಲ್ಲಿ ನಮಗೆ ಹೇಳ್ತಾ ಇದ್ದಾರೆ.
ನಾಮ ಮುದ್ರೇನ ವಸ್ತುಭ್ಯಂ ತ್ಯದಂಕಿತ ತನುರ್ಹರೇ ಪ್ರಸಾದಾದ್ ವಿಷ್ಣು ಲೋಕೇಹಂ ಚಿರಂ ಸ್ಥಾಸ್ಯಾಮಿ ನಿವೃತಃ ಅಂತ ಬಿಟ್ಟು ನಾಮಮುದ್ರೆ ಅಷ್ಟಾಕ್ಷರಿ ಇರುತ್ತೆ. ನಾಮಮುದ್ರೆ ಅಂತ ಇರುತ್ತೆ, ಅದರಲ್ಲಿ ಓಂ ನಮೋ ನಾರಾಯಣಾಯ ಅಂತ ಬರೆದಿರ್ತಾರೆ. ಅದನ್ನು ಅಷ್ಟಾಕ್ಷರಿ ಅಂತ ಕರೀತಾರೆ. ಅದನ್ನು ತಿರುಮಂತ್ರ ಅಂತಲೂ ಕರೀತಾರೆ. ಈ ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ ತಿರುಮಂತ್ರ ಅಂತ ಹೇಳ್ಬಿಟ್ಟು ಅವರು ಉಪದೇಶ ಮಾಡೋದೇ ಅದನ್ನು. ಹಾಗಾಗಿ ಆ ನಾಮಮುದ್ರೆಯನ್ನು ನಾನು ಶರೀರದ ಮೇಲೆ ಧರಿಸ್ತಾ ಇದ್ದೀನಿ, ಇದರಿಂದ ನನಗೆ ವಿಷ್ಣುವಿನ ಮಾರ್ಗ ತಿಳಿಯಲಿ ಅಂತ ಹೇಳ್ಬಿಟ್ಟು ಅಂತ. ಇದೆಲ್ಲ ಈ ಗೋಪಿ ಚಂದನ, ಈ ಪಂಚ ಸಂಸ್ಕಾರಗಳು ಯಾರು ಮಾಡ್ಕೊತಾರೆ ಅದನ್ನು ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಮೋದ ತೀರ್ಥ ಮತ ಚಿಹ್ನಿತನಾಗದೆ ದೋಷಕ್ಕೆ ಒಳಗಾಗಿ, ಪಂಚ ಸಂಸ್ಕಾರಗಳಿಗೆ ಒಳಗಾಗದಿರಾ, ಪರಮಾತ್ಮನ ಪಂಚಾಯುಧಗಳನ್ನು ಸ್ತೋತ್ರ ಮಾಡ್ದಿರಾ, ವನಮಾಲಿ ಗದೀಶಾಂಗ್ರಿ ಶಂಕಿ ಚಕ್ರೇ ಚನಂದಕೆ ಶ್ರೀಮಾನ್ ನಾರಾಯಣೋ ವಿಷ್ಣುರ್ ವಾಸುದೇವೋಭಿರಕ್ಷತ ಅಂತ ಹೇಳ್ತಾರೆ. ಅಂದರೆ ರಕ್ಷಣೆಯ ಮಂತ್ರ ಅದು. ಅದಕ್ಕೆ ನಾನು ದಾಸತ್ವವನ್ನು ಸ್ವೀಕಾರ ಮಾಡ್ದಿರಾ, ಪರಮಾತ್ಮನಿಗೆ ಅವನ ಪಂಚಾಯುಧಗಳಿಗೆ ಶರಣಾಗತಿ ಮಾಡ್ದಿರಾ, ದೋಷಕ್ಕೆ ಒಳಗಾಗ್ಬಿಟ್ಟಿದ್ದೀರಿ ಹೇ ಕೃಷ್ಣ. ಲೇಷ ಸಾಧನವ ಕಾಣದೆ ದುಸ್ಸಹವಾಸದಿಂದಲೇ ದಿನ ದಿನ ಕಳೆದೆ. ಏನನ್ನ ಸಾಧನೆ ಮಾಡ್ತಾ ಇದ್ದೀನ, ಒಂದು ಉಪವಾಸ ಮಾಡ್ತಾ ಇದ್ದೀನ, ಒಂದು ಜಾಗರಣೆ ಮಾಡ್ತಾ ಇದ್ದೀನ, ಇಲ್ಲ ಏನನ್ನ ಒಂದು ಭಜನೆ ಮಾಡ್ತಾ ಇದ್ದೀನ, ಕೀರ್ತನೆ ಮಾಡ್ತಾ ಇದ್ದೀನ, ಅಥವಾ ಏನನ್ನ ಒಂದು ನಾಮಸ್ಮರಣೆ ಮಾಡ್ತಾ ಇದ್ದೀನ, ಜಪ ಮಾಡ್ತಾ ಇದ್ದೀನ, ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನ ಅಂತಂದರೆ ಇಲ್ಲ. ಹರಿ ಹರಿ ಏನಿಗೆ ಗೊತ್ತಿಲ್ಲ, ಈ ನರ ಜನ್ಮ ಮಾನುಷವಾಗಿ ಹೋಗುವುದಲ್ಲ, ಹರಿ ಹರಿ ಏನೇ ನಾಲಿಗೆ ಗೊತ್ತಿಲ್ಲ. ನನಗೆ ಗೊತ್ತೇ ಇಲ್ಲ. ಕೆಲವರು ವ್ಯಂಗ್ಯಕ್ಕನ್ನು ಭಾಗವತದಲ್ಲಿ ಏನು ಹೇಳ್ತಾರೆ ಶುಕ ಮಹರ್ಷಿಗಳು ಅಂತಂದರೆ, ವ್ಯಂಗ್ಯಕ್ಕಾದರೂ ಕೂಡ ಭಗವಂತನ ನಾಮವನ್ನು ಉಚ್ಚಾರಣೆ ಮಾಡಬೇಕಂತ. ಕೆಲವರು ಹಂಸೋದಕ್ಕೆ ಹೇಳ್ತಾ ಇರ್ತಾರೆ ಗೋವಿಂದ ಗೋವಿಂದ ಅಂತ, ಅದು ಹಂಗಸ್ದಂಗೆ ಇರುತ್ತೆ, ಆದರೂ ಕೂಡ ಭಗವಂತನ ನಾಮ ಅಂತಕ್ಕಂಥದ್ದು ಇರುತ್ತೆ. ತುಳಸಿದಾಸರು ಈ ರಾಮಚರಿತ ಮಾನಸದಲ್ಲಿ ಹೇಳ್ತಾರೆ, ಹರಾಮ್ ಅಂತ ಬೈತಕ್ಕಂಥದ್ದು ಉತ್ತರ ಭಾರತದಲ್ಲಿ ಒಂದು ಪದ್ಧತಿ. ಹರಾಮ್ ಅಂತ ಬೈದರೆ ಅದರಿಂದ ಕೂಡ 7 ಜನ್ಮಗಳ ಪಾಪ ಸುಟ್ಟೋಗುತ್ತಂತೆ. ಯಾಕೆ? ಅದರಲ್ಲಿ ರಾಮನಾಮ ಇದೆ. ಹರಾಮ್ ರಾಮ್ ಅಂತ ಉಚ್ಚಾರಣೆ ಮಾಡ್ತೀವಿ ಅಂತ. ತಿಳಿದೇನೋ ಇವಾಗ ನೋಡಿ, ಬೆಂಕಿನ ನಾವು ಗೊತ್ತಿದ್ದು ಮುಟ್ಟಿದ್ರೂ ಸುಡುತ್ತೆ, ಗೊತ್ತಿಲ್ದಿರ ಮುಟ್ಟಿದ್ರೂ ಸುಡುತ್ತೆ. ಹಾಗೆ ಭಗವನ್ ನಾಮ ಅಂತಕ್ಕಂಥದ್ದು ನಮಗೆ ಗೊತ್ತಿದ್ದು ಉಚ್ಚಾರಣೆ ಮಾಡಿದ್ರೂ ಕೂಡ ನಮ್ಮ ಪಾಪಗಳನ್ನು ಸುಡುತ್ತೆ, ಗೊತ್ತಿಲ್ದಿರ ಉಚ್ಚಾರಣೆ ಮಾಡಿದ್ರೂ ಕೂಡ ನಮ್ಮ ಪಾಪಗಳನ್ನು ಸುಡುತ್ತೆ. ಹಾಗಾಗಿ ಲೇಷ ಸಾಧನವ ಕಾಣದೆ ದುಸ್ಸಹವಾಸದಿಂದಲೇ ದಿನ ದಿನ ಕಳೆದೆ ಅಂತ ಹೇಳ್ಬಿಟ್ಟು. ದುಸ್ಸಹವಾಸ ನಮಗೆ ಕೆಟ್ಟ ಸಹವಾಸಗಳು. ನಾವು ಅನ್ಕೊಂತೀವಿ ಏನೋ ರಸಿಕ ಮಿತ್ರರ ಮೋಹ ರಾಜ್ಯ ಮೋಹ ಅಂತ ಹೇಳ್ತಾರೆ ದಾಸರು. ರಸಿಕ ಮಿತ್ರರು ನಮಗೆ ಬೇಕಾಗಿರ್ತಕ್ಕಂಥವ್ರು ಯಾರು? ಇವಾಗ ನಾವು ನೋಡಿರ್ತೀವಿ, ಒಂದು ಗುಂಪು ಕೂತ್ಕೊಂಡಿರುತ್ತೆ ಒಂದು ಅರಳಿಕಟ್ಟೆ ಮೇಲೆ, ನಾವು ಹೋಗೋದು ಅವ್ರ ಪಕ್ಕದಲ್ಲಿ ಕೂತ್ಕೊಂತೀವಿ ಅಂತ ಅನ್ಕೊಳ್ಳಿ. ಅವ್ರೇನು ಮಾಡ್ತಾರೆ, ಹೇಳ್ತಾ ಹೋಗ್ತಾರೆ, ಏನೋ ರಾಜಕೀಯ ಮಾತಾಡ್ತಾರೆ, ಏನೋ ಮಾತಾಡ್ತಾರೆ, ಲೌಕಿಕ ಮಾತಾಡ್ತಾರೆ, ಬೇಕಾದಷ್ಟು ಮಾತಾಡ್ತಾರೆ. ಆದರೆ ಪರಮಾತ್ಮನ ವಿಚಾರ ಮಾತಾಡೋದಕ್ಕೆ ಶುರು ಮಾಡೋದಕ್ಕೆ ಏನು ಮಾಡ್ತಾರೆ, ಒಬ್ಬೊಬ್ಬರೇ ಜಾಗ ಖಾಲಿ ಮಾಡ್ತಾರೆ. ರಸಿಕ ಮಿತ್ರರ ಮೋಹ ರಾಜ್ಯ ಮೋಹ ಅಂತ ಹೇಳ್ಬಿಟ್ಟು. ಹಂಗಾಗಿ ನಮ್ಗೇನು ಬೇಕು, ರಸಿಕ ಮಿತ್ರರು ಬೇಕು. ಅಯ್ಯೋ 4 ಜನ ನಮ್ಮನ್ನು ಮಾತಾಡಬೇಕು ಅಂತಂದರೆ ನಾವು ಲೌಕಿಕ ಮಾತಾಡಬೇಕಪ್ಪ, ಭಗವಂತನ ಬಗ್ಗೆ ಮಾತಾಡಿದ್ರೆ ಯಾರು ಕೇಳ್ತಾರೆ ಅಂತ ಅನ್ಕೋತೀವಿ. ಅವರೆಲ್ಲ ಕೂಡ ದುಸ್ಸಹವಾಸನೆ, ಏಕೆಂದರೆ ನಮ್ಮನ್ನು ದಾರಿ ತಪ್ಪಿಸ್ತಾ ಇರ್ತಕ್ಕಂಥವ್ರೆ. ಹಾಗಾಗಿ ದುಸ್ಸಹವಾಸದಿಂದಲೇ ದಿನ ದಿನ ಕಳೆದೆ, ಪ್ರತಿದಿನ ನಾನು ಕಳೀತಾ ಬರ್ತಾ ಇದ್ದೀನಿ. ಅಮಾನಿತ್ವಂ ಅದಂಬಿತ್ವಂ ಅಂತ ಬಿಟ್ಟು ದೈವಿ ಸಂಪತ್ತಿನಲ್ಲಿ 16ನೇ ಅಧ್ಯಾಯದಲ್ಲಿ ಪರಮಾತ್ಮ ಹೇಳ್ತಾನೆ, ದೈವಿ ಸಂಪತ್ತು ಯಾವ್ಯಾವುದು ಅಂತ ಬಿಟ್ಟು ಅದನ್ನು ನಾವು ಮೈಗೂಡಿಸ್ಕೋಬೇಕು. ಮಧ್ವ ಮತಾಬ್ದಿಯಲಿ ಮೀನಾಗಿರಲಿ ಬೇಕು, ಶುದ್ಧನಾಗಿರಬೇಕು ಕರ್ಣತ್ರಯಗಳಲ್ಲಿ. ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ, ಪದುಮನಾಭನ ಪಾದ ಭಜನೆ ಸುಖವಯ್ಯ, ಭಜನೆ ಸುಖವಯ್ಯ. ಇದೇಪ್ಪ ಭಾಗ್ಯ. ನಮಗೆ ಗೊತ್ತಾಗ್ತಾ ಇಲ್ಲ. ನಾವೇನೋ 4 ಜನರ ಜೊತೆನಲ್ಲಿ ಕೂತ್ಕೊಂಡು ಕಾಡು ಹರಟೆ ಹೊಡೆದು ಬಿಟ್ರೆ, ಅಥವಾ ಯಾವುದೋ TV ಮುಂದೆ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡಿಬಿಟ್ರೆ, ಅಥವಾ ಯಾವುದೋ ನಾವಲ್ಲುಗಳನ್ನು ಓದ್ಕೊಂಡು ಟೈಮ್ ವೇಸ್ಟ್ ಮಾಡಿಬಿಟ್ರೆ ನಮ್ಗೆ ಅದು ಭಾಗ್ಯ ಅಂತ ತಿಳ್ಕೊತೀವಿ. ಅದು ಯಾವುದು ನಮ್ಮ ಕೈ ಹಿಡಿಯತಕ್ಕಂಥದ್ದಲ್ಲ. ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ನಹಿ ನಹಿ ರಕ್ಷತಿ ಡುಕುರಂಕರಣೆ ಅಂತ ಹೇಳ್ಬಿಟ್ಟು. ಭಗವಂತನ ನಾಮ ಒಂದೇ ನಮ್ಮನ್ನು ಕೈ ಹಿಡಿತಕ್ಕಂಥದ್ದು. ಅದು ಬಿಟ್ಟರೆ ಬೇರೆ ಯಾವುದು ಕೂಡ ನಮಗೆ ಕೈ ಹಿಡಿಯೋದಕ್ಕೆ ಬರೋದಿಲ್ಲ. ಹಂಗಾಗಿ ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ. ಪರಮಾತ್ಮನ ನಾಮವನ್ನು ನಾವು ಉಚ್ಚಾರಣೆ ಮಾಡ್ತಾ ಇದ್ದೀವಿ ಅಂದರೆ ಅದು ಭಾಗ್ಯ.
ಮಕ್ಕಳಿಗೆ ಭಗವಂತನ ಹೆಸರಿಟ್ಟು ಕೂಗ್ತಕ್ಕಂಥದ್ದು ಭಾಗ್ಯ. ರಾತ್ರಿ ಕನಸಿನಲ್ಲಿ ಕೆಟ್ಟ ಕನಸು ಬಂತು, ಎದ್ದೇಳಿದ ತಕ್ಷಣ ನಾರಾಯಣ ಕೃಷ್ಣ ಗೋವಿಂದ ಅಂತ ಎದ್ದುಕೊಳ್ಳಿ, ಅದು ಭಾಗ್ಯ. ದುಸ್ವಪ್ನೆ ಸ್ಮರ ಗೋವಿಂದಂ ಅಂತ ಹೇಳ್ತಾರೆ. ದುಸ್ವಪ್ನೆ ಸ್ಮರ ಗೋವಿಂದಂ. ಕೆಟ್ಟ ಕನಸು ಬಂತು ಅಂತಂದ್ರೆ ಹಾಸಿಗೆ ಮೇಲೆ ಎದ್ದು ಕೂತ್ಕೊಂಡು ಗೋವಿಂದನನ್ನ ಸ್ಮರಣೆ ಮಾಡು ಅಂತ ಹೇಳ್ಬಿಟ್ಟು ಆ ಥರ ನಮ್ಗೆ ಏನು ಹೇಳಿದ್ದಾರೆ ಶಾಸ್ತ್ರದಲ್ಲಿ, ಪ್ರತಿಯೊಂದೂ ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನ್ನಬಾರದೆ ಅಂತ ಹೇಳ್ಬಿಟ್ಟು. ನರಜನ್ಮವನ್ನು ಕೊಟ್ಟಿದ್ದಾನೆ ಭಗವಂತ, ನಾಲಿಗೆಯನ್ನು ಕೊಟ್ಟಿದ್ದಾನೆ ಉಚ್ಚಾರಣೆ ಮಾಡೋದಕ್ಕೆ, ಯಾಕೆ ನಮಗೆ ಕೃಷ್ಣ ಅನ್ನೋದಕ್ಕಾಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅಂತ. ಆಲಸ್ಯಂ ವ್ಯಪನೀಯ ಭಕ್ತಿ ಸುಲಭಂ ಧ್ಯಾಯಸ್ವ ನಾರಾಯಣಂ ಲೋಕಸ್ಯ ವ್ಯಸನಾಪನೋದನ ಕರೋ ದಾಸಸ್ಯ ಕಿಮ್ನ ಕ್ಷಮಃ ಅಂತ ಹೇಳ್ಬಿಟ್ಟು ಅಂತ ಕುಲಶೇಖರ ಆಳ್ವಾರ ಹೇಳ್ತಾರೆ. ಅಪ್ಪ ಆಲಸ್ಯ ಅನ್ನ ಬಿಡ್ರಪ್ಪ, ಸೋಮಾರ್ತನ ಬಿಟ್ಬಿಡ್ರಿ, ಕೇರ್ಲೆಸ್ ಅನ್ನ ಬಿಡ್ರಿ. ಏನು ಅಗ್ನಸ್ಯ ಅಶ್ರದ್ಧದಾನಸ್ಯ ಸಂಶಯಾತ್ಮ ವಿನಶ್ಯತಿ ಅಂತ ಹೇಳ್ಬಿಟ್ಟು. ಅಗ್ನ ಅಂದರೆ ಗೊತ್ತಿಲ್ದಿರೋನೇ ಇರ್ತಕ್ಕಂಥ ಅವನು. ಅಶ್ರದ್ಧದ ಅಂದರೆ ಅವ್ನಿಗೆಲ್ಲ ಗೊತ್ತು, ಆದ್ರೆ ಮಾಡೋದಕ್ಕೆ ಕೇರ್ಲೆಸ್, ನನಗೆಲ್ಲ ಗೊತ್ತು ಅಂತ ಹೇಳ್ಬಿಟ್ಟು. ಕೆಲವರು ಪಂಡಿತರುಗಳು ಹೇಳ್ತಾ ಇರ್ತಾರೆ, ನಾನು ವೇದ ಓದ್ತೀನಿ, ವಿಷ್ಣು ಸಹಸ್ರನಾಮ ನಾನು ಯಾಕೆ ಓದಬೇಕು ಅಂತ ಹೇಳ್ಬಿಟ್ಟು. ಇದು ಅಶ್ರದ್ಧೆ ಅಂತ ಹೇಳ್ಬಿಟ್ಟು. ಅಂದರೆ ಆ ವಿಷ್ಣು ಸಹಸ್ರನಾಮವನ್ನು ಕೀಳಾಗಿ ನೋಡ್ತಕ್ಕಂಥದ್ದು. ಹಾಗಾಗಿ ಅಗ್ನಸ್ಯ ಅಶ್ರದ್ಧದಾನಸ್ಯ ಸಂಶಯಾತ್ಮ, ಅದಿದೆಯೋ ಇಲ್ವೋ, ಆಗುತ್ತೋ ಇಲ್ವೋ, ಯಾರು ನೋಡಿದ್ದಾರೆ, ಇವೆಲ್ಲ ತಿಳ್ಕೊತಕ್ಕಂಥದ್ದು ಅಶ್ರದ್ಧ. ಅಶ್ರದ್ಧದಾನರು ಸಂಶಯಾತ್ಮರು ಇವರೆಲ್ಲ ನಾಶ ಆಗ್ತಾರೆ ಅಂತ ಹೇಳ್ತಾರೆ. ಹಾಗಾಗಿ ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ ಅಂತ ಹೇಳ್ಬಿಟ್ಟು. ಮಧ್ವ ಮತಾಬ್ದಿಯಲ್ಲಿ ಮೀನಾಗಿರಲು ಬೇಕು ಅಂತ ಹೇಳ್ಬಿಟ್ಟು. ಮೀನಾಗಿರ್ಬೇಕಂತ ಮಧ್ವ ಮತ, ಆ ಮಧ್ವ ಒಂದು ಸಂಪ್ರದಾಯದ ಆ ಒಂದು ಗ್ರಂಥಗಳಲ್ಲಿ ಮೀನಿನ ಥರ ಆನಂದವಾಗಿ ವಿಹರಿಸ್ಕೊಂಡಿರ್ಬೇಕು. ಅಂದ್ರೆ ನೋಡಿ, ಸ್ವಾಧ್ಯಾಯ ಪ್ರವಚನಾಭ್ಯಾಂ ಅಪ್ರಮದಿತವ್ಯಂ ಅಂತ ಉಪನಿಷತ್ತು ಹೇಳುತ್ತೆ. ಸ್ವಾಧ್ಯಾಯ ಪ್ರವಚನ ಎರಡರಲ್ಲೂ ಕೂಡ ಯಾವತ್ತೂ ಕೇರ್ಲೆಸ್ ಆಗಬೇಡ ಅಂತ ಹೇಳ್ಬಿಟ್ಟು. ಈ ಮಧ್ವಾಚಾರ್ಯರು, ಜಗದ್ಗುರು ಮಧ್ವಾಚಾರ್ಯರು ಬರೆದಿರ್ತಕ್ಕಂಥ ಗ್ರಂಥಗಳು ಎಷ್ಟಿತ್ತು ಅಂತಂದ್ರೆ, ಮಧ್ವ ಮತಾಬ್ದಿ ಅಂತೆ. ಅಬ್ದಿ ಅಂದ್ರೆ ಸಮುದ್ರದಷ್ಟು ಗ್ರಂಥಗಳನ್ನು ಬರ್ಕೊಂಡಿದ್ರಂತೆ. ಅವರು ಎಲ್ಲಿಗನ್ನ ಹೋಗ್ಬೇಕಾಗಿದ್ರೆ, ಆ ಗ್ರಂಥಗಳನ್ನು ಹೊತ್ಕೊಂಡು ಹೋಗ್ಬೇಕಾಗಿದ್ರೆ ಒಂದು ಎತ್ತನ್ನು ಬಳಸ್ತಾ ಇದ್ರಂತೆ. ಒಂದು ಎತ್ತಿನ ಮೇಲೆ ಆ ಗ್ರಂಥಗಳನ್ನೆಲ್ಲ ಹೇರ್ಕೊಂಡು ತಗೊಂಡು ಹೋಗ್ತಾ ಇರ್ತಾರಂತೆ. ಆ ಎತ್ತು ಒಂದು ಕಡೆಯಿಂದ ಒಂದು ಕಡೆಗೆ ಆ ಜಗದ್ಗುರು ಮಧ್ವಾಚಾರ್ಯ ಬರೆದಿರ್ತಕ್ಕಂಥ ಆ ಗ್ರಂಥಗಳನ್ನು ಹೊತ್ತು ಮುಂದಿನ ಜನ್ಮದಲ್ಲಿ ಅವರು ಜಯತೀರ್ಥರು ಅಂತಕ್ಕಂಥ ಒಂದು ನಾಮಧೇಯದಿಂದ ಹುಟ್ಟುತ್ತಾರೆ. ನೋಡಿ, ಅಲ್ಲಿದೆ ಫೋಟೋ ಇದೆ ಜಯತೀರ್ಥರು ಅಂತಕ್ಕಂಥ ಟೀಕಾಚಾರ್ಯರು ಅಂತ ಕರೀತಾರೆ ಅವ್ರನ್ನ. ಟೀಕಾಚಾರ್ಯರಾಗಿ ಹುಟ್ಟಿ ಅಷ್ಟೂ ಮಧ್ವ ಸಂಪ್ರದಾಯದ ಗ್ರಂಥಗಳಿಗೆ ಏನು ಮಾಡಿದ್ರಂತೆ, ಅವರು ಭಾಷ್ಯ ಬರೋದ್ರಂತೆ. ಅಂದರೆ ಪುಸ್ತಕಗಳನ್ನು ಹೊರೋದು ಕೂಡ ಭಾಗ್ಯ ಅಂತ ಹೇಳ್ಬಿಟ್ಟು. ಅಟ್ಲೀಸ್ಟ್ ಪುಸ್ತಕಂ ಹಸ್ತಭೂಷಣಂ ಅಂತ ಹೇಳಿ ಓದದೇ ಇದ್ರೂ ಚಿಂತೆ ಇಲ್ಲ, ಭಗವದ್ಗೀತೆನೋ ಅಥವಾ ಯಾವುದಾದ್ರೂ ಸದ್ಗ್ರಂಥಗಳನ್ನು ಕೈನಲ್ಲಿ ಇಟ್ಕೊಂಡು ಓಡಾಡ್ರಿ, ಅದು ಕೂಡ ಒಂದು ದೊಡ್ಡ ಭಾಗ್ಯ ಅಂತ ಹೇಳ್ಬಿಟ್ಟು ಅಂತ. ಹಂಗಾಗಿ ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ ಅಂತ ಹೇಳ್ಬಿಟ್ಟು ಅಂತ. ಹಂಗಾಗಿ ಇಲ್ಲೇನು ಹೇಳ್ತಾ ಇದ್ದಾರೆ, ಲೇಷ ಸಾಧನವ ಕಾಣದೆ ದುಸ್ಸಹವಾಸದಿಂದಲೇ ದಿನ ಕಳೆದೆ. ಅಪ್ಪ ದುಸ್ಸಹವಾಸದಿಂದಲೇ ಕಳೀತಾ ಇದ್ದೀನಪ್ಪ ಅಂತ ಹೇಳಿದ್ರು. ನೋಡಿ, ನಮ್ಮ ಶ್ರೀ ರಾಘವೇಂದ್ರ ಗುರುಸಾರ್ವಭೌಮರು ಕೂಡ ಕೀರ್ತನೆಗಳನ್ನು ಬರೆದಿದ್ದಾರೆ, ಸಂಕೀರ್ತನೆಗಳನ್ನು ಬರೆದಿದ್ದಾರೆ. ಅವರ ಅಂಕಿತ ನಾಮ ಧೀರ ವೇಣುಗೋಪಾಲ ಅಂತ ಹೇಳ್ಬಿಟ್ಟು. ಅವರು ಒಂದು ಕೀರ್ತನೆಯಲ್ಲಿ ಹೇಳ್ತಾರೆ, ದಾರುಣಿಯೋಳು ಬಲು ಭಾರ ಜೀವನನಾಗಿ ದಾರಿ ತಪ್ಪಿ ನಡೆದೆ ಸೇರಿದೆ ಕುಜನರ ದಾರುಣಿಯೋಳು ಬಲು ಭಾರ ಜೀವನನಾಗಿ ದಾರಿ ತಪ್ಪಿ ನಡೆದೆ ಸೇರಿದೆ ಕುಜನರ ಆರು ಕಾಯುವನೆಲ್ಲ ಸಾರಿದೆ ನಿನಗಯ್ಯ ಆರು ಕಾಯುವನೆಲ್ಲ ಸಾರಿದೆ ನಿನಗಯ್ಯ ಧೀರ ವೇಣುಗೋಪಾಲ ಪಾರುಗಾಣಿಸೋ ಹರಿಯೇ ಇಂದು ಏನಗೆ ಗೋವಿಂದ ನಿನ್ನಯ ಪಾದಾರವಿಂದವ ತೋರೋ ಮುಕುಂದನೇ ಮುಕುಂದನೇ. ನಾವೆಲ್ಲ ಕೇಳಿರ್ತೀವಿ ಕೀರ್ತನೆ. ಇದು ಬರೆದಿರ್ತಕ್ಕಂಥ ಅವರು ಕೀರ್ತನಕಾರರು ಯಾರು ಅಂದರೆ ನಮ್ಮ ಗುರು ಸಾರ್ವಭೌಮರೇ, ಅವರೇ ಬರೆದಿರ್ತಕ್ಕಂಥದ್ದು. ಇಲ್ಲಿ ಅವ್ರ ದಾರಿ ತಪ್ಪಿ ನಡೆದ್ರು ಅಂತಲ್ಲ, ನಮಗಾಗಿ ಬರೆದಿರ್ತಕ್ಕಂಥ ಕೀರ್ತನೆ ಏನಂತ, ದಾರುಣಿಯಲು ಬಲುಬಾರ ಜೀವನನಾಗಿ. ಅಪ್ಪ, ಜೀವನ ಕಳೆಯೋದು ತುಂಬ ಕಷ್ಟ ಆಗಿ ಅನಿವಾರ್ಯ ಆಗೋಗ್ಬಿಟ್ಟಿದೆ ನಮ್ಗೆ ಇವತ್ತು.
ಇವತ್ತು ಮುದ್ರೆಗಳನ್ನು, ಲಾಂಛನಗಳನ್ನು ಅಥವಾ ನಮ್ಮ ಒಂದು ಸಂಪ್ರದಾಯಬದ್ಧವಾಗಿರ್ತಕ್ಕಂಥ ಒಂದು ವಸ್ತ್ರಗಳನ್ನು ಆಚೆ ಉಟ್ಕೊಂಡು ಹೋಗೋಕ್ಕಾಗ್ತಾ ಇಲ್ಲ. ನಾವು ಪಂಚಾಂಗನ ಎಲ್ಲ ಕಡೆ ಹಿಡ್ಕೊಂಡು ಹೋಗೋದಕ್ಕಾಗ್ತಾ ಇಲ್ಲ. ನಮ್ಗೇನು ಬೇಕೋ ಕ್ಯಾಲೆಂಡರ್ ಬೇಕು, ಇವತ್ತೆಷ್ಟು ತಾರೀಕು ಅಂತಕ್ಕಂಥ ಕ್ಯಾಲೆಂಡರ್ ಬೇಕು. ಆಮೇಲೆ ನಾವು ಹೊರಗಡೆ ಹೋಗಿ ಟೀ ಕಾಫಿ ಎಲ್ಲ ಕುಡಿಬೇಕು. ಆಚೆ ಕಡೆ ಹೋಟ್ಲುಗಳನ್ನೆಲ್ಲ ಟೀ ಕಾಫಿ ಕುಡಿಬೇಕು. ನಮಗೇನು ಸುರಾಪಾನ ಮಾಡಿದ್ದು ಪಾಪ ಅಂತ ಹೇಳ್ತಾರೆ. ನಿಂತ್ಕೊಂಡು ನಾವೇನೂ ಕೂಡ ಪಾನ ಮಾಡಬಾರ್ದು ಅಂತ ಶಾಸ್ತ್ರ ಹೇಳುತ್ತೆ. ನಿಂತ್ಕೊಂಡು ಪಾನ ಮಾಡಿದ್ರೆ ಸುರಾಪಾನ ಮಾಡಿದ ಪಾಪ ಬರುತ್ತೆ. ಆಮೇಲೆ ಕುಡಿಯೋವಾಗ ಸೊರ್ರ ಅಂತ ಶಬ್ದ ಬರಬಾರ್ದು. ಸೊರ್ರ ಅಂತ ಶಬ್ದ ಬಂದರೆ ಇವಾಗ ನಾನು ಅಷ್ಟೇ ಕೇಶವಾಯಿಸ್ ಅಂತ ತೊಗೊಂಡ್ರೆ ಕೆಲವರು ಸೊರ್ರ ಅಂತ ಶಬ್ದ ಮಾಡ್ತಾ ಇರ್ತಾರೆ. ಸುರಾಪಾನದ ಪಾಪ ಅಂತ ಹೇಳ್ತಾರೆ. ಓಡಾಡ್ಕೊಂಡು ಊಟ ಮಾಡಿದ್ರೆ ಮೊದಲನೇ ಮೂರ್ಖ ಅಂತ ಹೇಳ್ತಾರೆ. ಕಾದನ್ನ ಗಚ್ಚೇತ್ ಅಂತ ಹೇಳ್ಬಿಟ್ಟು ಓಡಾಡ್ಕೊಂಡು ಊಟ ಮಾಡಿದ್ರೆ ಏನು, ಅವನು ಮೊದಲನೇ ಮೂರ್ಖ, ಅಂದರೆ ಮೂರ್ಖರಲ್ಲೇ ಮೊದಲನೇ ಮೂರ್ಖ, ಫಸ್ಟ್ ಕ್ವಾಲಿಟಿ ಮೂರ್ಖ ಅಂತ ಹೇಳ್ತಾರೆ. ಆದರೆ ಇವತ್ತು ಮದುವೆ ಸಂಪ್ರದಾಯಗಳಿಗೆಲ್ಲ ಹೋದ್ರೆ ನಮಗೇನಾಗುತ್ತೆ, ಬಫೆ ಸಿಸ್ಟಮ್. ತಟ್ಟೆ ಇಟ್ಕೊಂಡು ಭಿಕ್ಷುಕರ ಥರ ಹೋಗ್ತೀವಿ, ಅವ್ರೇನೋ ಒಂದಷ್ಟು ಹಾಕ್ತಾರೆ ತಿನ್ನೋದಕ್ಕೆ ಅಂತ ಹೇಳ್ಬಿಟ್ಟು ಓಲಿ ಒಂದು ಕಡೆ ಕೂತ್ಕೊಂಡಾದ್ರೂ ತಿಂತೀವ. ಅಲ್ಲೋಗಿ ಅವ್ರನ್ನ ಮಾತಾಡ್ತೀವಿ, ಇಲ್ಲೋಗಿ ಇವ್ರನ್ನ ಮಾತಾಡ್ತೀವಿ, ಅಲ್ಲಿ ನಿಂತ್ಕೊಂಡು ಏನೋ ಮಾತಾಡ್ತೀವಿ. ಓಡಾಡ್ಕೊಂಡು ಊಟ ಮಾಡ್ತಾ ಇದ್ದಾನೆ ಅಂದರೆ ಅವ್ನು ಮೊದಲನೇ ಮೂರ್ಖ ಅಂತ ಹೇಳ್ಬಿಟ್ಟು. ಹಾಗಾಗಿ ನಾವೆಲ್ಲ ಎಷ್ಟು ತಪ್ಪುಗಳನ್ನು ಮಾಡ್ತಾ ಇರ್ತೀವಿ. ಆಮೇಲೆ ಮೂತ್ರ ಪುರುಷಗಳನ್ನು ನಿಂತ್ಕೊಂಡು ಮಾಡಬಾರ್ದು ಅಂತಕ್ಕಂಥ ಒಂದು ಸಂಪ್ರದಾಯ ಇದೆ. ಆದರೆ ನೋಡಿ, ಅದನ್ನು ಬೇರೆ ಅನ್ಯ ಧರ್ಮೀಯರು ಕಡಾಖಂಡಿತವಾಗಿ ಪಾಟಿಸ್ತಾರೆ, ಆದರೆ ನಾವು ಪಾಟಿಸೋದಕ್ಕೆ ಹಿಂದೆ ಮುಂದೆ ನೋಡ್ತೀವಿ. ಯಾಕೆಂದರೆ ಅದನ್ನೇ ಇಲ್ಲಿ ರಾಯರು ಹೇಳ್ತಾ ಇರ್ತಕ್ಕಂಥದ್ದು ಏನು ಅಂದರೆ, ಬಲು ಭಾರ ಜೀವನನಾಗಿ, ಅಪ್ಪ ಅನಿವಾರ್ಯವಾಗಿ ನಾನು ಹೊರಗಡೆ ಹೋಗಿ ಜೀವನ ಮಾಡೋವಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ ನನಗೆ. ಹಾಗಾಗಿ ನಾನು ಆ ಥರದ ಒಂದು ಸಂಪ್ರದಾಯಗಳನ್ನೆಲ್ಲ ಬಿಟ್ಟು ಕೂತಿದ್ದೀನಿ, ನಾನು ಈ ಥರದ ಜೀವನನ ನಡೆಸ್ತಾ ಇದ್ದೀನಿ, ದಾರಿ ತಪ್ಪಿ ನಡೆದೆ. ಇನ್ನು ನನ್ನ ಸುತ್ತಮುತ್ತ ಇರತಕ್ಕಂಥ ಜನಗಳು ಯಾರು ಕೂಡ ಭಗವದ್ ಭಕ್ತಿ ಭಗವಂತ ಅಂತ ಮಾತಾಡೋರೇ ಇಲ್ಲ. OSS ಇದ್ದಂಗೆ, ಮರಳುಗಾಡಿನಲ್ಲಿ OSS ಇದ್ದಂಗೆ, ಎಲ್ಲೋ ಹುಡುಕೊಂಡು ಹೋಗ್ಬೇಕು. ಯಾರೋ ಅಪರೂಪಕ್ಕೆ ಅವರೊಬ್ಬರು ಮಾತಾಡ್ತಾರೆ. ಅದಕ್ಕೆ ಏನು ಹೇಳ್ತಾರೆ, ಸತ್ಸಂಗತ್ವೇ ನಿಸ್ಸಂಗತ್ವ. ಮಾಡಿದ್ರೆ ಸತ್ಸಂಗ ಮಾಡು, ಇಲ್ಲಾಂದರೆ ಸಂಘ ಬಿಟ್ಟಿಡು. ಸತ್ಸಂಗತ್ವೇ ನಿಸ್ಸಂಗತ್ವ, ನಿಸ್ಸಂಗತ್ವೇ ನಿರ್ಮೋಹತ್ವ, ನಿರ್ಮೋಹತ್ವೇ ನಿಶ್ಚಲತತ್ವ, ನಿಶ್ಚಲತತ್ವೇ ಜೀವನ್ಮುಕ್ತಿ ಅಂತ ಹೇಳ್ಬಿಟ್ಟು. ಹಾಗಾಗಿ ಸಂಘ ನಾವು ಇವತ್ತು ಯಾರ ಕೈಲಲ್ಲೂ ಯಾರಿಗೂ ಕೂಡ ಧೈರ್ಯವಾಗಿ ನಾವು ಸಂಘನ ಮಾಡೋದಕ್ಕಾಗ್ತಾ ಇಲ್ಲ. ಎಲ್ಲ ಕೂಡ ಯಾವುದೋ ಒಂದು ಥರದಲ್ಲಿ ದೋಷಪೂರ್ಣವಾಗಿರ್ತಕ್ಕಂಥ ಸಂಘಗಳು. ಹಾಗಾಗಿ ರಸಿಕ ಮಿತ್ರರ ಮೋಹ ರಾಜ್ಯ ಮೋಹ ಅಂತ ಹೇಳ್ಬಿಟ್ಟು. ಆದರೆ ಅನಿವಾರ್ಯವಾಗಿ ಆ ಒಂದು ಜೀವನದಲ್ಲೇ ನಾವು ನಡಿಬೇಕಾಗಿದೆ. ಅವ್ರ ಮಾತುಗಳನ್ನು ಕೇಳಬೇಕಾಗಿದೆ, ಅವ್ರಿಗೆ ತಕ್ಕಂತೆ ನಾವು ಮಾತುಗಳನ್ನು ಹೇಳಬೇಕಾಗಿದೆ. ಈ ಥರದ ಅದಕ್ಕೆ ದಾರುಣಿಯೋಳು ಬಲುಬಾರ ಜೀವನನಾಗಿ ದಾರಿ ತಪ್ಪಿ ನಡೆದೆ ಸೇರಿದೆ ಕುಜನರ, ಆರು ಕಾಯುವರಿಲ್ಲ. ಅಪ್ಪ ಯಾರನ್ನ ಕಾಪಾಡೋರಿದ್ದಾರೆ ನನ್ನನ್ನು, ಆರು ಕಾಯುವರಿಲ್ಲ. ಸಾರಿದೆ ನಿನ್ನ ಕೈಯ. ಯಾರಿಗೆ ಹೇಳ್ಕೊಬೋದು, ಹುಚ್ಚ ಅಂತಾರಷ್ಟೇ. ಯಾರಿಗನ್ನ ಹೇಳ್ಕೊಳೋದಕ್ಕೆ ಹೋದರೆ ಹುಚ್ಚ ಅಂತಾರೆ. ಇವನು ಯಾವನೋ ಬದುಕೋಕೆ ಗೊತ್ತಿಲ್ಲದೆ ಇರ್ತಕ್ಕಂಥದ್ದು, ಅಥವಾ ಏನೋ ಮೂರ್ಖ, ಇವನು ಈ ಥರ ಜೀವನ ನಡೆಸ್ತಾ ಇದ್ದಾನೆ, ಯಾವುದೋ ಓಬಿರಾಯನ ಕಾಲದವನು, ಜನ್ಮೇಜಯನ ಕಾಲದವನು ಅಂತ ಹೇಳ್ತಾರೆ. ಹಾಗಾಗಿ ಜೀವನ ಮಾಡೋದು ತುಂಬ ಕಷ್ಟ ಆಗಿದೆ. ಅವ್ರ ಹತ್ರ ನಾವು ಬದುಕೋಕ್ಕಾಗಲ್ಲ, ಅವ್ರನ್ನ ಬಿಟ್ಟು ಸಮಾಜದಲ್ಲಿ ಇರೋಕ್ಕಾಗಲ್ಲ. ಈ ಥರದ್ದೊಂದು ಪರಿಸ್ಥಿತಿ ಆಗ್ಬಿಟ್ಟಿದೆ. ಈ ಕಷ್ಟನ ಯಾರ ಹತ್ರ ಹೇಳ್ಕೋಬೇಕು, ಸಾರಿದೆ ನಿನಗಯ್ಯ, ಪರಮಾತ್ಮ ನಿನಗೇ ಹೇಳ್ಕೊತಾ ಇದೀವಪ್ಪ, ನನ್ನ ಕಷ್ಟ ಬೇರೆಯವ್ರಿಗೆ ಹೇಳ್ಕೊಳೋಕ್ಕಾಗೋದಿಲ್ಲ. ಧೀರ ವೇಣುಗೋಪಾಲ ಪಾರುಗಾಣಿಸೋ ಹರಿಯೇ, ಹೇ ಧೀರ ವೇಣುಗೋಪಾಲ ನನ್ನನ್ನು ಈ ಕಷ್ಟದಿಂದ ಪಾರು ಮಾಡು. ಸತ್ಸಂಗ, ಅದಕ್ಕೆ ಏನು ಸಜ್ಜನರ ಸಂಘ ನನಗೆ ಬೇಕು ಅಂತ ಬಿಟ್ಟು ಒಂದು ಕೀರ್ತನೆ ಇದೆ. ಆ ಥರ ನಮಗೆ ಭಗವಂತನ ಸಂಘ ನನಗೆ ದೊರಕಿಸ್ಕೊಡು ಅಂತಕ್ಕಂಥ ಒಂದು ಇದು ಮೊದಲನೆಯ ಚರಣ. ಇನ್ನು ಎರಡನೇ ಚರಣ ಹೇಳ್ತಾ ಇದೆ, ಶಶಿಮುಖಿ ಕನಕದ ಆಸೆಗೆ ಬೆರೆತು ವಸುಪತಿ ನಿನ್ನಡಿಯ, ಹಸನಾಗಿ ನಿನ್ನ ನೆನೆಯದೆ ಕೃಪೆಯ ಗಳಿಸದೆ ಕೆಟ್ಟೆನಯ್ಯ. ನಿಶಿ ಹಗಲು ಸ್ಥಿರವೆಂದು ತನುವನು ಪೋಷಿಸಲಾಶಿಸಿ ಜೀಯ, ನಿಶಿ ಹಗಲು ಸ್ಥಿರವೆಂದು ತನುವನು ಪೋಷಿಸಲಾಶಿಸಿ ಜೀಯ. ಉಸಿರಿದ ನೆಲವೋ ಸರ್ವಕಾಲ ನಿನ್ನೊಡೆತನ ಎನ್ನುವ ಪರಿಯನು ಅರಿಯದೆ ಹ್ಯಾಂಗೆ ಮಾಡಲಯ್ಯ. ಕೃಷ್ಣ ಹೋಗುತ್ತಿದೆ ಆಯುಷ್ಯ. ಶಶಿಮುಖಿ ಅಂತಂದರೆ ಹೆಂಗಸರು ಅಂತ ಹೇಳ್ಬಿಟ್ಟು, ಅಂದರೆ ಬರೀ ಹೆಂಗಸರನ್ನ ಬೈತಾ ಇದ್ದಾರೆ ಅಂತ ತಿಳ್ಕೊಬೇಡಿ. ಹೆಂಗಸರಿಗೆ ಗಂಡಸರು ಅಂತ ತಿಳ್ಕೊಳ್ಳಿ, ಹೆಂಗಸರಾದರೆ ಗಂಡಸರು ಅಂತ ತಿಳ್ಕೊಳ್ಳಿ, ಗಂಡಸರಾದರೆ ಹೆಂಗಸರು ಅಂತ ತಿಳ್ಕೊಳ್ಳಿ. ನಾವು ಮೋಹಕ್ಕೆ ಒಳಗಾಗ್ತಾ ಇದ್ದೀವಿ, ಅವರನ್ನೇ ಸರ್ವಸ್ವ ಅಂತ ತಿಳ್ಕೊತಾ ಇದ್ದೀವಿ. ಇವರನ್ನ ತಿಳ್ಕೊಂಡು ಕನಕ ಅಂತಂದರೆ ದುಡ್ಡು,
ದುಡ್ಡಿನ ಆಸೆಗೆ ಬಿದ್ದು, ಹೆಂಗಸಿನ ಮೋಹಕ್ಕೆ ಬಿದ್ದು ನಾವು ನಮ್ಮ ಜನ್ಮನ್ನೆಲ್ಲ ವ್ಯರ್ಥ ಮಾಡ್ಕೊತಾ ಇದ್ದೀವಿ ಅಂತ. ಅದನ್ನೇ ಅಜಾಮಿಳೋಪಾಖ್ಯಾನ ಹೇಳುತ್ತೆ ಭಾಗವತದಲ್ಲಿ. ಪುರಂಜನೋಪಾಖ್ಯಾನ ಅಂತ ಇದೆ. ಆ ಪುರಂಜನೋಪಾಖ್ಯಾನ, ಅಜಾಮಿಳೋಪಾಖ್ಯಾನ ಭಾಗವತದಲ್ಲಿ ಅದನ್ನೇ ಹೇಳ್ತಾ ಇದೆ. ಹೆಂಗೆ ನಾವು ದಾರಿ ತಪ್ತಾ ಇದ್ದೀವಿ, ಹೆಂಗೆ ನಾವು ಮಾರ್ಗನ ಬಿಟ್ಟು ಅಡ್ಡ ಮಾರ್ಗನ ಹಿಡಿದು ಬಿಡ್ತಾ ಇದ್ದೀವಿ, ನಮ್ಮ ಜನ್ಮನ ವ್ಯರ್ಥ ಮಾಡ್ಕೊತಾ ಇದ್ದೀವಿ ಅಂತ ಹೇಳ್ತಾ ಇದೆ. ಶಶಿಮುಖಿ ಕನಕದ ಆಸೆಗೆ ಬೆರೆತು ವಸುಪತಿ ನಿನ್ನಡಿಯ, ಅಂದರೆ ಹೇ ಭೂಮಿಪತಿಯೇ, ಹೇ ಮಹಾವಿಷ್ಣುವೇ, ನಿನ್ನ ಅಡಿದಾವರೆಗಳನ್ನು ನಾನು ಬಿಟ್ಟು ಬಿಡ್ತಾ ಇದ್ದೀನಿ. ನಿನ್ನ ಅಡಿದಾವರೆಗಳನ್ನು ನಾನು ಮರೆತು ಬಿಡ್ತಾ ಇದ್ದೀನಿ. ತೊರೆದು ಜೀವಿಸಬಹುದೇ ಹರಿ ನಿಮ್ಮ ಚರಣಗಳ ಅಂತ ಹೇಳ್ಬಿಟ್ಟು ಅಂತ. ಯಾವತ್ತಾದರೂ ಬದುಕೋದಕ್ಕಾಗತ್ತೇನಪ್ಪ ನಿನ್ನ ಪಾದಾರವಿಂದಗಳನ್ನು ಬಿಟ್ಟು ಅಂತ ಹೇಳ್ಬಿಟ್ಟು. ಹಾಗಾಗಿ ಭಗವಂತನ ಒಂದು ಸ್ಮರಣೆಯನ್ನು ಮಾತ್ರ ಯಾವತ್ತೂ ಕೂಡ ಬಿಡೋದಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು. ಶಶಿಮುಖಿ ಕನಕದ ಆಸೆಗೆ ಬೆರೆತು ವಸುಪತಿ ನಿನ್ನಡಿಯ, ಹೇ ಪರಮಾತ್ಮ, ನಿನ್ನನ್ನು ನಾನು ಮರೆತು ಬಿಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ನಾವು ಅನ್ನಮಯ್ಯ ಚಿತ್ರದಲ್ಲಿ ನೋಡಿರ್ತೀವಿ. ಅನ್ನಮಯ್ಯನ ಪತ್ನಿಯರು ಏನು ಮಾಡಿರ್ತಾರೆ, ಅಲ್ಲಿವರೆಗೂ ಭಗವಂತನ ಸಂಕೀರ್ತನೆಗಳನ್ನು ಮಾಡ್ತಾ ಇರ್ತಾರೆ. ಆ ರಾಜ ಬಳುವಳಿಗಳು ಬಂಗಾರ ಕೊಡೋ ಅಷ್ಟೊತ್ತಿಗೆ ಪೂಜೆಗೆ ಟೈಮ್ ಆಗ್ತದೆ ಬಾ ಅಂತ ಅನ್ನಮಾಚಾರ್ಯರು ಕರೆದ್ರೆ ಏನು ಹೇಳ್ತಾರೆ, ಇಲ್ಲ ಇಲ್ಲ, ನಮಗೆ ಇದೆಲ್ಲ ಎಣಿಸ್ಬೇಕು, ಇದನ್ನೆಲ್ಲ ಜೋಪಾನ ಮಾಡಬೇಕು, ಈಗ ಬರೋದಕ್ಕಾಗ್ತಾ ಇಲ್ಲ, ನೀವು ಮಾಡ್ಕೊಂಡು ಬನ್ನಿ ಪೂಜೆ ಅಂತ ಹೇಳ್ತಾರೆ. ಆವಾಗ ಅನ್ನಮಯ್ಯ ಒಳ್ಳೆ ಆ ಚಿತ್ರದಲ್ಲಿ ತುಂಬ ಚೆನ್ನಾಗಿರ್ತಕ್ಕಂಥ ಒಂದು ಇದನ್ನ ಇಟ್ಟಿದ್ದಾರೆ, ಸೀನ್ ಇಟ್ಟಿದ್ದಾರೆ. ಮೇಡಲು ಮಿದ್ದಲು ಭೋಗಾಲು ಭಾಗ್ಯಾಲು ಶಾಶ್ವತಾಲು ಕಾವು 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 ಅಂತ ಕಾಗೆ ಹೇಳ್ತಾ ಇದೆ ಅಂತ ಹೇಳ್ತಾರೆ ಅನ್ನಮಾಚಾರ್ಯರು. ಹಂಗಾಗಿ ಶಶಿಮುಖಿ ಕನಕದ ಆಸೆಗೆ ಬೆರೆತು ವಸುಪತಿ ನಿನ್ನಡಿಯ. ಅಪ್ಪ, ದುಡ್ಡಿನ ಆಸೆಗೆ, ದುಡ್ಡಿನ ಹಿಂದೆ ಬಿದ್ದು, ಹೆಣ್ಮಕ್ಳ ಹಿಂದೆ ಬಿದ್ದು, ಅಥವಾ ಯಾವುದೋ ಒಂದು ಚಟಗಳು. ಇವತ್ತಿನ ಕಾಲದಲ್ಲಿ ಏನಾಗೋಗ್ಬಿಟ್ಟಿದೆ ಅಂದರೆ, ಚಟ್ಟ ಅಥವಾ ಹಟ್ಟೋಕೆ ಮುಂಚೆ ಚಟ ತೀರಿಸ್ಕೋಬೇಕಂತ ನೋಡಿ. ಅದು ಇದನ್ನು ಮಾಡಿಟ್ಟಿರ್ತಕ್ಕಂಥದ್ದು ಗಾದೆ ಮಾತು. ನನಗೆ ಹೇಳಿದ್ರೆ ಯಾರೋ ಒಬ್ಬರು ಪುಣ್ಯಾತ್ಮರು, ಸ್ವಾಮಿಗಳೇ ಚಟ್ಟ ಹತ್ತೋಕೆ ಮುಂಚೆ ಚಟ ತೀರಿಸ್ಕೋಬೇಕು, ಚಟ್ಟ ಹತ್ತೋಕೆ ರೆಡಿ ಆಗ್ತೀನಿ, ಚಟ ತೀರಿಸ್ಕೊಳೋಕೆ ಬರಲ್ಲ ನಾನು ಅಂತ ಹೇಳಿದೆ ಒಂದ್ಸಲಿ. ಅಂದರೆ ಯಾವ ಮಟ್ಟಕ್ಕೆ ಬಂದ್ಬಿಟ್ಟಿದ್ದಾರೆ ನಮ್ಮ ಒಂದು ಪದ್ಧತಿಗಳಲ್ಲಿ ಅಂತ ಹೇಳ್ಬಿಟ್ಟು ಅಂತ. ಹಾಗಾಗಿ ಯಾವುದೋ ಒಂದು ಚಟ, ಮನುಷ್ಯ ಆದಮೇಲೆ ಏನೋ ಒಂದು ಚಟ, ಆ ಚಟಕ್ಕೆ ಬಲಿ ಬಿದ್ದು ದಾಸರಾಗಿ ಹಾಳಾಗ್ಬಿಡ್ತಾ ಇದ್ದಾರೆ. ಹಸನಾಗಿ ನಿನ್ನ ನೆನೆಯದೆ ಕೃಪೆಯ ಗಳಿಸದೆ ಕೆಟ್ಟೆನಯ್ಯ. ಅಪ್ಪ, ನಿನ್ನ ನಾನು ಚೆನ್ನಾಗಿ ಹಸನಾಗಿ ಅಂದರೆ ಚೆನ್ನಾಗಿ ನಾನು ಸ್ಮರಣೆ ಮಾಡೋದಕ್ಕಾಗಲಿಲ್ಲಪ್ಪ. ನಿನ್ನನ್ನು ಚೆನ್ನಾಗಿ ಸ್ಮರಣೆ ಮಾಡ್ದಿರಾ ನನ್ನ ಜನ್ಮವನ್ನು ವ್ಯರ್ಥ ಮಾಡ್ಕೊತಾ ಇದ್ದೀನಿ. ನಿಶಿಹಗಲು ಸ್ಥಿರವೆಂದು ತನುವನು ಪೋಷಿಸಲಾಶಿಸಿ ಜೀಯ. ಈ ಶರೀರವನ್ನು ಏನು ಅನ್ಕೊಂಡ್ಬಿಟ್ಟಿದ್ದೀನಿ ನಾನು ಅಂದರೆ ಶಾಶ್ವತ ಅನ್ಕೊಂಡ್ಬಿಟ್ಟಿದ್ದೀನಿ. ಇದಿಲ್ಲೇ ಇರುತ್ತೆ, ಭದ್ರವಾಗಿರುತ್ತೆ, ಶಾಶ್ವತವಾಗಿರುತ್ತೆ ಅಂತ ತಿಳ್ಕೊಂಡು ಇದನ್ನು ಪೋಷಣೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಏನೇನೋ ಮಾಡ್ತೀವಿ, ಇದಕ್ಕೆ ಒಳ್ಳೆಯ ಬಟ್ಟೆ ಹಾಕ್ತೀವಿ, ಒಳ್ಳೆಯ ಆಹಾರ ಕೊಡ್ತೀವಿ, ಒಳ್ಳೆಯ ಅದಕ್ಕೆ ಸುಗಂಧ ಭರಿತವಾಗಿರ್ತಕ್ಕಂಥ ಚೂರ್ಣಗಳನ್ನೆಲ್ಲ ಲೇಪನ ಮಾಡ್ಕೊತೀವಿ, ಏನೇನೋ ಮಾಡ್ತೀವಿ. ಆದರೆ ಈ ಶರೀರ ಉಳಿಯೋದಿಲ್ಲ. ಇವತ್ತಲ್ಲ ನಾಳೆ ಹೋಗ್ತಕ್ಕಂಥದ್ದೇ. ಹೆಂಗೆ ಅಂತಂದರೆ, ಈ ನೀರಿನ ಮೇಲೆ ಇರ್ತಕ್ಕಂಥ ಗುಳ್ಳೆಗೆ ಯಾರೋ ಬಂಗಾರದ ಸರಪಳಿ ಹಾಕಿ ಕಟ್ಟಾಕ್ತೀನಿ ಅಂತ ಹೋದ್ರಂತೆ. ಬಂಗಾರದ ಸರಪಳಿ ಹಾಕ್ಬಿಟ್ಟು ಶಾಶ್ವತವಾಗಿರಲಿ ಅಂತ ಕಟ್ಟಾಕ್ತೀನಿ ಅಂತ ಹೋದ್ರಂತೆ. ಹಾಗೆ ಯಾವುದು ಕೂಡ ಶಾಶ್ವತ ಅಲ್ಲ. ಏನೋ ಯೌವನ, ಆಮೇಲಿಂದ ಧನ ಸಂಪತ್ತಿ, ಇವ್ಯಾವುದು ಕೂಡ ಶಾಶ್ವತ ಅಲ್ಲ. ಎಲ್ಲ ಕೂಡ ನೀರಿನ ಮೇಲೆ ಗುಳ್ಳೆ ಇದ್ದಂಗೆ, ಇವತ್ತಿರುತ್ತೆ, ನಾಳೆ ಇರೋದಿಲ್ಲ. ಎಷ್ಟೋ ನಾವು ನೋಡಿರ್ತೀವಿ, ಭೂಕಂಪಗಳಾದಾಗ ಅಥವಾ ಯಾವುದೋ ಸುನಾಮಿಗಳು, ಏನೇನೋ ಒಂದು ಪ್ರಕೃತಿ ಅವಘಡಗಳಾದಾಗ ಹಿಂದಿನ ದಿನದವರೆಗೂ ಕೂಡ ಕೋಟ್ಯಾಧೀಶ್ವರರು. ಇವತ್ತೆಲ್ಲ ಕೂಡ ಪ್ರಕೃತಿ ಏನು ಮಾಡಿರುತ್ತೆ, ನೆಲ ಸಮ ಮಾಡಿ ರಾಚ ಹಾಕ್ಬಿಟ್ಟಿರುತ್ತೆ, ಮಾನ್ಯ ಭಿಕ್ಷುಕರಾಗ್ಬಿಟ್ಟಿರ್ತಾರೆ. ಆ ಥರದ್ದು ಎಷ್ಟು ನಾವು ಕೇಸುಗಳನ್ನು ನೋಡ್ತಾ ಇರ್ತೀವಿ, ಪೇಪರ್ಗಳಲ್ಲಿ ಎಲ್ಲದರಲ್ಲೂ ನಾವು ನೋಡ್ತಾ ಇರ್ತೀವಿ. ಹಂಗಾಗಿ ನಮಗೇನು ಅಂತಾರೆ, ದುಡ್ಡಿದೆ ಬಿಡು ನನಗೇನಂತೆ, ಜನಬಲ ಇದೆ ಬಿಡು ನನಗೇನಂತೆ ಅಂತ ಯಾವುದು ಕೈ ಹಿಡಿಯೋದಿಲ್ಲ. ನಿಶಿಹಗಲು ಸ್ಥಿರವೆಂದು ತನುವನು ಪೋಷಿಸಲಾಶಿಸಿ ಜೀಯ. ಉಸುರಿದ ನೆಲವೋ ಸರ್ವಕಾಲ ನಿನ್ನೊಡೆತನ ಎನ್ನುವ ಪರಿಯನು ಅರಿಯದೆ. ಭಗವಂತ ನನ್ನ ಒಂದು ಯಜಮಾನ, ನಾನು ಅವನ ದಾಸ, ನಾನು ಅವನಿಗೆ ದಾಸತ್ವ ಮಾಡ್ತಾ ಇದ್ದೀನಿ, ಅವನ ಕೃಪೆಗಾಗಿ ನಾನು ಬೇಡ್ಕೊತಾ ಇದ್ದೀನಿ ಅಂತಕ್ಕಂಥದ್ದು ನಮ್ಗೆ ಎಳ್ಳಷ್ಟೂ ಇಲ್ಲ. ಎಲ್ಲ ಟೈಮ್ನಲ್ಲೂ ಏನು ಮಾಡ್ತೀವಿ, ನನ್ನ ಸಮಾನ ಇಲ್ಲ, ನಾನೇ ಎಲ್ಲ ಅಂತ ತಿಳ್ಕೊತೀವಿ. ಅದಕ್ಕೆ ನೋಡಿ, ನೀವು ದೇವಸ್ಥಾನಗಳ ಮುಂದೆ ಹೋದರೆ ಗಾಳಿ ಗೋಪುರ ಅಂತ ಇರುತ್ತೆ. ಯಾಕೆ ಅಷ್ಟಷ್ಟು ಎತ್ತರ ಕಟ್ತಾರೆ? ಆಕಾಶದ ಎತ್ತರಕ್ಕೆ ಗಾಳಿ ಗೋಪುರಗಳನ್ನು ಯಾಕೆ ಕಟ್ತಾರೆ? ಯಾಕೆ ಚಿಕ್ಕದಾಗಿರ್ತಕ್ಕಂಥ ದೇವಸ್ಥಾನಗಳಿರಲ್ಲ? ಆಮೇಲೆ ಹಿಂದಿನ ಕಾಲದ ಹಳೆ ದೇವಸ್ಥಾನಗಳಿಗೆ ಹೋದರೆ ಬಾಗಿಲುಗಳು ಎತ್ತರ ಇರಲ್ಲ.
ಚಿಕ್ಕ ಚಿಕ್ಕ ಬಾಗಿಲುಗಳು. ನೀವು ಕನ್ಯಾಕುಮಾರಿ ಈ ಕಡೆ ಎಲ್ಲ ದಕ್ಷಿಣದಲ್ಲಿ ನಮ್ಮ ದ್ರವಿಡ ದೇಶಕ್ಕೆಲ್ಲ ಹೋದರೆ ಚಿಕ್ಕ ಚಿಕ್ಕ ಬಾಗಿಲುಗಳು ಇರುತ್ತೆ ದೇವಸ್ಥಾನದಲ್ಲೆಲ್ಲ. ಯಾಕೆ ಆ ಥರ ಇರುತ್ತೆ ಅಂತಂದರೆ ತಲೆ ಬಾಗಿ ಒಳಗೆ ಬಾ ಅಂತೇಳ್ಬಿಟ್ಟು, ತಲೆ ಬಗ್ಸು ಫಸ್ಟು, ತಲೆ ಬಗ್ಸೋದನ್ನು ಕಲಿ ನೀನು ಅಂತೇಳ್ಬಿಟ್ಟಂತ, ನಿನ್ನ ಅಹಂಕಾರನ ಅಲ್ಲಿ ಮುರಿದು ಒಳಗಡೆಗೆ ಬಾ ಅಂತೇಳ್ಬಿಟ್ಟು. ಯಾಕೆ ಗಾಳಿಗೋಪುರ ಆಕಾಶದ ಎತ್ತರಕ್ಕೆ ಇರುತ್ತೆ ಅಂತಂದರೆ, ಅಪ್ಪ ನೀನು ಸಣ್ಣ ಕ್ರಿಮಿ ಅಷ್ಟೇ, ಭಗವಂತನ ಮುಂದೆ ಸಣ್ಣ ಕ್ರಿಮಿ, ನಾನು ಅಂತಕ್ಕಂಥದ್ದನ್ನು ಫಸ್ಟ್ ಬಿಡು ಅಂತೇಳ್ಬಿಟ್ಟು. ಈ ಶರೀರನ್ನೇ ನಾನು ಅಂತ ತಿಳ್ಕೊಂಡು ಈ ಶರೀರದ ಪೋಷಣೆಯಲ್ಲಿ ಬಿದ್ದು ಪ್ರತಿಷ್ಠೆಗೆ ಬಿದ್ದು ಅದನ್ನೆಲ್ಲ ಏನೋ ಇದು ಮಾಡೋದಕ್ಕೆ ಹೋಗಿ ಸಾಕಷ್ಟು ಬೇರೆಯವ್ರಿಗೆ ತೊಂದರೆ ಕೊಡ್ತಾ ಇರ್ತಾರೆ, ತಾವು ತೊಂದರೆಯನ್ನು ತಂದುಕೊತಾ ಇರ್ತಾರೆ. ಆರು ಹಿತವರು ನಿನಗೆ 3 ಮಂದಿಗಳೊಳಗೆ, ನಾರಿಯೋ ಧಾರುಣಿಯೋ ಬಲುದನದ ಸಿರಿಯೋ. ಆರು ಹಿತವರು ನಿನಗೆ 3 ಮಂದಿಗಳೊಳಗೆ ಅಂತ ದಾಸರು ಕೇಳ್ತಾರೆ. ಯಾರಪ್ಪ ನಿನಗೆ ಹಿತ ಆಗಿರ್ತಕ್ಕಂಥವ್ರು, ಯಾರು ನಿನಗೆ ಸಹಾಯ ಮಾಡ್ತಾ ಇರ್ತಕ್ಕಂಥವ್ರು? ನಾರಿ ಸಹಾಯ ಮಾಡ್ತಾಳ, ಅಥವಾ ಭೂಮಿ ಸಹಾಯ ಮಾಡತ್ತಾ, ಅಥವಾ ಧನ ಸಹಾಯ ಮಾಡತ್ತಾ ಅಂತ ಹೇಳ್ಬಿಟ್ಟು. ನಾರಿ ಸಹಾಯ ಮಾಡ್ತಾಳ ಅಂತಂದ್ರೆ ಏನು? ಅನ್ಯರಲ್ಲಿ ಜನಿಸಿದ ಅಂಗನೆಯ ಕರೆ ತಂದು ತನ್ನ ಮನೆಗೆ ಅವಳ ಯಜಮಾನಿಗೆನಿಸಿ, ಭಿನ್ನವಿಲ್ಲದ ಅರ್ಧ ದೇಹವೆನಿಸುವ ಸತಿಯು ಚೆನ್ನಿಗನು ಹಸುವಳಿಯೇ ಹೊರಗೆ ಹಾಕುವಳು. ಆರು ಹಿತವರು ನಿನಗೆ 3 ಮಂದಿಗಳೊಳಗೆ. ಯಾರ್ದೋ ಮನೆಯಲ್ಲಿ ಹುಟ್ಟಿರ್ತಕ್ಕಂಥ ಹೆಣ್ಣನ್ನು ತಗೊಂಡ್ಬರ್ತೀವಿ, ನಮ್ಮ ಮನೆಗೆ ಯಜಮಾನಿ ಅಂತ ಅನ್ನಿಸ್ಬಿಡ್ತೀವಿ. ನಮ್ಮ ಗೃಹಲಕ್ಷ್ಮಿ, ನಮ್ಮ ಯಜಮಾನಿ ಅಂತೆಲ್ಲ ಹೇಳ್ತಾರೆ. ಆದರೆ ಆ ಮನೆ ಯಜಮಾನ ತೀರ್ಕೊಂಬಿಟ್ಟ ಅಂತ ಅಂದ್ಕೊಳ್ಳಿ. ತೀರ್ಕೊಂಡ್ರೆ ಆ ಮನೆ ಯಜಮಾನರು ತೀರ್ಕೊಂಡಿದ್ದಾರೆ, ಇವರನ್ನ ಮನೆಯಲ್ಲಿ ಒಳ್ಳೆ ರೇಷ್ಮೆ ಮಂಚ ಹಾಕಿ ಅಲ್ಲಿ ನೀಟಾಗಿ ಮಲಗಿಸ್ಕೊಳ್ಳೋಣ ಅಂತ ಹೇಳ್ತಾರ. ಅಯ್ಯಯ್ಯೋ ವರಾಂಡದಲ್ಲ ಕಾಂಪೌಂಡಲ್ಲ ಒಂದು ಚಾಪೆ ಹಾಕಲ್ಲಿ ಹಾಕ್ರಿ ಅಂತ ಹೇಳ್ತಾರೆ. ಯಾರು ಕೂಡ ಒಳಗಡೆ ಇಟ್ಕೊಳೋದಿಲ್ಲ, ಅದನ್ನ ಶವ ಅಂತಾನೆ ಕರೀತಾರೆ ಹೊರತಾಗಿ ಅವ್ರು ನಮ್ಮ ಯಜಮಾನರು ಅಂತ ಯಾರು ಒಪ್ಕೊಳ್ಳೋದು. ಹಂಗಾಗಿ ಹೆಂಡತಿನ ನಂಬೋದಕ್ಕಾಗೋದಿಲ್ಲ. ಧಾರುಣಿಯೋ, ಒಂದು ವೇಳೆ ಭೂಮಿನ ನಂಬ್ಕೊತೀವ, ಯಾರ್ಯಾರೋ ಆಳಿ ಹೋಗಿರ್ತಕ್ಕಂಥ ರಾಜರುಗಳು ಆಳಿ ಹೋಗಿರ್ತಕ್ಕಂಥ ಭೂಮಿನ ಶಾಸನ ಬರ್ಕೊತೀವಿ, ಇದು ನಮ್ಮದು ಅಂತ ಹೇಳ್ಬಿಟ್ಟು. ಆದರೆ ಅದು ಶಾಶ್ವತವಾಗಿರುತ್ತಾ? ಇರೋದಿಲ್ಲ. ಯಾರೋ ಒಬ್ಬರು ನಮ್ಮ ಪರಿಚಯಸ್ಥರು ಗೃಹಪ್ರವೇಶ ಮಾಡ್ತಾ ಇದ್ರು ಬೆಂಗಳೂರಲ್ಲಿ. ಅದ್ದೂರಿಯಾಗಿ ಮನೆ ಕಟ್ಟಿದ್ರು, ಏನು ಡೂಪ್ಲೆಕ್ಸ್ ಹೌಸ್ ಕಟ್ಕೊಂಡಿದ್ರು. ಆ ಡೂಪ್ಲೆಕ್ಸ್ ಹೌಸ್ ಕಟ್ಟಿರ್ತಕ್ಕಂಥ ಮನೆ ಗೃಹಪ್ರವೇಶ ಇವತ್ತು ಎಲ್ಲ ಕೂಡ ಬಂದಿದ್ದಾರೆ, ಬಂಧು ಬಾಂಧವರೆಲ್ಲ ಬಂದಿದ್ದಾರೆ, ಎಲ್ಲ ಪರಿಕರಗಳೆಲ್ಲ ಬಂದಿದೆ, ಸಲಕರಣೆಗಳೆಲ್ಲ ಬಂದಿದೆ. ಆ ಅಡುಗೆ ಅವ್ರು ಏನು ಮಾಡಿದ್ರು ಅಂತಂದರೆ, ಸ್ವಾಮಿ ಕರಿಬೇವಿನ ಸೊಪ್ಪು ಒಂದು ಕಡಿಮೆ ಆಗಿದೆ ಅಂತ ಹೇಳಿದ್ರು. ಕರಿಬೇವು ಕಡಿಮೆ ಆಗಿದೆ ಅಡುಗೆಗೆ. ಹೌದಾ, ಕರಿಬೇವು ತೊಗೊಂಡ್ಬರ್ತೀನಿ ಅಂತೇಳ್ಬಿಟ್ಟು ಆತ ಏನು ಮಾಡಿದ್ದಾನೆ, 2 ವೀಲರ್ ಹಾಕ್ಕೊಂಡು ಹೋಗಿದ್ದಾನೆ ಕರಿಬೇವು ತಗೋದಕ್ಕೆ. ಮನೆ ಆತ ಹೊಸ ಮನೆ ಕಟ್ತಾ ಇರ್ತಕ್ಕಂಥ ದಾರಿ ಬಿಟ್ಟು ಇನ್ನೊಂದು ದಾರಿಗೆ ಬಂದಿದ್ದಾನೆ. ಯಾವುದೋ ಗಾಡಿ ಬಂದು ಗುದ್ದುಬಿಟ್ಟು ಅಲ್ಲೇ ಸ್ಪಾಟ್ ಔಟ್ ಆಗ್ಬೋದು. ಕಡೆಗೆ ಏನಾಗಿದೆ, ನ್ಯೂಸ್ ಬಂದಿದೆ, ಹೆಂಡತಿಗೆ ಯಜಮಾನರು ತೀರ್ಕೊಂಡ್ಬಿಟ್ಟಿದ್ದಾರೆ, ಈ ಥರ ಆಕ್ಸಿಡೆಂಟ್ ಆಗಿಬಿಟ್ಟಿದೆ ಅಂತ ಹೇಳ್ಬಿಟ್ಟು. ಕಡೆಗೆ ನ್ಯೂಸ್ ಬರೋ ಅಷ್ಟೊತ್ತಿಗೆ ಏನಾಯ್ತಂತೆ ಅಂತಂದರೆ, ಆಕೆ ಹೇಳದಂತೆ, ನೋಡಿ ಶುಭ ಅಂತೇಳ್ಬಿಟ್ಟು ಹೊಸ ಮನೆ ಕಟ್ಕೊಂಡಿದ್ದೀವಿ, ಗೃಹಪ್ರವೇಶ ಮಾಡ್ತಾ ಇದ್ದೀವಿ, ಆದರೆ ಆ ಬಾಡಿನ ಇಲ್ಲಿಗೆ ಯಾಕೆ, ಬಾಡಿ ಯಜಮಾನರು ಅಂತ ಹೇಳ್ತಾ ಇದ್ದಾರೆ, ಆ ಬಾಡಿಯನ್ನು ಇಲ್ಲಿಗೆ ಯಾಕೆ ತೊಗೊಂಬರ್ತೀರ ಹೊಸ ಮನೆಗೆ, ಹಳೆಯ ಮನೆಗೆ ತೊಗೊಂಬನ್ನಿ. ಇಷ್ಟು ದಿವಸ ನಾವು ವಾಸ ಮಾಡ್ಕೊಂಡಿದ್ವಲ್ಲ ಬಾಡಿಗೆ ಮನೆ, ಅಲ್ಲಿ ತೊಗೊಂಬನ್ನಿ, ಎಲ್ಲ ಕಾರ್ಯಗಳು ಅಲ್ಲೇ ಮುಗಿಸಿ ಕಳಿಸ್ಬಿಡೋಣ. ಎಲ್ಲ ಬಂದ್ಬಿಟ್ಟಿದ್ದಾರೆ, ಶುಭ ಅಂತ ನಾವು ಗೃಹಪ್ರವೇಶ ಇಟ್ಕೊಂಡಿದ್ದೀವಿ, ಇಲ್ಲಿಗೆ ತರಬೇಡಿ ಅಂತೇಳ್ಬಿಟ್ಟು. ಅಂದರೆ ಅವನೇ ಸಂಪಾದನೆ ಮಾಡಿ ಅವನೇ ಕಟ್ಟಿರ್ತಕ್ಕಂಥ ಮನೆ, ಅವನು ಕಟ್ಟಿರ್ತಕ್ಕಂಥ ಮನೆಗೆ ಅವ್ನು ಬಾಡಿ ತರೋದಕ್ಕೆ ಅವಕಾಶ ಇಲ್ಲ. ಇದೆಲ್ಲ ಏನು ಗೊತ್ತಾಗ್ತದೆ ಅಂತಂದರೆ, ನಮಗೆ ಶಾಶ್ವತವಾಗಿ ಆಗ್ತಕ್ಕಂಥವ್ರು ಯಾರೂ ಇಲ್ಲ. ಹೆಂಡತಿ ಆಗಲ್ಲ, ದುಡ್ಡಾಗಲ್ಲ, ಮಕ್ಕಳಾಗಲ್ಲ ಅಂತೇಳ್ಬಿಟ್ಟು ಯಾರನ್ನೂ ನಾವು ನಂಬ್ಕೊಳೋದಕ್ಕಾಗೋದಿಲ್ಲ. ಭೂಮಿ ಕೂಡ ನಮ್ಮ ಕೈ ಹಿಡಿಯೋದಿಲ್ಲ. ಹಿಡಿತಕ್ಕಂಥವ್ರು ಯಾರು ಅಂತಂದರೆ ಭಗವಂತ ಒಬ್ಬನೇ ನಮ್ಮ ಕೈ ಹಿಡಿತಕ್ಕಂಥದ್ದು. ಹಂಗಾಗಿ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ, ಅವನೊಬ್ಬನೇ ನಮಗೆ ಕೈ ಹಿಡಿತಕ್ಕಂಥದ್ದು ಅಂತೇಳಿದ್ರು. ಹಿಂದೆ ರಂಗನ ಭಜಿಸದೆ ಅನೇಕ ಭಂಗವ ಪಟ್ಟೆನು, ಮುಂದೆ ರಂಗನ ಭಜಿಸಲು ಸುಕೃತ ಫಲವೋ. ತಂದೆ ಪುರಂದರ ವಿಠಲನ ಹೊಂದಿ ಭಜಿಸಲಾಗಿ, ತಂದೆ ಪುರಂದರ ವಿಠಲನ ಹೊಂದಿ ಭಜಿಸಲಾಗಿ, ಬಂದನು ಭಾಗ್ಯದ ಸೀರೆ ಲಕುಮಿಯ ಒಡಗೂಡಿ. ರಂಗ ಬಂದ ಮನೆಗೆ
ಸಿಂಗಾರ ನೋಡಿರೋ. ನೋಡಿ ಕರೆಕ್ಟ್ ಟೈಮಿಗೆ ಬರ್ತಾ ಇದ್ದಾನೆ ರಂಗ. ರಂಗ ಬಂದ ಮನೆಗೆ ಸಿಂಗಾರ ನೋಡಿರೋ, ಹಿಂಗದಂತ ಬಡತನ ಭಂಗವಾಗಿ ಹೋಯಿತು. ನಿಜವಾದ ಐಶ್ವರ್ಯ ಯಾವುದು ಅಂತಂದರೆ ಪರಮಾತ್ಮನ ಸ್ಮರಣೆ, ಅದೇ ನಿಜವಾದ ಐಶ್ವರ್ಯ. ಇಲ್ಲಿ ಅದನ್ನೇ ಹೇಳ್ತಾ ಇದ್ದಾರೆ ಪುರಂದರದಾಸರು, ಹಿಂದೆ ರಂಗನ ಭಜಿಸದೆ ಅನೇಕ ಭಂಗವ ಪಟ್ಟೆನು. ಪರಮಾತ್ಮನನ್ನ ಸ್ಮರಣೆ ಮಾಡಿದಿರಾ, ಪರಮಾತ್ಮನ ಒಂದು ಸಂಕೀರ್ತನೆಯನ್ನು ಮಾಡಿದಿರಾ, ಆ ನಾಮಸ್ಮರಣೆಯನ್ನು ಮಾಡಿದಿರಾ, ಬಹಳಷ್ಟು ನಾನು ಅವಮಾನಗಳನ್ನು ಕಷ್ಟಗಳನ್ನು ಅನುಭವಿಸಿದ್ದೀನಿ. ಮುಂದೆ ರಂಗನ ಭಜಿಸಲು ಸುಕೃತ ಫಲವು. ಮುಂದೆ ನಾನು ಜ್ಞಾನೋದಯ ಆಗಿ ಪರಮಾತ್ಮನ ಸ್ಮರಣೆ ಮಾಡೋದಕ್ಕೆ ಶುರು ಮಾಡಿದ್ದೀನಿ ಅಂತಂದರೆ ನಿಜವಾದ ಒಂದು ಭಾಗ್ಯ ಅದು. ಹಾಗಾಗಿ ತಂದೆ ಪುರಂದರ ವಿಠಲನ್ನ ಪೊಂದಿ ಭಜಿಸಲಾಗಿ ಅಂತ ಹೇಳ್ಬಿಟ್ಟು ಅಂತ ಅವನನ್ನು ಯಾವತ್ತೂ ಕೂಡ ಭಜನೆ ಮಾಡ್ತಾ ಇದ್ರೆ ನಿಜವಾದ ಐಶ್ವರ್ಯ ಅದು. ನಾವು ನಿಜವಾದ ಐಶ್ವರ್ಯ ಹೆಂಡತಿ ಮಕ್ಕಳು ಮನೆ ಮಠ ದುಡ್ಡು ಅಂತ ಅನ್ಕೊಂತೀವಿ, ಅವು ಯಾವುದೂ ಕೂಡ ಕೈ ಹಿಡಿಯೋದಿಲ್ಲ. ನಿಜವಾದ ಐಶ್ವರ್ಯ ಪರಮಾತ್ಮನ ನಾಮಸ್ಮರಣೆ, ಅದನ್ನು ನಾವು ಬಿಗ್ಗಿಯಾಗಿ ಹಿಡ್ಕೊಂಡ್ರೆ ನಾವು ಉದ್ಧಾರ ಆಗ್ತೀವಿ. ನೋಡಿ, ಇನ್ನು ಶರೀರ ನಮ್ಗೆ ಆಗಲ್ಲ ಅನ್ನೋದು ಗೊತ್ತು. ಶರೀರಕ್ಕೆ ನೋಡಿ ಕಷ್ಟ ಸುಖ ಅಂತಕ್ಕಂಥದ್ದು ಬರುತ್ತೆ, ರೋಗ ರುಜಿನ ಅಂತಕ್ಕಂಥದ್ದು ಬರುತ್ತೆ. ಅದಕ್ಕೆ ದಾಸರು ಇಲ್ಲಿ ಏನು ಹೇಳ್ತಾರೆ ಅಂತಂದರೆ, ಶರೀರ ಕೂಡ ನಮ್ಮದಲ್ಲ. ಶರೀರ ಯಾರ್ದು? ಪರಮೇಶ್ವರನದೇ, ಪರಮಾತ್ಮನಂದೇ ಶರೀರ ಅಂತ ಹೇಳ್ಬಿಟ್ಟು ಅಂತ. ಹಾಗಾಗಿ ತನು ನಿನ್ನದು ಜೀವನ ನಿನ್ನದು, ತನು ನಿನ್ನದು ಜೀವನ ನಿನ್ನದು, ಅನುದಿನದಲ್ಲಿ ಬಾಹೋ ಸುಖ ದುಃಖ ನಿನ್ನದಯ್ಯ, ಸುಖ ದುಃಖ ನಿನ್ನದಯ್ಯ, ತನು ನಿನ್ನದು ಜೀವನ ನಿನ್ನದು. ನಾವೇನಕ್ಕೆ ದೀರ್ಘದಂಡ ನಮಸ್ಕಾರ ಮಾಡೋದು ಭಗವಂತನಿಗೆ ಅಂತಂದರೆ, ಅಪ್ಪ ಈ ಶರೀರ ನನ್ನದಲ್ಲಪ್ಪ, ಈ ಶರೀರ ನಿನ್ನದು. ಅನುದಿನದಲ್ಲಿ ಬಾಹೋ ಸುಖ ದುಃಖ ನಿನ್ನದಯ್ಯ. ಒಬ್ಬರು ಬರ್ತಾರೆ ಅವಮಾನ ಮಾಡ್ತಾರೆ ನಮಗೆ, ಇನ್ನೊಬ್ಬರು ಬರ್ತಾರೆ ಏನೋ ಮಾಡಿ ಹೊಗಳ್ತಾರೆ. ಒಂದು ದಿವಸ ಸುಖವಾಗಿರ್ತೀವಿ, ಇನ್ನೊಂದು ದಿವಸ ಕಷ್ಟ ಅನುಭವಿಸ್ತೀವಿ. ಇವೆಲ್ಲ ಕೂಡ ಬರ್ತಾ ಇರ್ತಕ್ಕಂಥದ್ದು ಪರಮಾತ್ಮನಿಂದಾನೆ. ಹಾಗಾಗಿ ಪರಮಾತ್ಮನಿಗೆ ಒಪ್ಪಿಸ್ಬಿಡ್ಬೇಕು, ಅಪ್ಪ ಈ ಶರೀರ ನಿನ್ನದು, ನೀನು ಇದಕ್ಕೆ ಏನು ಬೇಕಾದರೂ ಮಾಡ್ಕೊ, ನನಗೆ ಸಂತೋಷನೇ ಅಂತ ಹೇಳ್ಬಿಟ್ಟು. ಭಗವಂತ ಏನು ಮಾಡಿದ್ರು ಅದು ನಮ್ಮೊಳ್ಳೆದಕ್ಕೆ ಮಾಡ್ತಾನೆ ಅಂತ ಹೇಳ್ಬಿಟ್ಟು. ದಾಸನ ಮಾಡಿಕೋ ಎನ್ನ ಸ್ವಾಮಿ ಸಾಸಿರ ನಾಮದ ವೆಂಕಟರಮಣ ಅಂತ ಹೇಳ್ತಾರೆ. ಅಂದರೆ ನಾವು ಯಾವತ್ತೂ ಕೂಡ ಭಗವಂತನ ದಾಸತ್ವವನ್ನು ಕೇಳ್ಕೋಬೇಕು ಅಂತ ಹೇಳ್ಬಿಟ್ಟು ಅಂತ. ಎನಗೂ ಆಣೆ ರಂಗ ನಿನಗೂ ಆಣೆ, ಎನಗೂ ನಿನಗೂ ಇಬ್ಬರಿಗೂ ನಿನ್ನ ಭಕ್ತರಾಣೆ, ಹರಿ ನಿನ್ನಾಶ್ರಯ ಮಾಡದಿದ್ದರೆ ಎನಗೆ ಆಣೆ, ಎನ್ನನು ನೀನು ಪೊರೆಯದಿದ್ದರೆ ನಿನಗೆ ಆಣೆ, ಎನಗೂ ಆಣೆ ರಂಗ ನಿನಗೂ ಆಣೆ ಅಂತ ಹೇಳ್ತಾರೆ ದಾಸರು. ಅಂದರೆ ನೋಡಪ್ಪ, ನನ್ನನ್ನು ನಾನು ನಿನಗೆ ಆತ್ಮಸಮರ್ಪಣೆ ಮಾಡ್ಕೊಂಡ್ಬಿಟ್ಟಿದ್ದೀನಿ, ಒಪ್ಪಿಸ್ಕೊಂಡ್ಬಿಟ್ಟಿದ್ದೀನಿ. ಇನ್ನು ಇದಕ್ಕೆ ಬರ್ತಕ್ಕಂಥ ಸುಖ ದುಃಖ ಕಷ್ಟ ಸುಖ ಎಲ್ಲ ನಿನ್ನದೇ. ಹಾಗಾಗಿ ನೀನು ಇದಕ್ಕೆ ಏನು ಬೇಕಾದರೂ ಮಾಡ್ಕೊ. ನಿನ್ನನ್ನು ನಾನು ಆಶ್ರಯ ಮಾಡದೇ ಇದ್ದರೆ ನನಗಾಣೆ, ನೀನು ನನ್ನನ್ನೇನ ಕಷ್ಟದಲ್ಲಿ ಕೈ ಬಿಟ್ಟೆ ಅಂದರೆ ನಿನಗಾಣೆ ಅಂತ. ಅಲ್ಲೇ ನೋಡಿ ಹೆಂಗಿದೆ ಒಡಂಬಡಿಕೆ. ಭಕ್ತನಿಗೆ ನಾನು ಭಗವಂತನಿಗೆ ಮಧ್ಯದಲ್ಲಿ ಒಡಂಬಡಿಕೆ ಅಂತಕ್ಕಂಥದ್ದು ಹೇಗಿದೆ. ರಾಮಾಯಣದಲ್ಲಿ ಯುದ್ಧಕಾಂಡದಲ್ಲಿ ಪರಮಾತ್ಮ ಒಂದು ಭಾಷೆ ಕೊಡ್ತಾನೆ. ಸಕೃದೇವ ಪ್ರಪನ್ನಾಯ ತವಾಸ್ಮೀತಿ ಇತಿ ವಾಚತೆ ಅಭಯಂ ಸರ್ವಭೂತೇಭ್ಯೋ ದದಾಮ್ಯೇತದ್ ವ್ರತಂ ಮಮ ಅಂತ ರಾಮ ಹೇಳ್ತಾ ಇರ್ತಕ್ಕಂಥ ಮಾತು. ಒಕೆ ಬಾಣಮು ಒಕಟೇ ಮಾಟ ಒಕ್ಕ ಭಾಮತೋ ರಾಮುನಿ ಪ್ರೇಮ ಅಂತ ಹೇಳ್ತಾರೆ. ಒಂದ್ಸಲಿ ರಾಮ ಮಾತು ಕೊಟ್ಟ ಮೇಲೆ ಮುಗೀತು. ಅದ್ರಲ್ಲಿ ಹೇಳ್ತಾನೆ ರಾಮ, ಒಂದು ಸಲ ನನಗೆ ಯಾರಾದರೂ ಬಂದು ಶರಣಾಗತಿ ಮಾಡಿ ಅಪ್ಪ ನಾನು ನಿನಗೆ ಸಂಬಂಧಪಟ್ಟವನು ಅಂತ ಹೇಳಿಬಿಟ್ರೆ ಸಾಕು, ನಾನು ಅವನು ಯಾವ ಲೋಕದಲ್ಲಿರಲಿ ಯಾವ ಜನ್ಮದಲ್ಲಿರಲಿ ನಾನು ಅವನನ್ನು ಕೈ ಬಿಡೋದಿಲ್ಲ, ಅವನನ್ನು ಕಾಪಾಡ್ಕೊತೀನಿ ಅಂತ ಹೇಳ್ಬಿಟ್ಟು. ಹಂಗಾಗಿ ಇನ್ನು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮನೂ ಹೇಳಿದ್ದಾನೆ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ನನಗೆ ಶರಣಾಗತಿ ಬಂದುಬಿಟ್ರೆ ನಿನಗೆ ಮೋಕ್ಷ ಪದವಿಯನ್ನು ಅನುಗ್ರಹಿಸ್ತೀನಿ, ನಿನ್ನ ಎಲ್ಲ ಪಾಪಗಳನ್ನು ತೊಳಿತೀನಿ ಅಂತ ಹೇಳ್ಬಿಟ್ಟು. ಹಾಗಾಗಿ ಪರಮಾತ್ಮನಿಗೆ ನಮ್ಮನ್ನು ನಾವು ಸಮರ್ಪಣೆ ಮಾಡ್ಕೋಬೇಕು. ದಾಸನಾಗು ವಿಶೇಷನಾಗು ಅಂತ ಹೇಳ್ತಾರೆ. ಹಂಗಾಗಿ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಈ ಶರೀರನ ನಾವು ನಂಬ್ಕೊಳೋದಕ್ಕೆ ಹೋಗಬಾರ್ದು ಅಂತ. ಇನ್ನು ಮೂರನೇ ಒಂದು ಇದು ಹೇಳ್ತಾ ಇದೆ, ಚರಣ ಹೇಳ್ತಾ ಇದೆ, ನೆರೆ ನಂಬಿದ ಪಾವಟೆಗಳು ಎಲ್ಲ ಸರಿದು ಹೋದವಲ್ಲ,
ಮರಳಿ ಪರಿ ಜನುಮವು ಬರುವ ಭರವಸೆಯಂತೂ ಇಲ್ಲ. ಪರಿ ಪರಿ ವಿಷಯದ ಆಸೆಯು ಎನಗೆ ಕಿರಿದುವಾಯಿತಲ್ಲ. ಪರಿ ಪರಿ ವಿಷಯದ ಆಸೆಯು ಎನಗೆ ಕಿರಿದು ಆಯಿತಲ್ಲ. ಹರಿಯ ಜಗದಿ ನೀನೊಬ್ಬನಲ್ಲದೆ ಪೊರೆವರಿನ್ನಾರು ಇಲ್ಲವಲ್ಲ. ಕಂಗೆ ಮಾಡಲಯ್ಯ ಕೃಷ್ಣ ಹೋಗುತ್ತಿದೆ ಆಯುಷ್ಯ. ನೆರೆ ನಂಬಿದ ಪಾವಟೆಗಳು ಎಲ್ಲ ಸರಿದು ಹೋದವಲ್ಲ. ಅಂದರೆ ನಾನು ನಂಬ್ಕೊಂಡಿರ್ತಕ್ಕಂಥ ಎಲ್ಲ ಆಸರೆಗಳು ಕೂಡ ನನ್ನನ್ನು ಕೈ ಬಿಟ್ಟು ಬಿಟ್ಟಿದೆ. ಇವತ್ತಿಂದ ಏನೋ ದುಡ್ಡು ಕೂಡಿಡ್ತೀನಿ, ವಯಸ್ಸಾದ ಮೇಲೆ ನನ್ನ ಮುದಿತನದಲ್ಲಿ ಆ ದುಡ್ಡು ಕೈ ಹಿಡಿಯುತ್ತೆ ಅಂದ್ಕೊಂಡಿದ್ದೆ, ಆ ದುಡ್ಡು ನನ್ನ ಕೈ ಬಿಡ್ತು. ಹೆಂಡತಿ ನನ್ನ ಜೊತೆ ಇರ್ತಾಳೆ, ನನಗೇನೋ ಸಹಕಾರಿಯಾಗಿರ್ತಾಳೆ ಅಂತ ಅಂದ್ಕೊಂಡೆ, ಹೆಂಡತಿ ನನ್ನ ಕೈ ಬಿಟ್ಲು. ಮಕ್ಕಳು ಸಹಕಾರಿಯಾಗಿರ್ತಾರೆ ಅಂತ ತಿಳ್ಕೊಂಡೆ, ಪಾಪ ಮಕ್ಕಳದ್ದೇನು ತಪ್ಪಿರೋದಿಲ್ಲ. ಎಲ್ಲೋ ಡೆಲ್ಲಿನಲ್ಲಿ ಉದ್ಯೋಗ ಸಿಕ್ಕಿರುತ್ತೆ, ಅಥವಾ ಫಾರಿನ್ ಹೊಟ್ಟೋಗಿರ್ತಾನೆ ಅವನು, ಪಾಪ ಅವನನ್ನೇನು ನಾವು ಅನ್ನೋಕ್ಕಾಗತ್ತಾ? ಅನ್ನೋಕ್ಕಾಗಲ್ಲ. ಒಳ್ಳೆಯವರೇ ಪಾಪ ಮಕ್ಕಳೆಲ್ಲ ಕೂಡ, ಆದರೆ ಕೈ ಹಿಡಿಯೋದಕ್ಕೆ ಯಾರೂ ಇಲ್ಲ. ವಯಸ್ಸಾಗೋಗಿದೆ, ರೋಗ ನಮ್ಗೆ ಅಂಟ್ಕೊಂಡಿದೆ, ಕಾಪಾಡ್ತಾನ ಅಂತಂದರೆ ಮಕ್ಕಳು ಹತ್ತಿರದಲ್ಲಿಲ್ಲ ಕಾಪಾಡೋದಕ್ಕೆ. ಹಾಗಾಗಿ ಎಲ್ಲ ಕೂಡ ಎಲ್ಲ ಭರವಸೆಗಳು ಕೂಡ ಕೈ ಬಿಟ್ಟಿದ್ದಾಯ್ತು. ಮರಳಿ ಈ ಪರಿಯ ಜನ್ಮವು ಬರುವ ಭರವಸೆಯಂತೂ ಇಲ್ಲ. ಈ ಥರದ ಜನ್ಮ, ಈ ಥರದ್ದು ಒಂದು ಸಂಸ್ಕಾರ ನಮಗೆ ಮತ್ತೆ ಸಿಗುತ್ತಾ? ಇಲ್ಲ. ಮತ್ತೆ ಯಾವ ಜನ್ಮಕ್ಕೆ ಹಾಕ್ತಾನೋ ಭಗವಂತ, ಯಾವ ಸಂಸ್ಕಾರಕ್ಕೆ ಹಾಕ್ಬಿಡ್ತಾನೋ. ಮಾಮೇ ಸ್ತ್ರೀತ್ವ ಮಾಚಮೇ ಸ್ಯಾತ್ ಕುಭಾವೋ ಮಾ ಮೂರ್ಖತ್ವ ಮಾ ಕುದೇಶೇಶು ಜನ್ಮ ಮಿಥ್ಯಾ ದೃಷ್ಟಿರ್ ಮಾಚಮೇ ಸ್ಯಾತ್ ಕದಾಚಿನ್ ಜಾತವು ಜಾತವು ವಿಷ್ಣು ಭಕ್ತೋ ಭವೇಯಂ ಅಂತ ಕುಲಶೇಖರ ಆಳ್ವಾರರು ಕೇಳ್ಕೊತಾರೆ. ಅಪ್ಪ ನನಗೆ ಸ್ತ್ರೀ ಜನ್ಮವನ್ನು ಕೊಡಬೇಡ, ಮೂರ್ಖತ್ವದಿಂದ ಕೂಡಿರತಕ್ಕಂಥ ಜನ್ಮವನ್ನು ಕೊಡಬೇಡ, ಕೆಟ್ಟ ಪ್ರದೇಶಗಳಲ್ಲಿ ಹುಟ್ಟಿಸ್ಬೇಡ, ಕೆಟ್ಟ ಜನಗಳ ಮಧ್ಯದಲ್ಲಿ ಹುಟ್ಟಿಸ್ಬೇಡ. ಜಾತವು ವಿಷ್ಣು ಭಕ್ತೋ ಭವೇಯಂ. ನಾನು ಎಷ್ಟು ಜನ್ಮಗಳು ತಗೊಂಡ್ರು ಕೂಡ ನಿನ್ನ ಭಕ್ತರ ಮಧ್ಯದಲ್ಲಿ, ಭಗವದ್ ಭಕ್ತರ ಮಧ್ಯದಲ್ಲೇ ಹುಟ್ಟುವಂಥ ಒಂದು ಜನ್ಮವನ್ನು, ಆ ಒಂದು ಭಾಗ್ಯನ ಕರುಣಿಸು ಅಂತ ಕೇಳ್ಕೊತಾರೆ ಕುಲಶೇಖರ ಆಳ್ವಾರ್. ಮರಳಿ ಈ ಪರಿಯ ಜನ್ಮವು ಬರುವ ಭರವಸೆಯಂತೂ ಇಲ್ಲ. ಪರಿಪರಿ ವಿಷಯದ ಆಸೆಯು ನನಗೆ ಕಿರಿದು ಆಯಿತಲ್ಲ. ನೋಡಿ, ವಯಸ್ಸಾಗೋಗಿರುತ್ತೆ. ಅಂಗಂ ಕಲಿತಂ ಫಲಿತಂ ಮುಂಡಂ ದಶನವೀನಂ ಜಾತಂ ತುಂಡಂ ಅಂತ ಹೇಳ್ತಾರೆ. ಅಂದರೆ ಏನು, ಶರೀರ ವಯಸ್ಸಾಗೋಗಿರುತ್ತೆ, ಹಲ್ಲುಗಳೆಲ್ಲ ಬಿದ್ದೋಗಿರುತ್ತೆ, ಏನು ಕೈಲಾಗೋದಿಲ್ಲ. ಬರ್ತಾ ಇರ್ತಾನೆ, ಯಾರೋ ಕೇಳ್ತಾರೆ, ತಾತ ಕೊಬ್ಬರಿ ತಿಂತೀಯಾ, ಹಸಿ ಕೊಬ್ಬರಿ ಸ್ವೀಟ್ ಆಗಿದೆ ಅಂತ ಕೇಳ್ತಾರೆ. ತಾತ ಏನು ಹೇಳ್ತಾನೆ, ಬೇಡ ನಾನು ತಿನ್ನಲ್ಲ ಅಂತ ಹೇಳಲ್ಲ, ಹಲ್ಲಿಲ್ಲಪ್ಪ ಅಂತ. ಹಲ್ಲಿಲ್ಲ ಅಂತ ಹೇಳ್ತಾನೆ ಹೊರತಾಗಿ ನನಗೆ ಬೇಡ ಅಂತ ಹೇಳೋದಿಲ್ಲ. ತಾತ ಮದುವೆ ಮಾಡ್ಕೊತೀಯಾ ಅಂತ ಯಾರನ್ನ ಕೇಳ್ತಾರೆ, ಈಗ ಯಾರು ನಂಗೆ ಹುಡುಗಿನ ಕೊಡ್ತಾರಪ್ಪ ಅಂತ ಹೇಳ್ತಾರೆ. ಹುಡುಗಿನ ಕೊಟ್ಟರೆ ಮಾಡ್ಕೊತೀನಿ ಅಂತ ಅದ್ರ ಅರ್ಥ. ಅಂದರೆ ಅದರ ಅರ್ಥ ಏನು ಅಂದರೆ, ಆಸೆ ಸಾಯೋದಿಲ್ಲ. ವಯಸ್ಸಾಗುತ್ತೆ, ಇಂದ್ರಿಯಗಳು ಶುಷ್ಕ ಆಗುತ್ತೆ, ಆಸೆ ಸಾಯೋದಿಲ್ಲ. ಆಸೆ ಇದ್ದೇ ಇರುತ್ತೆ. ಯಾರನ್ನ ಒಳ್ಳೆ ಡ್ರೆಸ್ ಹಾಕ್ಕೊಂಡು ಬರ್ತಾ ಇದ್ದಾರೆ ಅಂದ್ಕೊಳ್ಳಿ, ವಯಸ್ಸಾಗಿರುತ್ತೆ. ತಾತ ಒಳ್ಳೆ ಮದುವೆ ಗಂಡು ಇದ್ದಂಗೆ ಇದೆಯಾ ಅಂತಂದರೆ ಆ ತಾತ ಏನು ಮಾಡಬೇಕು, ಬೈಬೇಕು. ಈ ಏಜಲ್ಲಿ ನನ್ನ ಮದುವೆ ಗಂಡು ಹೋಲಿಸ್ತೀಯ ನೀನು, ಯಾರೋ ಪಂಡಿತರು ಅಥವಾ ಯಾರೋ ಭಕ್ತರು ಬಂದಂಗೆ ಇದೆಯಾ ಅಂತ ಹೇಳ್ಬೇಕು. ಆದರೆ ಇವ್ರೇನು ಮಾಡ್ತಾರೆ, ತಾತ ಮದುವೆ ಗಂಡು ಥರ ಕಾಣ್ತಾ ಇದ್ದೀನಿ ನಾನು, ಒಳ್ಳೆ ಡ್ರೆಸ್ಸು ಯಾರೋ ಕೊಟ್ಟರು ಹಾಕೊಂಬರ್ತಾ ಇದ್ದೀನಿ ಅಂದೇವು. ಅಂದರೆ ಮದುವೆ ಗಂಡು ಅಂತ ಕಾಮೆಂಟ್ ಮಾಡೋದು ಅದಕ್ಕೆ ಇಷ್ಟ ಆಗುತ್ತೆ. ನೋಡಿ ಹೆಂಗಿದೆ ಅಂದರೆ, ಪರಿಪರಿ ವಿಷಯದ ಆಸೆಯು ನನಗೆ ಕಿರಿದು ಆಯಿತಲ್ಲ ಅಂತ ಹೇಳ್ಬಿಟ್ಟಂತ. ಆಸೆ ಸಾಯ್ತಾ ಇಲ್ಲ, ಎಲ್ಲೋ ಶುಷ್ಕವಾಗಿ ಸುಪ್ತವಾಗಿದೆ, ಆಸೆ ಅಂತಕ್ಕಂಥದ್ದು ಹೋಗಿಲ್ಲ ಅಂತ ಹೇಳ್ಬಿಟ್ಟಂತ. ಹರಿಯ ಜಗದಿ ನೀನೊಬ್ಬನಲ್ಲದೆ ಪೊರೆವರಿನ್ಯಾರು ಇಲ್ಲವಲ್ಲ ಅಂತ. ಅಂದರೆ ಪರಮಾತ್ಮ ನೀನು ಬಿಟ್ಟರೆ ನನ್ನನ್ನು ಕಾಪಾಡ್ತಕ್ಕಂಥವ್ರು ಯಾರು ಇಲ್ಲಪ್ಪ. ಹ್ಯಾಂಗೆ ಮಾಡಲಯ್ಯ ಕೃಷ್ಣ ಹೋಗುತ್ತಿದೆ ಆಯುಷ್ಯ. 4ನೇ ಚರಣ ಹೇಳ್ತಾ ಇದೆ, ಅವನಿಯೊಳು ಪುಣ್ಯಕ್ಷೇತ್ರ ಚರಿಸುವ, ಅವನಿಯೊಳಗೆ ಪುಣ್ಯಕ್ಷೇತ್ರ ಚರಿಸುವ ಹವಣಿಕೆ ಎನಗಿಲ್ಲ. ಪವನಾತ್ಮಕ ಗುರು ಮಧ್ವಶಾಸ್ತ್ರದ ಪ್ರವಚನ ಕೇಳಲಿಲ್ಲ. ತವಕದಿಂದ ಗುರು ಹಿರಿಯರ ಸೇವಿಸಿ ಅವರ ಒಲಿಸಲಿಲ್ಲ. ತವಕದಿಂದ ಗುರು ಹಿರಿಯರ ಸೇವಿಸಿ ಅವರ ಒಲಿಸಲಿಲ್ಲ. ರವಿನಂದನ ಕೇಳಿದನು ಉತ್ತರ ಕೊಡೆ, ವಿವರ ಸರಕು ಒಂದಾವುದಿಲ್ಲ. ಹ್ಯಾಂಗೆ ಮಾಡಲಯ್ಯ ಕೃಷ್ಣ ಹೋಗುತ್ತಿದೆ ಆಯುಷ್ಯ. ಅವನಿಯೊಳಗೆ ಅಂದರೆ ಭೂಮಿನಲ್ಲಿ ಪುಣ್ಯಕ್ಷೇತ್ರ ಚರಿಸುವ
ಹವಣಿಕೆ ಏನಾಗಿಲ್ಲ. ಎಷ್ಟೋ ಜನ ಹಿರಿಯರು ಕೇಳ್ತಾ ಇರ್ತಾರೆ, ಸ್ವಾಮಿ ಯಾವುದಾದ್ರು ದೇವಸ್ಥಾನಕ್ಕೆ ಬರ್ತೀರಾ, ಇಲ್ಲೆಲ್ಲೋ ಹೋಗ್ತಾ ಇದ್ದೀವಿ ಅಲ್ಲಿಗೆ ಬರ್ತೀರಾ, ಯಾವುದು ಪುಣ್ಯಕ್ಷೇತ್ರ ಇದೆ ಅಲ್ಲಿಗೆ ಬರ್ತೀರಾ, ಇಲ್ಲ ಇಲ್ಲೆಲ್ಲೋ ಭಜನೆ ನಡೀತಾ ಇದೆ ಅಲ್ಲಿಗೇನನ್ನ ಬರ್ತೀರಾ, ದೇವಸ್ಥಾನಕ್ಕೆ ಬರ್ತೀರಾ, ಇಲ್ಲ ಯಾವುದಾದ್ರೂ ಸತ್ಕಾರ್ಯಕ್ಕೆ ಬರ್ತೀರಾ ಅಂತ. ಟಿ ವಿ ಸೀರಿಯಲ್ ಬರುತ್ತೆ ಮನೆಯಲ್ಲಿ ನೋಡಬೇಕು. ನಾನು ಯಾವತ್ತೂ ಕೂಡ ಇದುವರೆಗೂ ಆ ಒಂದು ಎಪಿಸೋಡ್ನು ತಪ್ಪಿಸ್ಕೊಂಡಿಲ್ಲ, ಹಾಗಾಗಿ ನಾನು ಬರೋದಕ್ಕಾಗೋದಿಲ್ಲ. ನೀವು ಕ್ಯಾರಿ ಆನ್ ಅಂತ ಹೇಳ್ತೀವಿ. ಅಂದರೆ ಅವನಿಯೊಳಗೆ ಪುಣ್ಯಕ್ಷೇತ್ರ ಚರಿಸುವ ಅವನಿಗೆ ಏನಾಗಿಲ್ಲ. ಪಾದತೀರ್ಥ ಯಾತ್ರೆ ಮಾಡಲಿ ಅಂತ ಹೇಳ್ತಾರೆ. ಅಂದರೆ ಕಾಲುಗಳು ಯಾವತ್ತೂ ಕೂಡ ಹವಣಿಸ್ಬೇಕಂತೆ. ಪರಮಾತ್ಮನ ಸನ್ನಿಧಾನಕ್ಕೆ ಹೋಗೋದಕ್ಕೆ, ಪರಮಾತ್ಮನ ಭಜನೆಗೆ ಹೋಗೋದಕ್ಕೆ ಹವಣಿಸ್ಬೇಕಂತೆ. ಕೈಗಳು ಯಾವತ್ತೂ ಕೂಡ ಪರಮಾತ್ಮನ ಸೇವೆಗೆ ಸಿದ್ಧವಾಗಿರಬೇಕಂತೆ. ಬಾಯಿ ಯಾವತ್ತೂ ಕೂಡ ವಟ ಅಂತ ಅನ್ನೋದಲ್ಲ, ಹರಿ 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 ಅಂತ ಬಿಟ್ಟು ಭಗವಂತನ ಸ್ಮರಣೆ ಮಾಡ್ತಾ ಇರಬೇಕು. ಕಣ್ಣು ಅವನ ದರ್ಶನಕ್ಕಾಗಿ ಹಾತೊರಿತಾ ಇರಬೇಕು. ಅವೆಲ್ಲ ಬಿಟ್ಬಿಟ್ಟು ಅವನಿಯೊಳಗೆ ಪುಣ್ಯಕ್ಷೇತ್ರ ಚರಿಸುವ ಅವನಿಕೆ ಏನಾಗಿಲ್ಲ. ಪವನಾತ್ಮಕ ಗುರು ಮಧ್ವಶಾಸ್ತ್ರದ ಪ್ರವಚನ ಕೇಳಲಿಲ್ಲ. ಪವನಾತ್ಮಕ ಅಂದರೆ ಹರಿವಾಯುಗಳ ಅವತಾರ ಆಗಿರ್ತಕ್ಕಂಥ ಮಧ್ವಾಚಾರ್ಯರ ಗುರು ಮಧ್ವಾಚಾರ್ಯರ ಶಾಸ್ತ್ರದ ಪ್ರವಚನವನ್ನು ಕೇಳೋದಕ್ಕೆ ಹೋಗಲಿಲ್ಲ. ಸ್ವಾಮಿ ಪ್ರವಚನ ನಡೀತಾ ಇದೆ ಬರ್ತೀರಾ ಅಂತಂದರೆ, ಇಲ್ಲ ಸ್ವಾಮಿ ಅಲ್ಲಿ ತುಂಬ ಹೊತ್ತು ಕೂತ್ಕೊಳಕ್ಕಾಗೋದಿಲ್ಲ ಅಂತ ಹೇಳ್ತೀವಿ. ಥಿಯೇಟ್ರ್ನಲ್ಲಿ 3 ಅವರ್ ಕೂತ್ಕೊತೀವಿ, ಆದ್ರೆ ಪ್ರವಚನಕ್ಕೆ 1 ಅವರ್ ಕೂತ್ಕೊಳ್ಳೋದಕ್ಕಾಗೋದಿಲ್ಲ. ಸ್ವಾಮಿ ಅವರು ಸುಮಾರು ಹೊತ್ತು ಹೇಳ್ತಾರೆ, ಅವರು 1.5 ಅವರ್ 2 ಅವರ್ಸ್ ಮಾಡಿಬಿಡ್ತಾರೆ, ನಂಗೆ ಕೂತ್ಕೊಳಕ್ಕಾಗೋದಿಲ್ಲ ಸ್ವಾಮಿ, ತುಂಬ ಹಿಂಸೆ ಆಗುತ್ತೆ ಅಂತ ಹೇಳ್ಬಿಟ್ಟು. ಆದರೆ ಥಿಯೇಟ್ರಿಗೆ ಹೋಗಿ 3 ಅವರ್ಸ್ ಕೂತ್ಕೊಂಡಿರ್ತೀವಿ, ಆರಾಮಾಗಿ ಕೂತ್ಕೊಂಡಿರ್ತೀವಿ, ನಮಗೇನು ಸಮಸ್ಯೆ ಆಗೋದಿಲ್ಲ. ಅಂದರೆ ಏನು ಅಂತಂದರೆ ಮನಸ್ಸು ಅಂತಕ್ಕಂಥದ್ದು ಬಗ್ಗೋದಿಲ್ಲ. ನೋಡಿ, ಕರ್ಮಕ್ಕೆ ಓರ್ಸ್ತಾರಂತೆ ಜನಗಳು, ಆದರೆ ಧರ್ಮಕ್ಕೆ ಓರ್ಸೋದಿಲ್ಲ. ನೋಡಿ, ಎಷ್ಟನ್ನ ಬಿಸಿಲು ಸುಡ್ತಾ ಇರಲಿ ನಡ್ಕೊಂಡು ಹೋಗ್ತಾ ಇರ್ತೀವಿ, ಬಿಸಿಲು ಸುಡ್ತಾ ಇದೆ ಅಂತ ಹೇಳ್ಬಿಟ್ಟು. 4 ಹನಿ ಬೀಳಲಿ ಪಕ್ಕಕ್ಕೆ ಓಡೋಗ್ಬಿಡ್ತೀವಿ. ಅಯ್ಯ ಮಳೆ ಬಂತು ಅಂತ. ಅಂದರೆ 2 ಹನಿ ನಮ್ಮ ಮೇಲೆ ಬೀಳೋಂಗಿಲ್ಲ. ಅದಕ್ಕೆ ಹೇಳ್ತಾರೆ ಜನಗಳು, ಕರ್ಮಕ್ಕೆ ಓರಿಸ್ತಾರೆ ಜನಗಳು, ಧರ್ಮಕ್ಕೆ ಓರ್ಸಲ್ಲ ಅಂತ ಹೇಳ್ಬಿಟ್ಟು. ಅಲ್ಲಿ ಬಂದ್ರಪ್ಪ ಒಳ್ಳೆ ಮಾತುಗಳನ್ನು ಕೇಳಿಸ್ಕೊಳ್ರಿ, ಜೀವನನ ಸಾರ್ಥಕ ಮಾಡ್ಕೊಳ್ರಿ, ಏನೋ 2 ಮಾತುಗಳನ್ನು ಜೀವನದಲ್ಲಿ ಅಳವಡಿಸ್ಕೊಳ್ರಿ ಅಂತ ಹೇಳಿದ್ರೆ ಕೇಳೋದು ಅಂತ ಒಂದು ಜನಗಳು. ಹಂಗಾಗಿ ಏನು ಹೇಳ್ತಾರೆ ಇಲ್ಲಿ, ಪವನಾತ್ಮಕ ಗುರು ಮಧ್ವಶಾಸ್ತ್ರದ ಪ್ರವಚನ ಕೇಳಲಿಲ್ಲ. ತವಕದಿಂದ ಗುರು ಹಿರಿಯರ ಸೇವಿಸಿ ಅವರ ಒಲಿಸಲಿಲ್ಲ. ತವಕದಿಂದ ಗುರು ಹಿರಿಯರ ಸೇವಿಸಿ ಅಂದರೆ ಸೇವೆ ಮಾಡಿ ಅವರ ಒಲಿಸಲಿಲ್ಲ. ನೋಡಿ, ಆಶೀರ್ವಾದ ಅಂತಕ್ಕಂಥದ್ದು ದವಾ ಮಿಲ್ತಾ ಹೇ ದುವಾ ನೈ ಮಿಲ್ತಾ ಅಂತ ಹೇಳ್ತಾರೆ ಉರ್ದುನಲ್ಲಿ. ಏನು ಹೇಳ್ತಾರೆ? ದವಾ ಮಿಲ್ತಾ ಹೇ ದುವಾ ನೈ ಮಿಲ್ತಾ. ಅಂದರೆ ನಾವು ಮೆಡಿಕಲ್ ಸ್ಟೋರ್ಗೆ ಹೋದರೆ ಔಷಧಿ ಸಿಗುತ್ತಂತೆ, ದುಡ್ಡು ಕೊಟ್ಟರೆ ಔಷಧಿ ಸಿಗುತ್ತೆ, ಹೌದಾ? ಆದರೆ ಆಶೀರ್ವಾದ ಅಂತಕ್ಕಂಥದ್ದು ಎಲ್ರಿಗೂ ಸಿಗ್ತಕ್ಕಂಥದ್ದಲ್ಲ. ಮಹಾಭಾರತದಲ್ಲಿ ಹೇಳ್ತಾರೆ, ಬಾಯಿ ತೆರೆದು ಆಶೀರ್ವಾದ ಮಾಡಬೇಕಾದಿಲ್ವಂತೆ, ಅವ್ರ ಮನಸ್ಸಿನಲ್ಲಿ ಅಂದ್ಕೊಂಡ್ರು ಸಾಕಂತೆ ಗುರು ಹಿರಿಯರು ಇವ್ರಿಗೆ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು. ಅದು ಅವ್ರಿಗೆ ಖಂಡಿತ ಅವ್ರಿಗೆ ವಜ್ರಕವಚ ಆಗಿ ಕಾಪಾಡುತ್ತೆ. ಹಾಗಾಗಿ ಗುರು ಹಿರಿಯರಿಗೆ ನಾವೇನು ಮಾಡಬೇಕು ಅಂತಂದರೆ, ಅವರ ಸೇವನೆ ಅಂದರೆ ಅವರ ಒಂದು ಸೇವೆಯನ್ನು ಮಾಡೋದಕ್ಕೆ ಸಿದ್ಧರಾಗಿರ್ಬೇಕು. ಅವ್ರಿಗೆ ಒಳ್ಳೆ ಮಾತುಗಳು ಹೇಳಬೇಕು, ಅವ್ರಿಗೆ ಸೇವೆ ಮಾಡಬೇಕು. ಅವ್ರು ಏನು ಹೇಳ್ತಾರೆ, ಅವರ ಅನುಭವಗಳನ್ನು ಹೇಳ್ತಾರೆ, ಆ ತಾಳ್ಮೆಯಿಂದ ಅದನ್ನು ಕೇಳಿಸ್ಕೋಬೇಕು. ಅವನ್ನೆಲ್ಲ ಮಾಡಿದಾಗ ಅವ್ರಿಗೆ ಖುಷಿ ಆಗುತ್ತೆ. ಆವಾಗ ಅವರ ಆಶೀರ್ವಾದ ಅಂತಕ್ಕಂಥದ್ದು ನಮಗೆ ಸಿಗುತ್ತೆ. ತವಕದಿಂದ ಗುರು ಹಿರಿಯರ ಸೇವಿಸಿ ಅವರ ಒಲಿಸಲಿಲ್ಲ. ಆಮೇಲೆ ಯಾವತ್ತು ಮೋಟ್ ಮರದ ಥರ ನಿಂತ್ಕೋಬಾರ್ದಂತ. ಈಗ ಹಿರಿಯರ ಮುಂದೆ ಬಿಲ್ಲಾಗಿರಲು ಬೇಕು ಬಲ್ಲವರುಳು ಅಂತ ಹೇಳ್ತಾರೆ. ಬಿಲ್ ಹೆಂಗಿರುತ್ತೆ? ಬಾಕೊಂಡಿರುತ್ತೆ. ಬಲ್ಲವರುಳು ಅಂದರೆ ಗುರು ಹಿರಿಯರು ತಿಳಿದವ್ರ ಹತ್ರ ನಾವು ಹೆಂಗಿರ್ಬೇಕು ಅಂತಂದರೆ ಬಾಕೊಂಡಿರ್ಬೇಕು, ವಿನಯದಿಂದ ಇರಬೇಕು ಅಂತ ಹೇಳ್ಬಿಟ್ಟು. ಬಿಲ್ಲಾಗಿರಲು ಬೇಕು ಬಲ್ಲವರುಳು ಅಂತ ಹೇಳ್ಬಿಟ್ಟು ಅಂತ. ಹಂಗಾಗಿ ರವಿನಂದನ ಕೇಳಿದನುತ್ತರ ಕೊಡೆ ವಿವರ ಸರಕು ಒಂದಾವುದಿಲ್ಲ. ರವಿನಂದನ ಯಾರು ಅಂತಂದರೆ ಯಮಧರ್ಮರಾಜ. ನಾಳೆ ಯಮಧರ್ಮರಾಜ ಏನನ್ನ ಕೇಳಿದ್ರೆ, ಅಪ್ಪ ಏನು ತಂದಿದ್ದೀಯ ಸರಕು, ಎಷ್ಟು ಪುಣ್ಯ ಸರಕಿದೆ ನಿಂದು ತೆಗಿ ಅಂತಂದರೆ, ಜೋಳಿಗೆ ನಾನು ಕೈ ಹಾಕಿದ್ರೆ ಏನಿದೆ? ಬರೀ ಬೂದಿನೇ, ಏನೂ ಇಲ್ಲ. ಎಲ್ಲ ಮಾಡಿದ್ರಲ್ವ ಇರೋದಕ್ಕೆ. ಹಂಗಾಗಿ ರವಿನಂದನ ಕೇಳಿದನು ಉತ್ತರ ಕೊಡೆ ವಿವರ ಸೊರಕು ಒಂದಾವುದಿಲ್ಲ. ಹ್ಯಾಂಗೆ ಮಾಡಲಯ್ಯ ಕೃಷ್ಣ ಹೋಗುತ್ತಿದೆ ಆಯುಷ್ಯ. ಇನ್ನು ಕೊನೆಯ ಚರಣ 5ನೇ ಚರಣ ಇದೆ. ಭಾಗವತರ ಗೂಡಿ ಉಪವಾಸ ಜಾಗರ ಒಂದಿನ ಮಾಡಲಿಲ್ಲ. ರಾಗದಿ ಶುಕ ಮುನಿ ಪೇಳ್ದ ಹರಿಕತೆ ಸಂಯೋಗವೆಂಬುದಿಲ್ಲ. ನೀಗುವಂತ ಭವ ಭಯವ ಭಕುತಿ ವೈರಾಗ್ಯವೆಂಬುದಿಲ್ಲ. ನೀಗುವಂತ ಭವ ಭಯವ ಭಕುತಿ ವೈರಾಗ್ಯವೆಂಬುದಿಲ್ಲ. ಯೋಗಿ ವಂದ್ಯ ಗೋಪಾಲ ವಿಠಲ 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 ವಿಠಲ. ಯೋಗಿ ವಂದ್ಯ
ಸಂಧ್ಯಾ ಗೋಪಾಲ ವಿಠಲ ತಲೆಬಾಗಿ ನಿನ್ನನೆ ಬೇಡಿಕೊಂಬೆ ಹ್ಯಾಂಗೆ ಮಾಡಲಯ್ಯ ಕೃಷ್ಣ ಹೋಗುತ್ತಿದೆ ಆಯುಷ್ಯ. ಭಾಗವತರು ಅಂದ್ರೆ ಭಗವದ್ ಭಕ್ತರು ಅಂತ. ಭಗವಂತ ಅವನು ಒಲಿಬೇಕು ಅಂತಂದ್ರೆ ಇರ್ತಕ್ಕಂಥ ಶಾರ್ಟ್ ಕಟ್ ಈಸಿ ವೇ ಏನು ಅಂದ್ರೆ ಭಗವಂತನನ್ನ ಒಲಿಸ್ಕೊಳೋದಕ್ಕೆ ಹೋದ್ರೆ ಭಗವಂತ ಒಲಿಯೋದಿಲ್ಲ. ಅವನು ಖತರ್ನಾಕ್, ಅವನು ಯಾರ ಕೈಗೂ ಸಿಕ್ಕೋದಿಲ್ಲ. ಹಾಗಾಗಿ ಭಗವಂತನನ್ನ ಒಲಿಸ್ಕೊಳ್ಳೋದು ಬಹಳ ಕಷ್ಟ. ಆದರೆ ಭಕ್ತರನ್ನ ಯಾರನ್ನ ಒಲಿಸ್ಕೊಂಡ್ರೆ, ಭಕ್ತರ ಪ್ರೀತಿಯನ್ನ ಸಂಪಾದನೆ ಮಾಡ್ಕೊಂಡ್ರೆ ಭಗವಂತ ಅವ್ರ ಹಿಂದೆ ಹಿಂದೆ ಸುತ್ಕೊಂಡಿರ್ತಾನೆ ಮಗು ಥರ. ಹಾಗಾಗಿ ಏನು ಮಾಡ್ಬೇಕು ನಾವು? ಫಸ್ಟು ಯಾರ ಕಾಲು ಹಿಡ್ಕೋಬೇಕು? ಭಕ್ತರ ಕಾಲು ಹಿಡ್ಕೋಬೇಕು. ಶುಕ ಮಹರ್ಷಿಗಳು ಭಾಗವತದಲ್ಲಿ ಹೇಳ್ತಾರೆ, ಭಗವಂತ ಭಕ್ತ ಮನೆ ಬಾಗಿಲಿಗೆ ಬಂದು ನಿಂತ್ಕೊಂಡ್ರೆ ಫಸ್ಟ್ ಯಾರ ಕಾಲು ಹಿಡ್ಕೋಬೇಕು ನಾವು? ಭಕ್ತರ ಕಾಲು ಹಿಡ್ಕೊಂಡ್ಬಿಡ್ಬೇಕು ಬಿಗ್ಗಾಗಿ. ಭಗವಂತನ ಕಾಲು ಹಿಡ್ಕೊಂಡ್ವಿ ಅಂತಂದ್ರೆ ಭಗವಂತನೂ ಮಿಸ್ ಆಗೋಗ್ಬಿಡ್ತಾನೆ, ಭಕ್ತನೂ ಮಿಸ್ ಆಗೋಗ್ಬಿಡ್ತಾನೆ. ಹಾಗಾಗಿ ಭಗವಂತನನ್ನ ಪಕ್ಕಕ್ಕಿಟ್ಟು ಭಕ್ತರ ಕಾಲು ಹಿಡ್ಕೋಬೇಕು. ನೋಡಿ, ಗುರು ಸಾರ್ವಭೌಮರು ಭಗವದ್ ಭಕ್ತರು. ಶ್ರೀಕಾಂತ ನೋಲಿಸಿದುದು ಸಾಕಾಗಲಿಲ್ಲೆಂದು ಏಕಾಂತ ಬಯಸಿದೆಯ ಶ್ರೀರಾಘವೇಂದ್ರ, ಏಕೆ ಬೃಂದಾವನದಿ ನೆಲೆಸಿರುವೆ ಗುರುವೇ ಅಂತ. ಯಾಕಪ್ಪ ಕೃಷ್ಣನ ನೀನು ಅಷ್ಟೆಲ್ಲ ಪರಿಪರಿಯಾಗಿ ನೀನೆಲ್ಲ ಒಲಿಸ್ಕೊಂಡಿದ್ದು ಸಾಲ್ದ? ಇನ್ನೂ ಏಕಾಂತ ಬೇಕಾ ನಿನಗೆ? ಅದಕ್ಕೆ ಬೃಂದಾವನದೊಳಗೆ ಹೋಗಿ ಏಕಾಂತದಲ್ಲಿ ಸೇರ್ಕೊಂಡಿದ್ದೀಯ ನೀನು. ಯಾತಕ್ಕೋಸ್ಕರ ಬೃಂದಾವನದಲ್ಲಿ ಹೋದಪ್ಪ ಅಂತ ಹೇಳ್ಬಿಟ್ಟು ರಾಯರನ್ನ ಕೇಳ್ತಾರೆ. ತ್ವದ್ಭೃತ್ಯ ಭೃತ್ಯ ಪರಿಚಾರಕ ಭೃತ್ಯ ಭೃತ್ಯ ಭೃತ್ಯಸ್ಯ ಭೃತ್ಯ ಇತಿ ಮಾಂ ಸ್ಮರ ಲೋಕನಾಥ ಅಂತ ಕುಲಶೇಖರ ಆಳ್ವಾರ್ ಹೇಳ್ತಾರೆ. ಅಪ್ಪ, ನನ್ನನ್ನು ನೀನು ಯಾವ ಥರ ಟ್ರೀಟ್ ಮಾಡು ಅಂತಂದರೆ, ನಿನ್ನ ಭಕ್ತ ಅಂತ ನನ್ನನ್ನೇನು ಟ್ರೀಟ್ ಮಾಡಬೇಡ. ನಿನ್ನ ದಾಸರ ಮನೆಯ ದಾಸ ಅಂತ ನನ್ನನ್ನು ಟ್ರೀಟ್ ಮಾಡು ಸಾಕು. ನಿನ್ನ ದಾಸರ ಮನೆಯ ದಾಸ ಅನ್ನೋದು ಅಲ್ಲಿ ನಿನ್ನ ದಾಸರಿದಾರಲ್ಲ ಭಕ್ತರು, ಅವ್ರ ಮನೆ ಭಕ್ತರಿದಾರಲ್ಲ ದಾಸರು, ಅವ್ರ ದಾಸರ ಮನೆಯಲ್ಲಿ ನನ್ನನ್ನು ದಾಸ ಅಂತ ನೀನು ಪರಿಗಣಿಸಿದ್ರು ನನ್ನ ಜನ್ಮ ಸಾರ್ಥಕ ಆಗೋಗುತ್ತೆ ಅಂತ. ಅದಕ್ಕೆ ಭಾಗವತರ ಒಡಗೂಡಿ ಉಪವಾಸ ಜಾಗರ ಒಂದಿನ ಮಾಡಲಿಲ್ಲ. ಆ್ಯಕ್ಚುಲ್ ಆಗಿ ಏನು ಅಂತಂದರೆ ಏಕಾದಶಿ ದಿವಸ ಉಪವಾಸ ಮಾಡಬೇಕು, ಅವತ್ತು ರಾತ್ರಿ ಜಾಗರಣೆ ಮಾಡಬೇಕು ಅಂತ. ಜಗಳ ಆಡಿ ಜಾವ ಕಳಿ ಅಂತ ಹೇಳ್ತಾರೆ. ಅಟ್ಲೀಸ್ಟ್ ಒಂದು ಜಾವ ಆದ್ರೂ ನಾವು ಕಳಿಬೇಕು ಅಂತ. 6 ಗಂಟೆಯಿಂದ 9 ಗಂಟೆ ಒಂದು ಜಾವ, 9 ರಿಂದ 12 ಗಂಟೆ 2ನೇ ಜಾವ, 12 ರಿಂದ 3 ಗಂಟೆವರೆಗೂ 3ನೇ ಜಾವ, 3 ರಿಂದ 6 ಗಂಟೆವರೆಗೂ 4ನೇ ಜಾವ. 4 ಜಾವ ನಾವು ಎದ್ದಿರೋದಕ್ಕಾಗಲ್ಲ. ಅಟ್ಲೀಸ್ಟ್ ಒಂದು ಜಾವ ಆವತ್ತಿನ ಸೀರಿಯಲ್ ಬಿಟ್ಬಿಟ್ಟು, ಒಂದು ಫಿಲಮ್ ಬಿಟ್ಬಿಟ್ಟು ಹರಿ ನಾರಾಯಣ ಕೃಷ್ಣ ಅಂತ ಸ್ಮರಣೆ ಮಾಡೋದಕ್ಕೆ ನಮ್ಮ ಕೈನಲ್ಲಿ ಆಗೋದಿಲ್ಲ. ಹಾಗಾಗಿ ಭಾಗವತರ ಒಡಗೂಡಿ ಅವ್ರ ಜೊತೆನಲ್ಲಿ ಸೇರಿಕೊಂಡು ಉಪವಾಸ ಜಾಗರ ಒಂದು ದಿನ ಮಾಡಲಿಲ್ಲ. ಅಪ್ಪ, ನಾನು ಒಂದು ದಿವಸನೂ ಮಾಡಲಿಲ್ಲ. ಅಪ್ಪ, ಇವತ್ತು ಏನೋ ಒಂದು ವ್ರತ ನಡೀತಾ ಇದೆ, ರಾಯರ ಆರಾಧನೆ ನಡೀತಾ ಇದೆ, ಅಟ್ಲೀಸ್ಟ್ 12 ಗಂಟೆವರೆಗೂ ಉಪವಾಸ ಇರಪ್ಪ, ಮಹಾಮಂಗಳಾರತಿ ಆಗೋವರೆಗೂ ಕೂಡ ಅಂತಂದರೆ, ಸ್ವಾಮಿ ನಾನು ಬೆಳಗ್ಗೆ 6 ಗಂಟೆ ಆಗೋ ಅಷ್ಟೊತ್ತಿಗೆ ನಾನು ತಿಂಡಿ ತಿಂದ್ಬಿಡ್ಬೇಕು, ನನಗಾಗೋದಿಲ್ಲ, ಗ್ಯಾಸ್ಟ್ರಿಕ್. ಆಮೇಲೆ ಯಾತ್ರದ್ದು ಇನ್ನೇನೋ ಹೇಳ್ತಾರೆ, ಗ್ಯಾಸ್ಟ್ರಿಕ್, ಇನ್ನೊಂದೇನೋ ಹೇಳ್ತಾರೆ, ಅಲ್ಲಲ್ಲ, ಇನ್ನೊಂದು ಅಲ್ಸರು ಗ್ಯಾಸ್ಟ್ರಿಕ್ಕು ನನಗೆ ತಟ್ಕೊಳ್ಳೋದಕ್ಕಾಗೋದಿಲ್ಲ. ನನಗೆ ಬೇಗ ಯಾವಾಗಲೂ ಕೂಡ ಪ್ರತಿದಿನ ನಾನು 6-6:30 ತಿಂದ್ಬಿಟ್ಟು ರೂಢಿ. ಅಯ್ಯೋ 12 ಗಂಟೆವರೆಗೂ ನನ್ನ ಪ್ರಾಣ ಇದ್ದನ್ನ ಇರುತ್ತಾ ಅಂತ ಹೇಳ್ಬಿಟ್ಟು, ಯಾವ ಪೂಜೆ ಆಗಲಿ ಪುರಸ್ಕಾರ ಆಗಲಿ ಹರಿದಿನ ಆಗಲಿ ಯಾವುದನ್ನಾಗಲಿ ನಾವಂತೂ ಉಪವಾಸ ಇರೋದಿಲ್ಲ. ಭಾಗವತರೊಡಗೂಡಿ ಉಪವಾಸ ಜಾಗರ. ಏನು TV ಸೀರಿಯಲ್ ನೋಡ್ತಾ, ಫಿಲಮ್ಗಳನ್ನು ನೋಡ್ತಾ, ಆಮೇಲೆ ಇದೇ ಮೊಬೈಲ್ನಲ್ಲಿ ಏನೋ ಬರುತ್ತೆ ಶಾರ್ಟ್ಸ್ ನೋಡ್ತಾ ಗಂಟೆಗಳ ಕೊದ್ದಿ ಕಳೆದು ಬಿಡ್ತೀವಿ. 3 ಗಂಟೆ 4 ಗಂಟೆವರೆಗೂ ಎದ್ದಿರ್ತೀವಿ. ಆದರೆ ಇವತ್ತೇನೋ ಒಂದು ನೋಡಪ್ಪ, ದೇವರ ಕಾರ್ಯ ನಡೀತಾ ಇದೆ, ಒಂದು ಸ್ವಲ್ಪ 12 ಗಂಟೆ 1 ಗಂಟೆವರೆಗೂ ಎದ್ದಿರು, ಭಜನೆ ಪೂಜೆ ಇದೆ ಅಂತಂದರೆ, ಸ್ವಾಮಿ ನಾನು ಇರೋಕ್ಕಾಗಲ್ಲ ಸ್ವಾಮಿ, ನನಗೆ 8-8:30 ನನ್ನ ಕಣ್ಣು ಹಿಂಗೆ ಮುಚ್ಕೊಂಬಂದ್ಬಿಡುತ್ತೆ, ನಿದ್ದೆ ಮಾಡೇ ಬಿಡಬೇಕು, ನನ್ನ ಕೈನಲ್ಲಿ ಆಗಲ್ಲ, ನಿದ್ದೆ ತಡೆಯೋದಕ್ಕೆ ಆಗೋದಿಲ್ಲ ನನಗೆ ಅಂತ ಹೇಳ್ತೀವಿ. ಭಾಗವತರೊಳಗೂಡಿ ಉಪವಾಸ ಜಾಗರ ಒಂದಿನ ಮಾಡಲಿಲ್ಲ. ರಾಗದಿ ಶುಕಮುನಿ ಹೇಳಿದ ಹರಿಕಥೆಯ ಸಂಯೋಗವೆಂಬುದಿಲ್ಲ. ಶುಕಮುನಿ ಹೇಳಿರ್ತಕ್ಕಂಥ ಹರಿಕಥೆ ಯಾವುದು ಅಂತಂದ್ರೆ ಭಾಗವತ ಸಂಯೋಗನೇ ನನಗಿಲ್ಲ. ಅಂದರೆ ಭಾಗವತ ಅಂತ ಅನ್ನೋ ಒಂದು ಗ್ರಂಥ ಇದೆ, ಅದರಲ್ಲಿ ಏನೋ ಹಿಂಗೆ ಹೇಳಿದ್ದಾರೆ, ಭಗವಂತನ ಒಂದು ಕೀರ್ತನೆಗಳು ಲೀಲೆಗಳನ್ನೆಲ್ಲ ಹೇಳಿದ್ದಾರೆ. ಇದೇನು ನಮ್ಗೆ ಗೊತ್ತೇ ಇಲ್ಲ. ನಮ್ಗೇನು ಗೊತ್ತು? ನಾವಲ್ಗಳು ಗೊತ್ತು. ಅಪ್ಪ, ನಾವು ಬೇಕಾದಷ್ಟು ನಾವಲ್ಗಳು ನೋಡ್ಬಿಡಿ, ಆ ನಾವಲ್ ಓದಿದ್ದೀನಿ, ಈ ನಾವಲ್ ಓದಿದ್ದೀನಿ ಅಂತ ಹೇಳ್ಬಿಟ್ಟು. ಆದರೆ ಭಗವಂತನ ಬಗ್ಗೆ ನಾವೇನು ಓದ್ಕೊಂಡಿರೋದಿಲ್ಲ. ರಾಗದಿ ಶುಕಮುನಿ ಹೇಳಿದ ಹರಿಕಥೆಯ ಸಂಯೋಗವೆಂದು ಎಂಬುವುದಿಲ್ಲ.
ನೀಗುವಂಥ ಭವ ಭಯವ ಭಕ್ತಿ ವೈರಾಗ್ಯವೆಂಬುದಿಲ್ಲ. ಭವ ಭಯಾನ ನೀಗತಕ್ಕಂಥ ಭಕ್ತಿ ವೈರಾಗ್ಯ ಎರಡೂ ನನಗಿಲ್ಲ. ನಾವು ಅದನ್ನು ರೂಢಿಸ್ಕೊಂಡೇ ಇಲ್ಲ, ನಮ್ಗದು ಬೇಕಾಗಿಲ್ಲ. ಯಾಕೆಂದರೆ ಅಂಥದ್ದನ್ನೆಲ್ಲ ನಮಗೆ ಅಯ್ಯೋ ನಮ್ಮ ಮೈಗೆ ಒಗ್ಗಲ್ಲ ಬಿಡಿ ಅಂತ ಹೇಳ್ತೀವಿ. ಹಾಗಾಗಿ ನೀಗುವಂಥ ಭವ ಭಯವ ಭಕ್ತಿ ವೈರಾಗ್ಯವೆಂಬುದಿಲ್ಲ. ಯೋಗಿ ವಂದ್ಯ ಅಪ ಎಲ್ಲ ಯೋಗಿಗಳಿಂದ ಯೋಗೇಶ್ವರೇಶ್ವರ ಅಂತ ಕರೀತಾರೆ ಶ್ರೀಕೃಷ್ಣ ಪರಮಾತ್ಮನನ್ನು. ಯೋಗಿ ವಂದ್ಯ ಗೋಪಾಲ ವಿಠಲ ತಲೆಬಾಗಿ ನಿನ್ನನೇ ಬೇಡಿಕೊಂಬೆ. ಅಪ್ಪ ನಿನ್ಗೆ ಶರಣಾಗತಿ ಮಾಡಿ ನಿನ್ನ ಎರಡು ಕಾಲುಗಳನ್ನು ಬಿಗ್ಗಿಯಾಗಿ ಪಾದಾರವಿಂದಗಳನ್ನು ಹಿಡ್ಕೊಂಡು ಕೇಳ್ಕೊತಾ ಇದ್ದೀನಿ, ನನ್ನನ್ನು ಉದ್ಧಾರ ಮಾಡು, ನನ್ನನ್ನು ಉದ್ಧಾರ ಮಾಡು, ನನಗೆ ದಾರಿ ತೋರಿಸು, ನನಗೆ ನಿನ್ನ ಭಕ್ತಿಯನ್ನು ಒಗ್ಗೂಡಿಸು ಅಂತ ಹೇಳ್ಬಿಟ್ಟು ಅಂತ ಕೇಳ್ಕೊತಾರೆ. ಅಂದರೆ ನಮಗೆ ಭಕ್ತಿ ಅಂತಕ್ಕಂಥದ್ದು ಪರಮಾತ್ಮನಿಂದಾನೇ ಕೊಡಬೇಕು, ಪರಮಾತ್ಮನಲ್ಲಿ ಬೇಡ್ಕೋಬೇಕು, ನನಗೆ ಭಕ್ತಿಯನ್ನು ಕೊಡಪ್ಪ ಅಂತ ಹೇಳ್ಬಿಟ್ಟು ಅಂತ. ನೋಡಿ, ಒಂದು ಕೀರ್ತನೆ ಇದೆ, ಹರಿದಿನದಲ್ಲಿ ಉಂಡ ನರರಿಗೆ ಘೋರ ನರಕ ತಪ್ಪದು ಎಂದು ಶ್ರುತಿ ಸಾರುತ್ತಲಿದೆಯೋ. ಏಕಾದಶಿ ದಿವಸ ನಾವೇನನ್ನ ಅನ್ನ ಆಹಾರಗಳನ್ನು ತಗೊಂಡ್ರೆ ನರಕ ತಪ್ಪಲ್ಲ ಅಂತ ಶಾಸ್ತ್ರಗಳು ಹೇಳ್ತಾರೆ. ಗೋವು ಕೊಂದ ಪಾಪ ವಿಪ್ರರ 1000 ಜೀವ ಹತ್ಯೆಯ ಮಾಡಿದ ಪಾಪವೋ. ಗೋವು ಕೊಂದ ಪಾಪ ವಿಪ್ರರ 1000 ಜೀವ ಹತ್ಯೆಯ ಮಾಡಿದ ಪಾಪವೋ. ಕಾಮಜನಯ್ಯನ ದಿನದಿ ಉಂಡವರನು ಬಾಣೆಲೆಯಲ್ಲಿ ಹಾಕಿ ಉರಿಸುವ ಯಮನು. ಯಮ ಏನ್ ಮಾಡ್ತಾನಂತೆ ಅಂದ್ರೆ ಏಕಾದಶಿ ದಿವಸ ಆಹಾರ ತಗೊಂಡವ್ರನ್ನ ಬಾಣ್ಲೆನಲ್ಲಿ ಹಾಕಿ ನರಕದಲ್ಲಿ ಉರಿಸ್ತಾನಂತೆ. ಹಂಗಾಗಿ ಏಕಾದಶಿ ದಿವಸ ಆಹಾರ ತಗೋಬಾರ್ದು ಅಂತ ಶಾಸ್ತ್ರಗಳು ಹೇಳ್ತಾ ಇರೋದ್ರಿಂದ ಆವತ್ತು ತಗೋಬಾರ್ದು. ಇನ್ನ ಭಾಗವತದ ಬಗ್ಗೆ ಹೇಳೋದಾದ್ರೆ ನೋಡಿ, ವಿನರೋ ಭಾಗ್ಯಮು ವಿಷ್ಣು ಕಥಾ. ಭಾಗ್ಯಪ್ಪ ಇದು, ವಿಷ್ಣು ಕಥೆಯನ್ನು ಕೇಳೋದೇ ಒಂದು ಭಾಗ್ಯ. ಯಾರು ಹೇಳ್ತಾ ಇರೋದು? ಅನ್ನಮಾಚಾರ್ಯರು ಹೇಳ್ತಾ ಇರ್ತಕ್ಕಂಥದ್ದು. ವಿನರೋ ಭಾಗ್ಯಮು ವಿಷ್ಣು ಕಥಾ ಆಲಕಿಂಚುಟೆ ಅರ್ಚನಗ ಹರಿ ಆದರಿಂಚು. ಈ ಸುಮಧುರ ಕಥನ, ಈ ಭಾಗವತದ ಕಥೆಗಳಿದೆಯಲ್ಲ, ಆಲಕಿಂಚುಟೆ ಅರ್ಚನಗ. ಅವ್ನು ಸುಮ್ಮನೆ ಕೇಳಿದ್ರೆ ಸಾಕಂತೆ, ಆ ಭಾಗವತನ ಕೇಳಿದ್ರೆ ಸಾಕಂತೆ, ಅದೇ ಸ್ಮರಣೆ, ಅದೇ ಪೂಜೆ, ಅದೇ ಯಜ್ಞ ಅಂತ ಪರಮಾತ್ಮ ಟ್ರೀಟ್ ಮಾಡ್ತಾನಂತೆ. ಹಾಗಾಗಿ ಆಲಕಿಂಚುಟೆ ಅರ್ಚನಗ ಹರಿ ಆದರಿಂಚು ಈ ಸುಮಧುರ ಕಥಲು ಅಂತಾದ್ದು ಭಾಗವತ. ವಿಷ್ಣು ಕಥಲು ಚೌಲ ವಿಂದಾಂ ವಿಂದಾಂ ಬೇರು ಕಥಲೋದು ಇಳಲೋ ಮಾಂದಾಂ ಮಾಂದಾಂ ಶ್ರೀರಾಮ ನಾಮಂ ಮರುವಾಂ ಮರುವಾಂ ಸಿದ್ಧಮು ಎವರಿಗೆ ಬೆರುವಾಂ ಬೆರುವಾಂ. ಯಾರಿಗೂ ಭಯ ಬೀಳೋದಿಲ್ಲಪ್ಪ, ಶ್ರೀರಾಮನ ಬಗ್ಗೆನೇ ಕೇಳ್ತೀವಿ, ಶ್ರೀರಾಮನ ಬಗ್ಗೆನೇ ಹೇಳ್ತೀವಿ ಅಂತ ಹೇಳ್ಬಿಟ್ಟು ವಿಷ್ಣು ಕಥೆಗಳನ್ನು ಕಿವಿನಲ್ಲಿ ಕೇಳ್ತಾ ಇರ್ತೀವಿ. ಇದರಲ್ಲಿ ಮಾತ್ರ ನಾವು ಹಿಂಜರಿಯೋದಿಲ್ಲ ಅಂತ ಹೇಳ್ತಾರೆ. ಯಾರು? ರಾಮದಾಸರು. ಶುಕ ಮಹರ್ಷಿಗಳು ಹೇಳ್ತಾರೆ, ನಿಗಮ ಕಲ್ಪತರೋರ್ಗಳಿತಂ ಫಲಂ ಶುಕ ಮುಖಾದಮೃತದ್ವಯ ಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾ ಭುವಿ ಭಾವುಕ. ನೋಡಿ, ಏಕೋ ಏನು ರಸೋವೈ ವಿಷ್ಣುವು ಅಂತ ಹೇಳ್ತಾರೆ. ಇರೋದು ಒಂದೇ ರಸ ಅಂತ, ಅದೇನು ಅಂದರೆ ವಿಷ್ಣು ಅಂತಕ್ಕಂಥ ರಸ. ಆ ರಸನ ಯಾರು ಆಸ್ವಾದಿಸ್ತಾ ಇದ್ದಾರೆ ಅವರೆಲ್ಲ ರಸಿಕರು. ನಾವು ಲೌಕಿಕವಾಗಿ ತಿಳ್ಕೊಂಡಿರ್ತಕ್ಕಂಥ ರಸಿಕರಲ್ಲ. ಶುಕಮಹರ್ಷಿಗಳು ಹೇಳ್ತಾ ಇರ್ತಕ್ಕಂಥ ರಸಿಕರು ಯಾರು ಅಂದರೆ ರಸೋವೈ ವಿಷ್ಣು ಅಂತ. ಯಾರು ವಿಷ್ಣುವನ್ನ, ಅವರು ವಿಷ್ಣು ಅಂತಕ್ಕಂಥ ರಸನ ಆಸ್ವಾದನೆ ಮಾಡ್ತಾ ಇದ್ದಾರೆ ಅವರು ರಸಿಕರು ಅಂತ ಹೇಳ್ಬಿಟ್ಟು ಅಂತ. ಇಲ್ಲಿ ಶುಕಮಹರ್ಷಿಗಳು ಏನು ಹೇಳ್ತಾ ಇದ್ದಾರೆ ಅಂದರೆ, ನಿಗಮ ಕಲ್ಪ ತರೋರ್ ಗಳಿತಂ ಫಲಂ, ವೇದಗಳು ಅಂತಕ್ಕಂಥ ಮರದಲ್ಲಿ ಬಿಟ್ಟಿರ್ತಕ್ಕಂಥ ಫಲ. ಶುಕಮುಖಾದ ಅಮೃತದ್ವಯ ಸಂಯುತಂ, ಶುಕ ಮಹರ್ಷಿಗಳು ಅಂತಕ್ಕಂಥ ಒಂದು ಗಿಣಿ ಆ ಹಣ್ಣನ್ನು ಆಲ್ರೆಡಿ ಕಚ್ಚಿ ನೋಡಿದ್ಯಂತೆ, ಸ್ವೀಟ್ ಆಗಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ಕಚ್ಚಿ ನೋಡಿ ಬಹಳ ಸ್ವೀಟ್ ಆಗಿದೆ ಅಂತ ಡಿಕ್ಲೇರ್ ಮಾಡಿಬಿಟ್ಟಿದೆ. ಅದು ಪಿಬತ ಭಾಗವತಂ, ಇದು ತಿಂತಕ್ಕಂಥ ಹಣ್ಣಲ್ಲ, ಇದು ಕಚ್ಚಿ ತಿಂತಕ್ಕಂಥ ಹಣ್ಣಲ್ಲ ಇದು. ಪಿಬತ ಭಾಗವತಂ, ಭಾಗವತ ಅಂತಕ್ಕಂಥ ಈ ರಸದ ಸಾಗರ ಇದು. ಇದನ್ನ ಕುಡಿರಪ್ಪ, ಆಸ್ವಾದಿಸ್ರಿ. ಹೆಂಗೆ ಅಂದರೆ ಈ ಜುರ್ರೋದು ಅಂತ ಹೇಳ್ತಾರೆ, ನಮ್ಮ ಲೋಕಲ್ ಲ್ಯಾಂಗ್ವೇಜ್ನಲ್ಲಿ ಏನು ಹೇಳ್ತಾರೆ, ಜುರು ಬಿಡಬೇಕು ಅಂತ ಹೇಳ್ಬಿಟ್ಟು ಅಂತ, ಅಂದರೆ ಹಿಂಗೆ ಸವಿಬೇಕು ಅಂತ ಹೇಳ್ಬಿಟ್ಟು ಅಂತ. ಹಾಗೆ ಈ ಭಾಗವತ ಅಂತಕ್ಕಂಥ ಈ ಒಂದು ರಸನ ಆಸ್ವಾದಿಸ್ರಿ ಅಂತ ಹೇಳ್ತಾರೆ ಶುಕ ಮಹರ್ಷಿಗಳು. ಹಾಗಾಗಿ ಇಲ್ಲಿ ಹೇಳ್ತಾ ಇದ್ದಾರೆ, ಭಾಗವತರೊಡಗೂಡಿ ಉಪವಾಸ ಜಾಗರ ಒಂದಿನ ಮಾಡಲಿಲ್ಲ. ರಾಗದಿ ಶುಕಮುನಿ ಬೇಡ ಹರಿಕತೆಯ ಸಂಯೋಗವೆಂಬುದಿಲ್ಲ. ನೀಗುವಂಥ ಭವ ಭಯವ ಭಕ್ತಿ ವೈರಾಗ್ಯವೆಂಬುದಿಲ್ಲ. ಯೋಗಿ ವಂದ್ಯ ಗೋಪಾಲ ವಿಠಲ
ಅಪ್ಪ ನನ್ನನ್ನು ಕಾಪಾಡ್ತಕ್ಕಂಥವ್ರು ಯಾರೂ ಇಲ್ಲ ವಿಠಲ, ಹಂಗಾಗಿ ನಿನ್ನೆರಡು ಪಾದಾರವಿಂದಗಳನ್ನು ಹಿಡ್ಕೊಂಡು ಬೇಡ್ಕೊತಾ ಇದ್ದೀನಿ, ನನಗೆ ನೀನೇ ದಾರಿ ತೋರಿಸ್ಬೇಕು, ನೀನೇ ಮಾರ್ಗ ತೋರಿಸ್ಬೇಕು. ಹಂಗಾಗಿ ಹೇ ವಿಠಲ, ನನಗೆ ನಿನ್ನ ಭಕ್ತಿಯನ್ನು ಕೊಡು, ನಿನ್ನ ನಾಮಸ್ಮರಣೆಯನ್ನು ಕೊಡು. ವೇದಗಳು ಹೇಳ್ತಾ ಇದೆ, ನಾಣ್ಯಪ್ಪಂತ ವಿದ್ಯತೆಯನಾಯ ಅಂತ ಪುರುಷ ಸೂಕ್ತ ಸಾರಿ ಸಾರಿ ಹೇಳ್ತಾ ಇದೆ. ಎರಡು ಕಡೆ ಎರಡು ಮಂತ್ರ ಬರ್ತದ್ರಲ್ಲಿ. ನಾಣ್ಯಪ್ಪಂತ ಅಯನಾಯ ವಿದ್ಯತೆ, ನಾಣ್ಯಪ್ಪಂತ ವಿದ್ಯತೆಯನಾಯ ಅಂತ ಎರಡು ಕಡೆ ಬರುತ್ತೆ. ನಾಣ್ಯಪ್ಪಂತ ವಿದ್ಯತೆಯನಾಯ ಅಂದರೆ ವಿದ್ಯತೆ ಅಯನಾಯ, ನಾ ಅನ್ಯ ಪಂತಹ, ಬೇರೆ ದಾರಿಗಳೆಲ್ಲ ಮುಚ್ಚಲ್ಪಟ್ಟಿದೆ. ಆ ಮಂತ್ರಿಗೆ ನಾನು ಕತೆ ಹೇಳೋದ್ನಲ್ಲ, ಮಂತ್ರಿನ ಹೆಂಗೆ ರೂಮಲ್ಲಿ ಹಾಕಿದಾರೋ ಆ 100 ಬಾಗಿಲುಗಳಿರ್ತಕ್ಕಂಥ ಆ ಒಂದು ಹಾಲಲ್ಲಿ ಹಾಕಿಬಿಟ್ಟಿದ್ದಾರೆ. ಅದರಲ್ಲಿ ಎಲ್ಲ ಬಾಗಿಲುಗಳು ಮುಚ್ಚಲ್ಪಟ್ಟಿದೆ, ಒಂದು ಬಾಗಿಲು ಮಾತ್ರ ತೆರೆಯಲ್ಪಟ್ಟಿದೆ. ಅದೇ ಥರನೇ ಇಲ್ಲಿ ಪುರುಷ ಸೂಕ್ತ ಹೇಳ್ತಾ ಇದೆ, ನಾ ಅನ್ಯ ಪಂತಹ ಅಂದರೆ ಎಲ್ಲ ದಾರಿಗಳು ಕೂಡ ಮುಚ್ಚಲ್ಪಟ್ಟಿದೆ. ಇರ್ತಕ್ಕಂಥ ಒಂದೇ ದಾರಿ ಏನು? ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಪರಮಾತ್ಮನ ಸಾಕ್ಷಾತ್ಕಾರ. ನಾಣ್ಯಪ್ಪಂತ ವಿದ್ಯತೆ ಅಯನಾಯ ಅಂತ ಹೇಳ್ತಾರೆ. ಇನ್ನು ಇಲ್ಲಿ ಪರಮಾತ್ಮನ ಸಾಕ್ಷಾತ್ಕಾರ ಏನು ಸಿಗುತ್ತೆ? ಆಯ್ತಪ್ಪ, ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಪರಮಾತ್ಮನ ಸಾಕ್ಷಾತ್ಕಾರ ಒಂದೇ ಮಾರ್ಗ, ಆಯಿತು ಒಪ್ಕೊಂಡೆ. ಪರಮಾತ್ಮನ ಸಾಕ್ಷಾತ್ಕಾರ ಹೇಗಾಗುತ್ತೆ ಅಂತಂದರೆ, ಪರಮಾತ್ಮನ ಸಾಕ್ಷಾತ್ಕಾರ ಅವನ ಸ್ಮರಣೆಯಿಂದ ಆಗತ್ತೆ. ನಾ ಅನ್ಯ ಪಂತಹ ವಿದ್ಯತೆ ನಾಣ್ಯ ಅನ್ಯ ಪಂತಹ ಅಯನಾಯ ವಿದ್ಯತೆ. ಅವನ ಸ್ಮರಣೆ ಬಿಟ್ಟು ಬೇರೆ ಎಲ್ಲ ಮಾರ್ಗಗಳು ಕೂಡ ಮುಚ್ಚಲ್ಪಟ್ಟಿದೆ, ಅವನ ಸಾಕ್ಷಾತ್ಕಾರಕ್ಕೆ ಮುಚ್ಚಲ್ಪಟ್ಟಿದೆ. ಹಂಗಾಗಿ ಸ್ಮರಣೆ ಮಾತ್ರ ಅವನ ಸಾಕ್ಷಾತ್ಕಾರಕ್ಕೆ ಮಾರ್ಗ ಆಗಿದೆ. ಅವನ ಸಾಕ್ಷಾತ್ಕಾರ ಮಾತ್ರ ಈ ಪ್ರಪಂಚದಿಂದ, ಈ ಜನನ ಮರಣ ಸಂಸಾರ ಚಕ್ರದಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಮಾರ್ಗ ಆಗಿದೆ. ಸಂಸಾರ ಅಂತಂದ್ರೆ ಏನು ಅನ್ಕೊಂಡ್ಬಿಡ್ತಾರೆ ಅಂದರೆ, ನಾವೆಲ್ಲ ಏನು ತಿಳ್ಕೊಂಡ್ಬಿಡ್ತೀವಿ, ಅಯ್ಯೋ ಹೋಗ್ಬೇಡ್ರಿ, ಮಠಗಳಿಗೆ ಹೋಗ್ಬೇಡ್ರಿ, ದೇವಸ್ಥಾನಗಳಿಗೆ ಹೋಗ್ಬೇಡ್ರಿ, ಅಲ್ಲಿ ಪ್ರವಚನಗಳು ಮಾಡ್ತಾ ಇರ್ತಾರೆ, ಅವ್ರ ಸಂಸಾರದ ಬಗ್ಗೆ ಕೆಟ್ಟದಾಗ ಹೇಳ್ಬಿಡ್ತಾರೆ ಅಂತ. ಸಂಸಾರ ಅಂದರೆ ಹೆಂಡತಿ ಮಕ್ಕಳು ಅಂತಲ್ಲ, ಸರತಿ ಇತಿ ಸಂಸಾರ ಅಂತ. ಯಾವುದು ಹುಟ್ಟೋದು ಸಾಯೋದು, ಹುಟ್ಟೋದು ಸಾಯೋದು ಅಂತಕ್ಕಂಥ ರೋಗ ಇದೆಯೋ ಅದನ್ನು ಭವರೋಗ ಅಂತ ಕರೀತಾರೆ, ಅದೇ ಸಂಸಾರ, ಅದನ್ನು ಸಂಸಾರ ಅಂತ ಕರೀತಾರೆ. ಹಾಗಾಗಿ ಈ ಜನನ ಮರಣ ಸಂಸಾರ ಚಕ್ರದಿಂದ ತಪ್ಪಿಸ್ಕೊಂಡು ಹೋಗ್ತಕ್ಕಂಥ ಮಾರ್ಗ ಯಾವುದು ಅಂದರೆ ಪರಮಾತ್ಮನ ಸ್ಮರಣೆಯೊಂದೇ ಮಾರ್ಗ. ಹಾಗಾಗಿ ಆ ಸ್ಮರಣೆಯನ್ನು ನಾವು ಮೈಗೂಡಿಸ್ಕೋಬೇಕು. ಪರಮಾತ್ಮನ ಸ್ಮರಣೆಯನ್ನು ನಾವು ಮೈಗೂಡಿಸ್ಕೊಂಡು ಜಿಹ್ವೆ ಶ್ರೀಕೃಷ್ಣ ಮಂತ್ರಂ ಜಪ ಜಪ ಸತತಂ ಜನ್ಮ ಸಾಫಲ್ಯ ಮಂತ್ರಂ ಅಂತ ಹೇಳ್ತಾರೆ ಕುಲಶೇಖರ ಆಳ್ವಾರ್. ಜಿಹ್ವೆ ಶ್ರೀಕೃಷ್ಣ ಮಂತ್ರಂ ಜಪ ಜಪ ಸತತಂ, ನಾಲ್ಗೆ ಆದರೂ ಸವಿಬೇಕು, ಇಲ್ಲ ಅವ್ನ ನಾಮ ಆದರೂ ಸವಿಬೇಕು, ಆ ಥರ ಜಪ ಮಾಡಿಬಿಡ್ಬೇಕು. ಆ ಥರ ಜಪ ಮಾಡಿ ನಮ್ಮನ್ನು ನಾವು ಉದ್ಧಾರ ಮಾಡ್ಕೊತಕ್ಕಂಥದ್ದನ್ನು ನೋಡ್ಕೋಬೇಕು. ಈ ಪೆರಿಯಾಳ್ವಾರ್ ಅಂತ ಬರ್ತಾರೆ, ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ ಪೆರಿಯಾಳ್ವಾರರು ಅಂತ ಬರ್ತಾರೆ. ಅವ್ರು ಹೇಳ್ತಾರೆ, ಪೊನ್ನೈ ತಂದು ಹೊರ ಇಟ್ಟುಕೊಂಡೆ ಅಂತ ಹೇಳ್ತಾರೆ ತಮಿಳು ಭಾಷೆನಲ್ಲಿ, ದ್ರಾವಿಡ ಭಾಷೆನಲ್ಲಿ. ಪೊನ್ನೈ ಅಂದರೆ ಬಂಗಾರ ಅಂತ ಬಂಗಾರದಂಥ ನಾಮವನ್ನು ತಂದು ನಾಲ್ಗೆ ಅಂತಕ್ಕಂಥ ಹೊರಗಲ್ಲಿನ ಮೇಲೆ ಪದೇ ಪದೇ ಉಜ್ಜಿ ನೋಡಿಬಿಟ್ಟಿದ್ದೀನಿ, ಇದು ಒರಿಜಿನಲ್ ಅಪರಂಜಿ ಬಂಗಾರನೇ ಅಂತ ಹೇಳ್ತಾರೆ. ಯಾವುದು? ಭಗವನ್ ನಾಮ ಅಂತಕ್ಕಂಥ ಬಂಗಾರನ್ನ ನನ್ನ ನಾಲಿಗೆ ಅಂತಕ್ಕಂಥ ಈ ಇದ್ರ ಮೇಲೆ, ಯಾವುದ್ರ ಮೇಲೆ? ಹೊರಗಲ್ಲ ಮೇಲೆ ಉಜ್ಜಿ ಇದರ ಒಂದು ಸತ್ಯಾಸತ್ಯತೆಗಳನ್ನ ತಿಳ್ಕೊಂಡ್ಬಿಟ್ಟಿದ್ವಿ. ಹಾಗಾಗಿ ಎಲೆ ಭಗವದ್ ಭಕ್ತರೇ, ಅವ್ರು ಹೇಳ್ತಾ ಇರ್ತಕ್ಕಂಥದ್ದು, ಪೆರಿಯಾಳ್ವಾರ್ ಹೇಳ್ತಾ ಇರ್ತಕ್ಕಂಥದ್ದು ಏನು ಅಂತಂದರೆ, ಪದೇ ಪದೇ ಭಗವಂತನ ನಾಮವನ್ನು ಉಚ್ಚಾರಣೆ ಮಾಡ್ತಾ ಇರ್ರಿ. ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನ್ನಬಾರದೆ ಅಂತ ಹೇಳ್ಬಿಟ್ಟು. ಹಾಗಾಗಿ ನಾವು ಮಾಡ್ತಾ ಇರ್ತಕ್ಕಂಥ ಎಲ್ಲ ಕೆಲಸಗಳಲ್ಲಿ ಇದೇನು ಕಷ್ಟ ಏನಿಲ್ಲ, ಯಾರ್ದು ಏನು ಇದು ಬೇಕಾಗಿಲ್ಲ, ದುಡ್ಡು ಬೇಕಾಗಿಲ್ಲ, ಶ್ರಮ ಪಡಬೇಕಾದಿಲ್ಲ, ಅಥವಾ ಇದಕ್ಕೇನು ರೀತಿ ರಿವಾಜು ನಿಯಮ ಅಂತಕ್ಕಂಥದ್ದು ಏನಿಲ್ಲ. ಎಲ್ಲಿದ್ದರೂ ಕೂಡ ಭಗವಂತನ ನಾಮ ಉಚ್ಚಾರಣೆ ಮಾಡೋದಕ್ಕೆ ಯಾವ ದೋಷನೂ ಅಥವಾ ತಪ್ಪು ಇಲ್ಲ. ಹಾಗಾಗಿ ಭಗವಂತನ ಸ್ಮರಣೆ ನಿತ್ಯ ನಿರಂತರವೂ ಮಾಡ್ತಾ ಇರೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಮುಗಿಸೋಣ. ಈ ಒಂದು ಪ್ರವಚನಕ್ಕೆ ನಮಗೆ ಒಂದು ಈ ಭಾಗ್ಯನ ದೊರಕಿಸಿಕೊಟ್ಟಿರ್ತಕ್ಕಂಥ ಶ್ರೀ ರಾಘವೇಂದ್ರ ಸ್ವಾಮಿಗಳ ಈ ಮಠದ ಒಂದು ಅಧ್ಯಕ್ಷರಾಗಿರ್ತಕ್ಕಂಥ ಚಿತ್ತರಂಜನ್ ಸ್ವಾಮಿಗಳು ಇಲ್ಲಿ ಆಸೀನರಾಗಿದ್ದಾರೆ. ಭಗವದ್ಭಕ್ತರು ಮತ್ತು ಶಿಷ್ಯ ವತ್ಸಲರು ತುಂಬ ಕೃಪೆಯಿಂದ, ತುಂಬ ಆತ್ಮೀಯವಾಗಿ, ತುಂಬ ಮಮತೆಯಿಂದ ನನ್ನನ್ನು ಮಾತಾಡ್ತಿದ್ದಾರೆ. ಹಾಗಾಗಿ ಅವರ ಪಾದಾರವಿಂದಗಳಿಗೆ ನಾನು ನಮಸ್ಕಾರಗಳನ್ನು ಮಾಡ್ತಾ ಇದ್ದೀನಿ. ಮತ್ತು ನಮ್ಮ ಗುರುಗಳು, ನಮಗೆ ಹಿತೈಷಿಗಳು, ಮಾರ್ಗದರ್ಶಿಗಳು ಮತ್ತು ನಮ್ಮನ್ನು ಬೆಳೆಸ್ತಾ ಇರ್ತಕ್ಕಂಥ ಒಂದು ಹಿರಿಯರು ಆಗಿರ್ತಕ್ಕಂಥ ನಮ್ಮ ಮುನ್ರಾಮಯ್ಯ ಸರ್ ಅಣ್ಣ ಅವರು ಇಲ್ಲಿ ಆಸೀನರಾಗಿದ್ದಾರೆ. ಅವರು ಪಾದಾರವಿಂದಗಳಿಗೂ ಕೂಡ ನಾನು ಶಿರಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ ಇದ್ದೀನಿ. ಮತ್ತು ಇವತ್ತು ಅತ್ಯಂತ ಭಾಗ್ಯ ಅಂತಕ್ಕಂಥದ್ದು, ಸಂತೋಷದಾಯಕವಾಗಿರ್ತಕ್ಕಂಥದ್ದು ಏನು ಅಂತಂದರೆ, ದಿವಂಗತರಾಗಿರ್ತಕ್ಕಂಥ ವೇದಬ್ರಹ್ಮಶ್ರೀ ಶಂಕರ ಶಾಸ್ತ್ರಿಗಳು
ಅವರು ನಮ್ಮ ದೊಡ್ಡಪ್ಪ ಆಗಬೇಕು. ನಮ್ಮ ದೊಡ್ಡಪ್ಪ ಅವರ ಒಂದು ಹೆಸರಿಟ್ಟಿರ್ತಕ್ಕಂಥ ಈ ವೇದಿಕೆಯಲ್ಲಿ ಇವತ್ತು ಕೂತು ಈ ಪ್ರವಚನವನ್ನು ಮಾಡ್ತಾ ಇರ್ತಕ್ಕಂಥದ್ದು ನಿಜವಾಗ್ಲೂ ನನ್ನ ಭಾಗ್ಯ ಅಂತ ನಾನು ಭಾವಿಸ್ಕೊತೀನಿ. ಇದೆಲ್ಲ ಕೂಡ ಆಗಿರ್ತಕ್ಕಂಥದ್ದು ನಮ್ಮ ಪೂಜ್ಯರಾಗಿರ್ತಕ್ಕಂಥ ರಾಯರ ಕೃಪೆಯಿಂದಲೇ, ರಾಯರ ಆಶೀರ್ವಾದದಿಂದಲೇ. ಯಾವಾಗಲೂ ಕೂಡ ರಾಯರಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊತಾ ಇದ್ದೆ, ಎಲ್ಲ ಕಡೆ ಮಾತಾಡತಕ್ಕಂಥ ಒಂದು ಭಾಗ್ಯನ ದೊರಕಿಸ್ಕೊಟ್ಟಿದ್ದೀಯಾ, ಆದರೆ ನಿನ್ನ ಸನ್ನಿಧಾನದಲ್ಲಿ ನಾನು ಮಾತಾಡೋದಕ್ಕೆ ನನಗೆ ಭಾಗ್ಯ ಅಂತಕ್ಕಂಥದ್ದು ದೊರಕ್ತಾ ಇಲ್ಲ. ಹೇ ರಾಯರೇ, ಗುರುವರಿಯರೇ, ಅದೊಂದು ಭಾಗ್ಯನ ನನಗೆ ದೊರಕಿಸ್ಕೊಡಿ ಅಂತ ಯಾವಾಗಲೂ ಪ್ರಾರ್ಥನೆ ಮಾಡ್ಕೊತಾ ಇದ್ದೆ. ಯಾವಾಗಲೂ ಕೂಡ ಶ್ರೀನಿವಾಸ ತಂತ್ರಿ ಅಣ್ಣನವರು ಬರೋರು, ಪಾಪ ಪ್ರವಚನ ಮಾಡಿ ಅಂತ ಕೇಳೋರು. ನಂದು ಒಂದೇ ಒಂದು ಪ್ರಾಬ್ಲಮ್ ಏನು ಅಂತಂದರೆ, ನನಗೆ ರಜಾ ಅಂತಕ್ಕಂಥದ್ದು ಪ್ರಾಬ್ಲಮ್ಮು. ಯಾಕೆ ಅಂತಂದರೆ ವರ್ಕಿಂಗ್ ಡೇ ಬೀಳುತ್ತೆ, ಇದು ಯಾವಾಗಲೂ ಕೂಡ ವರ್ಕಿಂಗ್ ಡೇ ಬೀಳುತ್ತೆ. ಹಾಗಾಗಿ ಇದು ಪ್ರವಚನ ಮಾಡೋಕ್ಕಾಗ್ತಾ ಇರಲಿಲ್ಲ. ಈ ಸತಿ ನನ್ನ ಭಾಗ್ಯದ ಕೊದ್ದಿ ಭಾನುವಾರ ಬಿದ್ದುಬಿಟ್ಟಿದೆ. ಪ್ರಥಮ ಯಾವುದು ಪೂರ್ವಾರಾಧನೆ ಭಾನುವಾರ ಬಿದ್ದುಬಿಟ್ಟಿದ್ದು. ಆ ಧೈರ್ಯದ ಮೇಲೆ ಏನಂತ ಅಂದ್ಕೊಂಡೆ ಅಂತಂದರೆ, ಭಾನುವಾರ ಬಿದ್ದಿದೆ, ನಮ್ಮ ರಾಯರು ಏನು ಮಾಡ್ತಾರೆ ಅಂತಂದರೆ ಭಾನುವಾರ ನಮ್ಮ ಒಂದು ಪ್ರವಚನವನ್ನು ಫಿಕ್ಸ್ ಮಾಡ್ತಾರೆ ಅಂತ ಅಂದ್ಕೊಂಡು ಒಪ್ಕೊಂಡ್ಬಿಟ್ಟು, ಆಮೇಲೆ ನೋಡಿದ್ರೆ ನಮ್ಮ ಪೂಜ್ಯರಾಗಿರ್ತಕ್ಕಂಥ ರಾಘವೇಂದ್ರ ಗುರುಗಳ ಸಂಕಲ್ಪನೇ ಬೇರೆ ಇತ್ತು. ಅವರು ಮಂಗಳವಾರದ ದಿವಸ ಈ ಪ್ರವಚನ ಬೀಳಲಿ ಅಂತ ಹೇಳ್ಬಿಟ್ಟು ಅವ್ರ ಸಂಕಲ್ಪ ಅದೇ, ಹರಿಚಿತ್ತ ಒಂದೇ ಸತ್ಯ, ನರಚಿತ್ತಕ್ಕೆ ಬಂದದ್ದು ಲವಲೇಶ ನಡೆಯೋದು ಅಂತ ಹೇಳ್ಬಿಟ್ಟು. ಕಡೆಗೆ ನಮಗೆ ಮಂಗಳವಾರನೇ ಈ ಪ್ರವಚನ ಬೀಳೋ ಅಂಥ ಒಂದು ಇದು ಸಿಕ್ತು. ಆದರೂ ಕೂಡ ಆ ರಾಯರ ಕೃಪೆಯಿಂದ ಬೇಗ ನಾನು ನಮ್ಮ ಒಂದು ಕಾರ್ಯ ಇದರಿಂದ ಬಂದು ಈ ಒಂದು ಪ್ರವಚನಕ್ಕೆ ಅಟೆಂಡ್ ಮಾಡೋದಕ್ಕಂಥ ಒಂದು ಅವಕಾಶನ ರಾಯರು ಕಲ್ಪಿಸ್ಕೊಟ್ಟಿದ್ದಾರೆ. ಇದೆಲ್ಲ ಭಾಗ್ಯ ಕಲ್ಪಿಸ್ಕೊಟ್ಟಿರ್ತಕ್ಕಂಥ ರಾಯರಿಗೆ ಮತ್ತು ಈ ಟ್ರಸ್ಟು ಸಂಬಂಧಪಟ್ಟಿರತಕ್ಕಂಥ ಎಲ್ಲ ಹಿರಿಯರಿಗೆ ವಂದಿಸ್ತಾ, ಮತ್ತು ಇಷ್ಟೊತ್ತು ಈ ಪ್ರವಚನವನ್ನು ತಾಳ್ಮೆಯಿಂದ ನೀವೆಲ್ಲ ಕೂಡ ಕೂತು ಕೇಳಿದ್ದೀರಾ, ಶ್ರದ್ಧೆಯಿಂದ ಕೇಳಿದ್ದೀರಾ. ರಾಯರ ಒಂದು ಕೃಪಾಶೀರ್ವಾದ ನಿಮ್ಮೆಲ್ಲರ ಮೇಲೂ ಇರಲಿ, ನಿಮ್ಮೆಲ್ಲರ ಕುಟುಂಬಗಳಿಗೆ ರಾಯರ ರಕ್ಷಣೆ ಅಂತಕ್ಕಂಥದ್ದು ಸಿಗಲಿ ಅಂತ ಕೇಳ್ಕೊಳ್ತಾ, ಅಲ್ಪನಾಗಿರ್ತಕ್ಕಂಥವನು ಪಾಮರನಾಗಿರ್ತಕ್ಕಂಥದ್ದು ಯಾವುದೇ ಒಂದು ಪಾಂಡಿತ್ಯ ಇಲ್ಲ, ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದೇ ಒಂದು ಇದಿಲ್ಲ. ಏನೋ ನನಗೆ ತೋಚಿರ್ತಕ್ಕಂಥ ಭಾಷೆಯಲ್ಲಿ, ನನಗೆ ತೋರಿಸಿರ್ತಕ್ಕಂಥ ಮಾತುಗಳಲ್ಲಿ ಎರಡು ಮಾತುಗಳು ರಾಯರೇ ಕೂತು ಮನಸ್ಸಿನಲ್ಲಿ ಏನು ಹೇಳಿಸಿದ್ದಾರೆ ಅದನ್ನು ಹೇಳಿದ್ದೀನಿ. ಇಷ್ಟು ಹೇಳ್ತಾ ಇವತ್ತಿನ ಪ್ರವಚನವನ್ನು ಮುಗಿಸ್ತೀನಿ. ಎಲ್ಲರೂ ಹೇಳೋಣ. ಪ್ರಿಯತಾಂ ಪುಂಡರೀಕಾಕ್ಷಃ ಸರ್ವಯಜ್ಞೇಶ್ವರೋ ಹರಿಃ ತಸ್ಮಿನ್ ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೆ ಪ್ರೀಣಿತಂ ಜಗತ ಹರಿಃ ಓಂ ತತ್ಸತ್. ಶ್ರೀಕೃಷ್ಣಾರ್ಪಣಮಸ್ತು. ಪ್ರಿಯತಾಂ ಪುಂಡರೀಕಾಕ್ಷ ಅಂತಂದ್ರೆ ಭಗವಂತ ದ್ವಾರಕೆನಲ್ಲಿಲ್ಲ, ಮಥುರೆನಲ್ಲಿಲ್ಲ, ವೈಕುಂಠದಲ್ಲಿಲ್ಲ. ಪುಂಡರೀಕಾಕ್ಷ ಅಂದರೆ ನಮ್ಮ ಹೃದಯಗಳಲ್ಲೇ ಇದ್ದಾನೆ ಭಗವಂತ. ನಮ್ಮ ನಿಮ್ಮ ಹೃದಯಗಳಲ್ಲಿ ಅಂತರ್ಯಾಮಿಯಾಗಿದ್ದಾನೆ. ಅಂತರ್ಯಾಮಿ ಆಗಿರ್ತಕ್ಕಂಥ ಹೇ ಪುಂಡರೀಕಾಕ್ಷ, ನೀನು ಸಂಪ್ರೀತನಾಗು. ನಾನು ಮಾಡಿರ್ತಕ್ಕಂಥ ಈ ಒಂದು ಪೂಜೆ ಆಗಿರ್ಬೋದು, ವ್ರತ ಆಗಿರ್ಬೋದು, ದಾನ ಆಗಿರ್ಬೋದು, ಅಥವಾ ಒಂದು ಪ್ರವಚನ ಆಗಿರ್ಬೋದು, ಪಠನ ಆಗಿರ್ಬೋದು, ಇದರಿಂದ ಸಂತೃಪ್ತನಾಗು. ಪ್ರಿಯತಾಂ ಪುಂಡರೀಕಾಕ್ಷ ಸರ್ವಯಜ್ಞೇಶ್ವರೋ ಹರಿ. ಅಪ್ಪ ನೀನೇನಾಗಿದ್ದೀಯಾ? ಯಜ್ಞಗಳಿಗೆ ಯಜ್ಞಪತಿ ಆಗಿದ್ದೀಯಾ, ಯಜ್ಞೇಶ್ವರನಾಗಿದ್ದೀಯಾ ಅಂತ ಅವನು ನೀನು ತೃಪ್ತಿ ಹೊಂದು. ತಸ್ಮಿನ್ ತುಷ್ಟೇ ಜಗತ್ತುಷ್ಟಂ. ನೀನೊಬ್ಬ ತುಷ್ಟನಾಗ್ಬಿಟ್ರೆ ಇಡೀ ಪ್ರಪಂಚ ತುಷ್ಟವಾದಂಗೆ. ಯಾಕೆಂತಂದ್ರೆ ದ್ರೌಪದಿ ಅಕ್ಷಯ ಪಾತ್ರೆಯಲ್ಲಿ ಏನಾಗುತ್ತೆ ಅಂತಂದ್ರೆ ತೊಳೆದು ಬೋರ್ಲಿಸ್ಬಿಟ್ಟಿರ್ತಾಳೆ. ದುರ್ವಾಸರು ಏನು ಮಾಡ್ತಾರೆ, ನಮಗೆಲ್ಲ ಗೊತ್ತಿರೋದೇ ಕಥೆ. ಅದು ಕಾಮ್ಯಕ ವನದಲ್ಲಿ ಇದ್ದಾಗ ದುರ್ವಾಸರು ಪರೀಕ್ಷೆ ಮಾಡೋದಕ್ಕೆ ಅಂತ 2000 ಜನ ಶಿಷ್ಯರ ಜೊತೆ ಬಂದ್ಬಿಡ್ತಾರೆ. ಊಟ ಮಾಡಿಸೋದಕ್ಕಾಗಲ್ಲ ದ್ರೌಪದಿಗೆ. ಅಕ್ಷಯ ಪಾತ್ರೆ ಬೋರ್ಲ್ ಹಾಕ್ಬಿಟ್ಟಿದ್ದಾಳೆ, ತೊಳೆದು ಬಿಟ್ಟಿದ್ದಾಳೆ. ಆವತ್ತಿಗೆ ಅನ್ನ ಅಂತಕ್ಕಂಥದ್ದು ಕೊಡೋದಿಲ್ಲ ಅದು. ಹಂಗಾಗಿ ಆ ಅಕ್ಷಯ ಪಾತ್ರೆ ಬೋರ್ಲ್ ಹಾಕ್ಬಿಟ್ಟಿದ್ದಾರೆ. ಆ ಬೋರ್ಲ್ ಹಾಕಿರ್ತಕ್ಕಂಥ ಅಕ್ಷಯ ಪಾತ್ರದಲ್ಲಿ ಅನ್ನ ಇಲ್ಲ. ಶ್ರೀಕೃಷ್ಣ ಪರಮಾತ್ಮ ಏನು ಮಾಡ್ತಾನೆ, ಒಂದು ಸೊಪ್ಪಿನ ಕಾಳನ್ನು ಅದರಲ್ಲಿ ಸೃಷ್ಟಿಸಿ ಅದನ್ನು ಬಾಯಿಗೆ ಹಾಕ್ಕೊಂಡು ಸಂತೃಪ್ತನಾಗ್ತಾನೆ. ನಾನು ಸಂತೃಪ್ತನಾದೆ ಅಂತ ಹೇಳ್ತಾನೆ. ಹಂಗಾಗಿ ಇಡೀ ದುರ್ವಾಸರು ಮತ್ತು ಅವ್ರ ಶಿಷ್ಯರೆಲ್ಲ ಕೂಡ ಸಂತೃಪ್ತರಾಗ್ಬಿಡ್ತಾರೆ. ಅವ್ರಿಗೆ ಒಂದು ಅಗಳು ಕೂಡ ಬಾಯಿಗೆ ಹಾಕೋಕ್ಕಾಗಲ್ಲ, ಅಷ್ಟು ಸಂತೃಪ್ತಿ. ಹೊಟ್ಟೆಗಳೆಲ್ಲ ಬಿರ್ಕೊಂಡ್ಬಿಟ್ಟಿರುತ್ತೆ. ಹಂಗಾಗಿ ನೀನೊಬ್ಬನು ತೃಪ್ತಿ ಪಟ್ಟರೆ ಇಡೀ ಪ್ರಪಂಚ ತೃಪ್ತಿ ಪಟ್ಟಂಗೆ. ಪ್ರಿಯತಾಂ ಪುಂಡರೀಕಾಕ್ಷ ಸರ್ವಯಜ್ಞೇಶ್ವರೋ ಹರಿ ತಸ್ಮಿನ್ ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೆ ಪ್ರೀಣಿತಂ ಜಗತ್ತವ. ನೀನೊಬ್ಬನು ನನ್ನ ವಿಚಾರದಲ್ಲಿ ಪ್ರೀತನಾಗ್ಬಿಡಪ್ಪ ಸಾಕು. ನೀನು ಏನೋ ಜನಗಳನ್ನು ಒಲಿಸೋದು ಭಾಳ ಕಷ್ಟನಂತೆ, ಜನಾರ್ದನನ್ನು ಒಲಿಸ್ಬೋದಂತೆ.
ಹಾಗಾಗಿ ನೀನೊಬ್ಬನು ಒಲದು ಬಿಡಪ್ಪ ಸಾಕು, ನನಗೆ ಇನ್ಯಾರು ಒಲಮೇನು ನನಗೆ ಬೇಕಾಗಿಲ್ಲ ಅಂತ ಹೇಳ್ತಾರೆ. ತಸ್ಮಿನ್ ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೆ ಪ್ರೀಣಿತಂ ಜಗತ್ತು ಅಂತ ಹೇಳ್ಬಿಟ್ಟು ಇದು ಇದರ ಅರ್ಥ. ಇಲ್ಲಿಗೆ ಈ ಪ್ರವಚನವನ್ನು ಮುಗಿಸೋಣ. ಎಲ್ಲರಿಗೂ ನಮಸ್ಕಾರ. ಈಗ ಶೇಷಕುಮಾರ್ ಅವರು ಸುದೀರ್ಘ ಕಾಲ 1.5 ಗಂಟೆ ಕಾಲ ನೀಡಿದ ಪ್ರವಚನವನ್ನು ನಾವೆಲ್ಲರೂ ಶಾಂತರೂಪಿಯಿಂದ ಶಾಂತ ಮನಸ್ಸಿನಿಂದ ಕೇಳ್ಕೊಂಡಿದ್ದೇವೆ. ಪ್ರವಚನ ಬಹಳ ಮುಖ್ಯ. ನನ್ನ ಪ್ರಕಾರ ಮುಕ್ತಿ ಮಾರ್ಗಕ್ಕೆ ಪ್ರವಚನ ಮೊದಲನೇ ಮೆಟ್ಟಲು. ಯಾಕೆಂದರೆ ಮುಕ್ತಿ ಅನ್ನೋದು ತಿಳಿಸಿ ಹೇಳುವಂಥ ಅವರು ಪ್ರವಚನಕಾರರು. ಮತ್ತೆ ಭಕ್ತಿಯ ಬಗ್ಗೆ, ಆಧ್ಯಾತ್ಮಿಕ ಚಿಂತನೆಯ ಬಗ್ಗೆ ನಮಗೆಲ್ಲರಿಗೂ ಅರಿವು ಮೂಡಿಸುವಂತಹ ಪ್ರವಾಚಕರು. ಅಂತಹ ಪ್ರವಾಚಕರಾದಂತಹ ಶ್ರೀಮಾನ್ ಶೇಷಕುಮಾರ್ ಅವರು ಇವತ್ತು ನಮ್ಮ ಮಧ್ಯೆ ಇದ್ದಾರೆ. ನಮಗೆ ಭಗವಂತನ ಬಗ್ಗೆ ಹಾಗೂ ರಾಯರ ಬಗ್ಗೆ, ರಾಯರನ್ನ ನಾವು ಪ್ರೀತಿಯಿಂದ ಗೌರವದಿಂದ ಪೂಜೆ ಮಾಡಿದರೆ ನಮಗೆ ಸಿಗುವಂಥ ಲಾಭಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಪವಾಡ ಪುರುಷರಾದ ರಾಘವೇಂದ್ರರ ಬಗ್ಗೆ ಸುದೀರ್ಘವಾಗಿ ಅವರ ಚರಿತ್ರೆಯನ್ನು ಕೂಡ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಈ ಎಲ್ಲ ಮಾಹಿತಿಯನ್ನು ನೀಡಿರುವಂತಹ ಶ್ರೀ ಶೇಷಕುಮಾರ್ ಅವರಿಗೆ ಟ್ರಸ್ಟಿನ ಪರವಾಗಿ